ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರತಿವಾದಿ ಭಯಂಕರ ನರಸಿಂಹಾಚಾರ್ ಶ್ರೀಮತಿ ಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಶ್ರೀ PN ರಾಘವನ್ ಮತ್ತು ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇವೆ. ನಮ್ಮ ದೇಶದಲ್ಲಿ ವಿವಿಧ ಜನಸಮುದಾಯಗಳ ಪ್ರಮಾಣ ಕೆಲವು ವರ್ಷಗಳ ಹಿಂದೆ ಏನಿತ್ತು, ಈಗ ಏನಿದೆ, ಇದು ಬಹಳ ಮಹತ್ವದ ವಿಷಯ. ಯಾಕಂದರೆ ಯಾವುದೇ ದೇಶದಲ್ಲಿ ಯಾವುದಾದರೂ ಒಂದು ವಿಶಿಷ್ಟ ಸಮುದಾಯದ ಪ್ರಮಾಣ ಗಣನೀಯವಾಗಿ ಹೆಚ್ಚಿದಾಗ ಅದು ಸಾಂಸ್ಕೃತಿಕ ಏರುಪೇರುಗಳಿಗೆ ಕಾರಣ ಆಗತ್ತೆ. ಮೊದಲ ಸಹಸ್ರಾಬ್ದದ ಆರಂಭದ 300 ವರ್ಷಗಳಲ್ಲಿ ಯುರೋಪಿನಲ್ಲಿ ಆದ ಜನಸಂಖ್ಯಾ ಪ್ರಮಾಣ ವ್ಯತ್ಯಾಸದಿಂದಾಗಿ ಹಿಂದಿನ ರೋಮನ್ ಸಾಮ್ರಾಜ್ಯ ಮರೆಯಾಯಿತು, ಕ್ರೈಸ್ತ ಮತ ಅದು ನೆಲೆಗೊಂಡಿತು. ಈಚಿನ ಕಾಲದಲ್ಲಿ ಲೆಬನಾನ್ ಮೊದಲಾದ ಕಡೆಗಳಲ್ಲಿ ಜನಸಂಖ್ಯಾ ಪ್ರಮಾಣದ ಅಸಮತೋಲ ಏರ್ಪಟ್ಟಿರುವುದು, ಅದರಿಂದಾಗಿ ನಿರಂತರ ಅಂತರ್ಯುದ್ಧಗಳು ನಡೀತಾ ಇರೋದು ನಾವು ನೋಡ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಜನಸಂಖ್ಯಾ ಪ್ರಮಾಣಗಳ ವ್ಯತ್ಯಾಸ ಕಳೆದ 100 ವರ್ಷಗಳುದ್ದಕ್ಕೂ ಹೇಗೆ ಸಾಗಿದೆ ಅನ್ನೋದು ನಾವು ವಿಚಾರ ಮಾಡಬೇಕಾದ ವಿಷಯ. 2011ರ ರಾಷ್ಟ್ರೀಯ ಜನಗಣತಿಯ ವಿವರಗಳು ಈಗ ಲಭ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ಜನಸಂಖ್ಯಾ ಪ್ರಮಾಣ ವಿನ್ಯಾಸದ ದೃಷ್ಟಿಯಿಂದ ನಮ್ಮ ದೇಶದ ವಸ್ತುಸ್ಥಿತಿಯನ್ನು ನಾವೆಲ್ಲ ತಿಳಿದುಕೊಳ್ಳೋದು ತುಂಬ ಅವಶ್ಯವಾಗಿದೆ. ಕಳೆದ 2 ದಶಕಗಳಿಂದ ಈ ವಿಷಯವನ್ನು ಗಾಢವಾಗಿ ಅಧ್ಯಯನ ಮಾಡಿದ್ದಾರೆ ಡಾಕ್ಟರ್ MD ಶ್ರೀನಿವಾಸ್. ಅವರು ನಮಗೆ ಮಾಹಿತಿ ನೀಡೋದಕ್ಕೋಸ್ಕರ ಚೆನ್ನೈಯಿಂದ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಕಾಕತಾಳೀಯವಾಗಿ ಇವತ್ತು ಅವರ ಜನ್ಮದಿನ, ಹೀಗಾಗಿ ಅದಕ್ಕಾಗಿ ಅವರು ಶುಭಾಶಯಗಳು ಹೇಳ್ತೇವೆ. ಮೂಲತಃ ಬೆಂಗಳೂರಿನವರೇ ಆದ ಡಾಕ್ಟರ್ MD ಶ್ರೀನಿವಾಸ್ ವಿಜ್ಞಾನಿ, ಭೌತಶಾಸ್ತ್ರಜ್ಞರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಭೌತಶಾಸ್ತ್ರದಲ್ಲಿ 1976ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ರಾಚೆಸ್ಟರ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದಾರೆ. 20 ವರ್ಷಕ್ಕೂ ಹೆಚ್ಚು ಕಾಲ ಚೆನ್ನೈ ವಿಶ್ವವಿದ್ಯಾಲಯದ ಥಿಯೋರಿಟಿಕಲ್ ಫಿಸಿಕ್ಸ್ ವಿಭಾಗದಲ್ಲಿ ಬೋಧಕರಾಗಿದ್ದರು. ಉಪನ್ಯಾಸಕರಾಗಿ, ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ 1996ರಲ್ಲಿ ನಿವೃತ್ತರಾದರು. ಕಳೆದ 2 ದಶಕಗಳಿಂದ ಭಾರತೀಯ ಸಮಾಜದ ಸ್ಥಿತಿಗತಿಗಳ ಶೋಧಪೂರ್ವಕ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಇತಿಹಾಸವನ್ನು, ಸಾಮಾಜಿಕ ಪರಿಸ್ಥಿತಿಗಳನ್ನು ಭಾರತೀಯ ದೃಷ್ಟಿಕೋನದಿಂದ ಅಭ್ಯಾಸ ಮಾಡುವುದಕ್ಕೆ ಮೀಸಲಾಗಿರುವ ರಾಷ್ಟ್ರಮಟ್ಟದ ಸೆಂಟರ್ ಫಾರ್ ಪಾಲಿಸಿ ಸ್ಟಡೀಸ್ ಹೆಸರಿನ ಸಂಸ್ಥೆಯ ಸ್ಥಾಪಕ ಪ್ರವರ್ತಕರು, ಅದರ ಅಧ್ಯಕ್ಷರೂ ಆಗಿದ್ದಾರೆ. ಅವರ ವಿಜ್ಞಾನ ತಜ್ಞತೆಯಿಂದಾಗಿ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ರಾಷ್ಟ್ರೀಯ ಸಂಸ್ಥೆಯ ವಿಜ್ಞಾನೇತಿಹಾಸ ಅಂಗದ ಸದಸ್ಯರಾಗಿದ್ದರು. ಕೇಂದ್ರ ಸರ್ಕಾರ ಪ್ರವರ್ತಿತವಾದ ಸಿಮ್ಲಾದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅದರ ಉಪಾಧ್ಯಕ್ಷರಾಗಿದ್ದರು. ಇದೀಗ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ರಾಷ್ಟ್ರೀಯ ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಅವರ ಸ್ವಕ್ಷೇತ್ರವಾದ ಮೂಲಕ್ಷೇತ್ರವಾದ ಥಿಯರಿಟಿಕಲ್ ಫಿಸಿಕ್ಸ್ ಅಂಗಗಳಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೊದಲಾದ ಶಾಸ್ತ್ರಗಳಲ್ಲಿ ಮಾತ್ರವಲ್ಲದೆ ಭಾರತೀಯ ವಿಜ್ಞಾನದ ಇತಿಹಾಸ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಪಾರಂಪರಿಕ ರಾಜ್ಯ ವ್ಯವಸ್ಥೆ, ಆರ್ಥಿಕತೆ ಮೊದಲಾದ ವಿಷಯಗಳಲ್ಲಿ ಗಾಢ ಅಧ್ಯಯನ ಅವರದು ಇದೆ. ಭಾರತೀಯ ಗಣಿತಶಾಸ್ತ್ರದ ಹಲವು ಮುಖಗಳನ್ನು ಕುರಿತು ಶೋಧ ಪ್ರಬಂಧಗಳನ್ನು ಬರೆದಿದ್ದಾರೆ. ಡಾಕ್ಟರ್ JK ಬಜಾಜ್ ಅವರ ಸಹಯೋಗದಲ್ಲಿ ಅನ್ನಂ ಬಹುಕುರ್ವೀತ, ಟೈಮ್ಲೆಸ್ ಇಂಡಿಯಾ, ರಿಸರ್ಜೆಂಟ್ ಇಂಡಿಯಾ ಮೊದಲಾದ 5-6 ಶ್ರೇಷ್ಠ ಮೌಲಿಕ ಸಂಶೋಧನಾ ಗ್ರಂಥಗಳನ್ನು ಬರೆದು ಪ್ರಕಟಿಸಿದ್ದಾರೆ.
ಭಾರತದ ಜನಸಂಖ್ಯಾ ವಿನ್ಯಾಸವನ್ನು ಕುರಿತೇ ಡಾಕ್ಟರ್ JK ಬಜಾಜ್ ಅವರೊಡನೆ ಇವರು 2001ರಲ್ಲಿ ಬರೆದ ರಿಲಿಜಿಯಸ್ ಡೆಮೋಗ್ರಫಿ ಆಫ್ ಇಂಡಿಯಾ ಆ ಹೆಸರಿನ ಗ್ರಂಥ ಇಡೀ ದೇಶದಲ್ಲಿಯೇ ದೊಡ್ಡ ಸಂಚಲನವನ್ನು ಉಂಟು ಮಾಡಿತ್ತು. ಇದೀಗ ಲಬ್ಧವಾಗಿರುವ ರಾಷ್ಟ್ರೀಯ ಜನಗಣತಿಯ ಜನಸಂಖ್ಯಾ ದೃಷ್ಟಿಯ ಅವಲೋಕನವನ್ನು ನೀಡಬೇಕು ಅಂತ ಡಾಕ್ಟರ್ MD ಶ್ರೀನಿವಾಸ್ ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದ ರಾಮಸ್ವಾಮಿಯವರಿಗೆ. ಎಲ್ಲಿಗೂ ನಮಸ್ಕಾರ. ಈ ಭಾಷಣ ಸುಮಾರು 6 ತಿಂಗಳ ಹಿಂದೆ ಮಾರ್ಚಲ್ಲಿ ಕೊಡಬೇಕು ಅಂತ ಹೋದ ವರ್ಷವೇ ಒಂದು ನಿರ್ಣಯವಾಗಿತ್ತು. ಆಗ ಅವ್ರಿಗೆ ಹೇಳಿದೆ, ಇನ್ನೂ 2001ರ ಅಂಕಿಅಂಶಗಳನ್ನು ಇಟ್ಕೊಂಡು ನಾವು 2015ನೇ ಇಸ್ವಿಯಲ್ಲಿ ಮಾತಾಡೋದು ಅಷ್ಟು ಸೂಕ್ತವಾಗಿರೋಲ್ಲ. ಮಾರ್ಚ್ ಅಂದರೆ ಅಷ್ಟೊತ್ತಿಗೆ ಬಂದುಬಿಡ್ಬೋದು. 2011 ಸೆನ್ಸಸ್ಸಿನ ರಿಲಿಜನ್ ವೈಸ್ ಡೇಟಾ ಅಷ್ಟೊತ್ತಿಗೆ ಸೆನ್ಸಸ್ ವಿಭಾಗ ಪ್ರಕಟಿಸಬಹುದು ಅಂತ ಮಾರ್ಚಲ್ಲಿ ಇಟ್ಕೊಂಡಿದ್ವಿ. ಆದರೆ ಮಾರ್ಚಲ್ಲಿ ಇದು ಪ್ರಕಟಗೊಳ್ಳಿಲ್ಲ. ಹೋದ ಆಗಸ್ಟ್ ತಿಂಗಳ 25ನೇ ತಾರೀಕು ಸೆನ್ಸಸ್ ವಿಭಾಗ 2011ನೇ ಜನಗಣತಿಯ ಪ್ರಕಾರ ಧರ್ಮಾನುಕೂಲವಾಗಿ ನಮ್ಮ ಜನಗಣನೆ ಸಂಖ್ಯೆಗಳು ಯಾವ ರೀತಿ ವಿವರ ಇದೆ ಅಂತ ಅಂಕಿಅಂಶಗಳನ್ನು ಪ್ರಕಟಗೊಳಿಸ್ತು. ತಕ್ಷಣ ಅವ್ರ ಜೊತೆ ಸಂಪರ್ಕಗೊಂಡು ಈ ವಿಷಯ ಇವಾಗ ಮಾತಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಈ ಭಾಷಣನ ಅವರು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ನನ್ನ ಕೃತಜ್ಞತೆಗಳು. ಕನ್ನಡ ನನ್ನ ಮೂಲ ಭಾಷೆಯಾದರೂ ನಾನು 30-40 ವರ್ಷದಿಂದ ಕನ್ನಡ ಭಾಷೆಯಲ್ಲಿ ಉಪನ್ಯಾಸ ಕೊಟ್ಟಿಲ್ಲ. ಆದ್ದರಿಂದ ಇಂಗ್ಲೀಷು ಕನ್ನಡ ಮಿಶ್ರಿತವಾಗಿ ನಾನು ಮಾತಾಡ್ತೀನಿ, ತಾವೆಲ್ಲ ಕ್ಷಮಿಸಬೇಕು. ಮಹಾತ್ಮ ಗಾಂಧಿಯವರ ಜನ್ಮದಿನ ಇವತ್ತು. ನನ್ನ ಜನ್ಮದಿನದ ವಿಷಯ ಅಲ್ಲ. ಮುಖ್ಯತಃ ಮಹಾತ್ಮ ಗಾಂಧಿಯವ್ರನ್ನ ಪ್ರಪಂಚ ಯಾವ ರೀತಿಯಾಗಿ ಅರಿತಿತ್ತು ಅನ್ನೋದು ನಾವು ತಿಳ್ಕೋಬೇಕು. 1909ನೇ ಇಸವಿಲಿ ಟಾಲ್ಸ್ಟಾಯ್ ಜೊತೆ ಅವರಿಗೆ ಪತ್ರ ವ್ಯವಹಾರ ನಡೆಯುತ್ತೆ. ಟಾಲ್ಸ್ಟಾಯ್ ಒಂದು ಲೆಟರ್ ಟು ದ ಹಿಂದೂ ಅಂತ ಒಂದು ಪತ್ರ ಬರೀತಾರೆ. ಹಿಂದೂ ಸಮಾಜ ಯಾವ ರೀತಿ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆ ಈ ಹೋರಾಟ ನಡೆಸಬೇಕು ಅಂತ. ಅದು ಗಾಂಧಿಯವರಿಗೆ ತುಂಬ ಪ್ರಿಯವಾದಂಥ ಒಂದು ಪತ್ರವಾಗುತ್ತೆ. ಅದನ್ನು ಅವರು ಗುಜರಾತಿಲಿ ಮತ್ತು ಇಂಗ್ಲೀಷಲ್ಲಿ ಅನುವಾದ ಮಾಡಿ ಅವರ ಪೇಪರ್ ಇಂಡಿಯನ್ ಒಪಿನಿಯನ್ನಲ್ಲಿ ನಾನು ಪಬ್ಲಿಷ್ ಮಾಡಿ ಅದನ್ನೊಂದು ಪ್ಯಾಂಪ್ಲೆಟ್ ಆಗು ಪಬ್ಲಿಷ್ ಮಾಡ್ತೀನಿ ಅಂತ ಅವರ ಒಂದು ಅನುಮತಿನ ಕೇಳಿ ಬರೀತಾರೆ. ಅವಾಗ ಒಂದು ವಿಷಯ ಹೇಳ್ತಾರೆ, ನೀವು ಬರೆದಿದ್ದೆಲ್ಲ ತುಂಬ ಚೆನ್ನಾಗಿದೆ, ಆದರೆ ಕೆಲವು ವಿಷಯಗಳು ನಾನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಯೋಚಿಸ್ತೀನಿ. ತಾವು ಹಿಂದೂ ಸಮಾಜ ಈ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು ಅಷ್ಟು ಸರಿಯಲ್ಲ ಅಂತ ತಮ್ಮ ಪತ್ರದಲ್ಲಿ ಬರೆದಿದ್ದೀರಿ. ಸಾಧಾರಣ ಹಿಂದೂವಿಗೆ ಪುನರ್ಜನ್ಮದ ಬಗ್ಗೆ ಇರೋ ನಂಬಿಕೆನ ನಾವು ಈಗಲೇ ಅದರ ಬಗ್ಗೆ ನಾವು ಪ್ರಶ್ನೆ, ಇದು ಪುನರ್ಜನ್ಮ ಸರಿಯೇ ತಪ್ಪೇ ಅನ್ನೋ ವಿಷಯ ಅಲ್ಲ. ಸರ್ವೇ ಸಾಧಾರಣವಾದ ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬರು ಪುನರ್ಜನ್ಮವನ್ನು ನಂಬಿ ಅದರ ಆಧಾರದ ಮೇಲೆ ಜೀವನ ನಡೆಸ್ತಾ ಇದ್ದಾರೆ. ಈ ವಿಷಯ ನಾನು ಬಿಟ್ಟುಬಿಡೋದು ಸೂಕ್ತ ಅಂತ ನನಗೆ ಅನಿಸುತ್ತೆ, ನಾನು ಬಿಟ್ಟುಬಿಡಲೆ ಅಂತ ಒಂದು ಪತ್ರ ಬರೀತಾರೆ. ಟಾಲ್ಸ್ಟಾಯ್ ಅವರು ಅದಕ್ಕೇನು ಹೆಚ್ಚೇನು ವಿಷಯ ಹೇಳಲ್ಲ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಅವರ ಡೈರಿಯಲ್ಲಿ ಬರ್ಕೋತಾರೆ, ಗಾಂಧಿ ಈಸ್ ಎ ಫೈನ್ ಫೆಲೋ ಬಟ್ ಫಾರ್ ಹಿಸ್ ಹಿಂದೂ ಪೇಟ್ರಿಯಾಟಿಸಮ್. ಗಾಂಧಿಯವರು ತುಂಬ ಸಾಧು ಮನುಷ್ಯ, ಅವರ ಹಿಂದೂ ರಾಷ್ಟ್ರಭಕ್ತಿಯ ಹೊರತು ಮಿಕ್ಕಿದ್ದ ವಿಷಯಗಳಲ್ಲಿ. ಮತಾಂತರಗೊಳಿಸೋದ್ರ ಬಗ್ಗೆ ಗಾಂಧೀಜಿಯವರ ಖಚಿತವಾದ ಅಭಿಪ್ರಾಯ ಅವರ ಜೀವನ ಪೂರ್ತಿ ಇದ್ದಿತ್ತು. ಅವರು ಕ್ರೈಸ್ತ ಮಿಷನರಿಗಳ ಜೊತೆ ಬಹಳ ಸಂವಾದಗಳನ್ನು ನಡೆಸಿದ್ದಾರೆ. ಅವರ ಮುಖ್ಯವಾದ ಒಂದು ವಿಚಾರ ಈ ರೀತಿ, ಎಲ್ಲ ಧರ್ಮಗಳ ತಳಹದಿಯಲ್ಲೂ ಒಂದು ಸಾಮಾನ್ಯ ಧರ್ಮ ಇದೆ. ಈ ಸಾಮಾನ್ಯ ಧರ್ಮ ಸರ್ವ ಮತಗಳಿಗೂ ಅನುಕೂಲವಾಗಿರುತ್ತೆ. ಆದ್ದರಿಂದ ಮತಾಂತರಗೊಳಿಸೋದು ಅನ್ನೋದು ಒಂದು ಹಿಂಸಾ ಒಂದು ಕಾರ್ಯವೇ ಹೊರತು, ಈಗ ಸ್ವಾಮಿ ದಯಾನಂದ ಸರಸ್ವತಿಗಳು ರೀಸೆಂಟಾಗಿ ಅದೇ ವಿಷಯನ ಚರ್ಚೆಯಲ್ಲಿ ಹೇಳಿದರು. ಒಬ್ಬ ಕ್ರೈಸ್ತ ಮತಾನುಯಾಯಿ ಒಬ್ಬ ಬಂದು ಗಾಂಧಿಯವ್ರ ಜೊತೆ ಹೇಳ್ತಾನೆ, ನಾನು ಹಿಂದೂಸ್ತಾನದಲ್ಲಿ 1 ವರ್ಷದಿಂದ ಓಡಾಡ್ತಿದ್ದೀನಿ, ನನಗೆ ಹಿಂದೂ ಆಗಬೇಕು ಅಂತ ಬಹಳ ಮನಸ್ಸಲ್ಲಿ ಅನಿಸ್ಬಿಟ್ಟಿದೆ, ನಾನೇನು ಮಾಡಲಿ. ಅವ್ರು ಹೇಳ್ತಾರೆ, ನೀನು ಹೋಗಿ ಕ್ರೈಸ್ತ ಸಮಾಜದ ಸೇವೆ ಮಾಡು, ಕ್ರೈಸ್ತ ಮತವನ್ನು ಇನ್ನೂ ಚೆನ್ನಾಗಿ ಅರ್ಥಕೋ, ಹಿಂದೂ ಧರ್ಮದಿಂದ ನೀನು ಮುಖ್ಯವಾದ ಅಂಶಗಳನ್ನು ನೀನು ಮುಖ್ಯ ಅಂತ ಅದನ್ನ ಸ್ವೀಕರಿಸೋದಕ್ಕೆ ಮುಖ್ಯ ಅಂತ ಅನಿಸುತ್ತೋ ಅದನ್ನು ಕ್ರೈಸ್ತ ಸಮಾಜದ ಮುಂದೆ ಇಟ್ಟು ಅದ್ರ ಸೇವೆ ಮಾಡು, ನೀನು ಕ್ರಿಸ್ತನಾಗಿ ಕ್ರೈಸ್ತ ಸಮಾಜದ ಸೇವೆ ಮಾಡೋದೇ ನಿನ್ನ ಸ್ವದೇಶ ಧರ್ಮ ಅಂತ.
15ರಿಂದ 16 ತನಕ ಇಂಡಿಯಾ ದೇಶಕ್ಕೆ ಬಂದು 1 ವರ್ಷ ಗಾಂಧೀಜಿಯವರು ಮೌನವ್ರತದಲ್ಲಿದ್ದರು, ಆದರೆ ದೇಶ ಪೂರ್ತಿ ಸಂಚಾರ ಮಾಡಿದ್ರು. 1916ನೇ ಇಸ್ವಿಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಜನವರಿ 15ನೇ ತಾರೀಕು ಅದರ ಇನಾಗ್ಯುರೇಷನ್ನಲ್ಲಿ ಅವ್ರು ಮಾಡಿದ್ದಂಥ ಭಾಷಣ ಪ್ರಥಮ ಸಾರ್ವಜನಿಕ ಭಾಷಣ. ಆಮೇಲೆ ತಕ್ಷಣ ಅವರು ಮದ್ರಾಸಿಗೆ ಬರ್ತಾರೆ. ಮದ್ರಾಸಿಗೆ ಬಂದು ಅಲ್ಲಿ ಹಿಂದೂ ಮಿಷನರಿ ಕಾನ್ಫರೆನ್ಸ್ ಅಂತ ಒಂದು ನಡೀತು ಫೆಬ್ರವರಿ 1916ರಲ್ಲಿ. ಅಲ್ಲಿ ಕಾನ್ಸೆಪ್ಟ್ ಆಫ್ ಸ್ವದೇಶಿ ಅಂತ ಒಂದು ಭಾಷಣ ಕೊಡ್ತಾರೆ ಗಾಂಧೀಜಿಯವರು. ಆ ಭಾಷಣದ ಮುಖ್ಯ ವಿಷಯ ಇಷ್ಟೇ: ನಾವು ಭಗವಂತನಿಂದ ಯಾವ ರೀತಿಯಾಗಿ ಸೃಷ್ಟಿಗೊಂಡಿದ್ದೇವೆ ಅಂದರೆ, ನಮ್ಮ ಸುತ್ತಮುತ್ತಲ ನಮ್ಮ ಪರ್ಯಾವರಣದಲ್ಲಿರುವಂಥ ಒಂದು ಸಮಾಜ, ಒಂದು ಸಮೂಹ, ಇದರ ಸೇವೆಗೆ ಅಂತಾನೆ ನಾವು ಮೀಸಲಾಗಿ ಇಡಬೇಕು. ಸೊ ಸ್ವದೇಶಿ ಭಾವನೆ ಅಂದರೆ ನಾನು ನನ್ನ ದೇಶದ ಒಂದು ಪಾರಂಪರಿಕ ಧರ್ಮವನ್ನು ಅನುಸರಿಸಿ ಅದಕ್ಕೋಸ್ಕರ ಕೆಲಸ ಮಾಡಿ ಅದರಲ್ಲಿ ನಾನು ಸುಧಾರಣೆ ಏನು ತರಬೇಕು ಅದನ್ನು ತರ್ತೀನಿ. ಸ್ವದೇಶಿ ಎಕನಾಮಿಕ್ಸ್ ಅಂದರೆ ನಾನು ನಮ್ಮ ಗ್ರಾಮ, ನನ್ನ ನಗರ, ನಾನು ಇರುವಂತಹ ಸಮೂಹದಲ್ಲಿ ಅದರ ಆರ್ಥಿಕ ಸುಧಾರಣೆಗಾಗಿ, ಅದರ ಆರ್ಥಿಕ ಅಭಿವೃದ್ಧಿಗಾಗಿ ಮಾಡ್ತೇನೆ. ಸ್ವದೇಶಿ ಅಂದರೆ ಧರ್ಮ ಅಥವಾ ರಿಲಿಜಿಯನ್ನಲ್ಲಿ ನಮ್ಮ ಮತದಲ್ಲಿ ಇರುವಂಥ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ಅದರ ಸುಧಾರಣೆಗೆ, ಅದರ ಉತ್ಸಾಹ ಸ್ಥಿತಿಗೆ ನಾವು ಕೆಲಸ ಮಾಡುವುದು, ಇದುವೇ ಸ್ವದೇಶಿ. ಇದಲ್ಲದೆ ನಾವು ಪೂರ್ತಿ ವಿಶ್ವಕ್ಕೋಸ್ಕರ ಎಲ್ಲ ಮಾಡ್ತೀವಿ ಅಂತ ತಿಳ್ಕೊಳ್ಳೋದು ನಮ್ಮ ಒಂದು ಅಹಂಕಾರ ಅಷ್ಟೇ. ಇದು ನಮ್ಮನ್ನು ತಪ್ಪು ದಿಶೆಗೆ ತೆಗೆದುಕೊಂಡು ಹೋಗುತ್ತೆ. ಈ ರೀತಿಯಾದಂಥ ಒಂದು ಖಚಿತವಾದ ಅಭಿಪ್ರಾಯ ಗಾಂಧೀಜಿಯವರಿತ್ತು. ಇದು ಇವತ್ತಿನ ಭಾಷಣಕ್ಕೆ ಒಂದು ಮೂಲಭೂತ ಒಂದು ಪೃಷ್ಠಭೂಮಿಯಾಗಿರಲಿ ಅಂತ ಇದನ್ನ ಎತ್ಕೊಂಡಿದ್ದೀನಿ. ಈಗ ಮುಖ್ಯವಾದ ವಿಷಯಕ್ಕೆ ಹೊರಡೋಣ. ಸೊ ಇದು 2003ರಲ್ಲಿ AP ಜೋಶಿ, ನಾನು ಮತ್ತು ಜಿತೇಂದ್ರ ಬಜಾಜ್ ಅವರು ಒಂದು ಪುಸ್ತಕ ಬರೆದಿದ್ವಿ. ಆವಾಗ 2001ರ ಅಂಕಿಅಂಶಗಳಿನ್ನೂ ಬಂದಿರಲಿಲ್ಲ 2003ರಲ್ಲಿ. ತಿರುಗಿ ಅದನ್ನೇ 2005ರಲ್ಲಿ 2001ನೇ ಸೆನ್ಸಸ್ಸಿಂದ ಬಂದ ವಿಷಯಗಳನ್ನು ಸೇರಿಸಿ ರಿಲಿಜಿಯಸ್ ಡೆಮೋಗ್ರಫಿ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದ್ವಿ. ಈಗ ಅದನ್ನ 2011ರ ಪರಿಪ್ರೇಕ್ಷ್ಯದಲ್ಲಿ ಈ ವಿಷಯಗಳನ್ನು ನೋಡೋಣ. ನಮ್ಮ ಭಾರತ ದೇಶ ಅನ್ನೋದು ಇಟ್ ಹ್ಯಾಸ್ ಎ ವೆರಿ ಸ್ಪೆಷಲ್ ಜಿಯೋಗ್ರಾಫಿಕ್. ಇದು ಉತ್ತರದಲ್ಲಿ ಪರ್ವತಗಳಿಂದ ಆಚ್ಛಾದಿತವಾಗಿದೆ, ದಕ್ಷಿಣದಲ್ಲಿ ಸುದೂರವಾಗಿ ನಮಗೆ ಸಮುದ್ರದಿಂದ ನಾವು ಇದು ಒಂದು ಜಿಯೋಗ್ರಾಫಿಕಲ್ ಸ್ಪೆಷಲ್ ರೀಜನ್. ಇದುವೇ ಒಂದು ರೀತಿಯಾದ ಯೂನಿಟ್, ಸಪರೇಟ್ ಜಿಯೋಗ್ರಾಫಿಕಲ್ ಯೂನಿಟ್ ಆಗಿ ಕಂಗೊಳಿಸುತ್ತೆ. ಎರಡನೇ ಮುಖ್ಯವಾದ ವಿಷಯ, ನಾವು ಜನಸಂಖ್ಯೆ ಬಗ್ಗೆ ತಿಳ್ಕೋಬೇಕು ಅಂದರೆ, ಒಂದು ದೇಶ ಎಷ್ಟು ಜನಸಂಖ್ಯೆಯನ್ನು ಅದು ಅದರ ಭಾರವನ್ನು ಹೊರಬಲ್ಲದು ಅಂತ. ಅದಕ್ಕೆ ಮುಖ್ಯವಾದಂಥ ಅಂಕಿಅಂಶ ಎಷ್ಟು ಸಾಗುವಳಿ ಭೂಮಿ, ಕೃಷಿಯೋಗ ಕ್ಷೇತ್ರ ಇದೆ ಅಂತ. ಸೊ ಪ್ರಪಂಚದ ಮುಖ್ಯ ವಸಾಹತು ಇರುವಂಥ ಸ್ಥಳಗಳಲ್ಲಿ ಕೂಡ 10-15% ಅಷ್ಟೇ ಭೂಮಿ ಕೃಷಿಯೋಗ್ಯವಾಗಿದೆ. ನಮ್ಮ ಭಾರತ ಉಪಖಂಡದಲ್ಲಿ ಅದು 45% ಭೂಮಿ ಕೃಷಿಯೋಗ್ಯವಾಗಿದೆ. ನಾವು ಈ ಭಾರತದ ಮ್ಯಾಪ್ ನೋಡಿದ್ರೆ ಈ ಹಿಲ್ ಏರಿಯಾಗಳು ಬಿಟ್ಬಿಟ್ರೆ, ಪರ್ವತೀಯ ಕ್ಷೇತ್ರಗಳನ್ನ ಬಿಟ್ಬಿಟ್ರೆ ಹಸಿರಾಗಿರೋ ಕ್ಷೇತ್ರವೆಲ್ಲ ಕೃಷಿಯೋಗ್ಯ. ಇದು ಒಂದು ದಿಸ್ ಈಸ್ ಯೂಸ್ಫುಲ್ ಫಾರ್ ನಮ್ಮ ಹುಲ್ಲುಗಾವಲಾಗಿರುವಂಥ ಮೈದಾನ ಪ್ರದೇಶ. ಓಕೆ, ಜನಸಂಖ್ಯೆ ಬಗ್ಗೆ ಭಾರತ ದೇಶದ ಒಂದು ಮುಖ್ಯವಾದ ಒಂದು ಅಂಶನ ಚಾರಿತ್ರಿಕವಾಗಿ ನಾವು ತಿಳ್ಕೋಬೇಕಾಗಿದೆ. ಎಲ್ರಿಗೂ ಕಾಣಿಸ್ದೇ ಇದ್ರೆ ಸ್ವಲ್ಪ ಮುಂದೆ ಬಂದ್ಬಿಡಿ. ನಂಬರ್ಗಳು ಕಾಣಿಸ್ತೀಯ. ಮುಖ್ಯವಾಗಿ ಈ ಭಾಷಣದಲ್ಲಿ ಅಂಕಿಅಂಶಗಳೇ ಪ್ರಧಾನ. ಈ ಅಂಕಿಅಂಶಗಳು ಚಾರಿತ್ರಿಕ ವಿಶೇಷಜ್ಞರು ಕೊಟ್ಟಿರುವಂಥ ಅಂಕಿಅಂಶಗಳು 1ನೇ ಇಸವಿಯಿಂದ ಇವಾಗಿನ ತನಕ ಪ್ರಪಂಚದ ಜನಸಂಖ್ಯೆ ಯಾವ ರೀತಿಯಾಗಿ ಬದಲಾವಣೆಗೊಂಡಿದೆ, ಇದಕ್ಕೆ ಎಷ್ಟೋ ವಿಧವಾದ ಒಂದು ಅಂದಾಜುಗಳಿದೆ. ಇದು ಆಂಗಸ್ ಮ್ಯಾಡಿಸನ್ ಅನ್ನೋರು ಮಾಡಿರುವಂಥ ಅಂದಾಜನ್ನು ಬರೆದಿದ್ದೀನಿ. 2009ರಲ್ಲಿ ವರ್ಲ್ಡ್ ಎಕಾನಮಿ ಓವರ್ 2 ಮಿಲಿಯನಿಯಾ ಅಂತ ಒಂದು ಪುಸ್ತಕ ಆಂಗಸ್ ಮ್ಯಾಡಿಸನ್ ಅವರು ಬರೆದಿದ್ದು. ಸೊ ಇದರ ಪ್ರಕಾರ ನಾವು ನೋಡುವುದು ಭಾರತ ಮತ್ತು ಚೀನಾ ಇದು ಎರಡೂ ಕೂಡ ಪ್ರಪಂಚದ ಮೊತ್ತ ಜನಸಂಖ್ಯೆಯ ಸುಮಾರು 50% ಅಂಶ ಭಾರತ ಮತ್ತು ಚೀನಾದಾಗಿತ್ತು. ಯಾವಾಗಿಂದ? 1ನೇ ಇಸವಿಯಿಂದ ಹಿಡಿದು ಸುಮಾರು 1700ನೇ ಇಸವಿ ತನಕ ಭಾರತ ಮತ್ತು ಚೀನಾ ಪ್ರಪಂಚದ ಪೂರ್ತಿ ಜನಸಂಖ್ಯೆಯ 60% ಭಾಗ ಭಾರತ ಮತ್ತು ಚೀನಾದಲ್ಲಿತ್ತು. ಪ್ರಾಯಶಃ ಮುಖ್ಯವಾದ ಮುಕ್ಕಾಲು ಸಮಯದಲ್ಲಿ ಭಾರತದ ಜನಸಂಖ್ಯೆ ಚೀನಾಕ್ಕಿಂತ ಹೆಚ್ಚಾಗಿತ್ತು ಅಂತ ಅಂದಾಜು ಮಾಡಿದ್ದಾರೆ. ದೀಸ್ ಆರ್ ಗೆಸ್ಟಿಮೇಟ್ಸ್. ಇದು ಈ ರೀತಿಯಾದ ವಿಷಯಗಳಲ್ಲಿ ಖಚಿತವಾದ ನಿರ್ಧಾರ ಇಲ್ಲ, ಬಟ್ ನಮಗೆ ಇರುವಂಥ ಪೂರ್ವ ಚಾರಿತ್ರಿಕ ಆಧಾರಗಳು ಈ ವಿಷಯನ ಸಮರ್ಥಿಸುತ್ತೆ. 1780-70ರಿಂದ ಭಾರತ ದೇಶದ ಜನಸಂಖ್ಯೆ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಸುಮಾರು
20ರಿಂದ 14ಕ್ಕೆ ಇಳಿದೋಯ್ತು. ವಸಾಹತುಶಾಹಿ ಸಮಯದಲ್ಲಿ, ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ 1820ರಿಂದ 1950ರಲ್ಲಿ ಭಾರತದ ಶೇಕಡ ಜನಸಂಖ್ಯೆ ಪ್ರಮಾಣ ವಿಶ್ವದಲ್ಲಿ 20ರಿಂದ 14ಕ್ಕೆ ಇಳಿದೋಯ್ತು. ಚೀನದ್ದು ಕೂಡ 36ರಿಂದ 21ಕ್ಕೆ ಇಳಿದೋಯ್ತು. ಸ್ವಾತಂತ್ರ್ಯದ ನಂತರ ತಿರುಗಿ ಈ ಪ್ರದೇಶಗಳಲ್ಲಿ ಜನಸಂಖ್ಯೆ ಅಭಿವೃದ್ಧಿ ಆಗ್ತಾ ಇದೆ. ಅದರಿಂದ ಭಾರತೀಯ ಜನಸಂಖ್ಯೆ ತುಂಬ ಜಾಸ್ತಿ ಅಂತ ತಿಳ್ಕೊಳ್ಳೋದ್ರಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಎಷ್ಟು ಕೃಷಿಯೋಗ ಕ್ಷೇತ್ರ ಇದೆ ಅನ್ನೋದರಲ್ಲಿ ಭಾರತ ಒಂದು ವಿಶಿಷ್ಟವಾದ ಸ್ಥಾನ ಜಗತ್ತಿನಲ್ಲೇ. ಚರಿತ್ರೆಯಲ್ಲಿ ಕೂಡ ಭಾರತದ ಮತ್ತು ಚೀನಾದ ಸ್ಥಾನಮಾನ ಜನಗಣನೆ ಪ್ರಕಾರ ಬಹಳ ಮುಖ್ಯವಾದದ್ದು. ಇದನ್ನಿಟ್ಕೊಂಡೇ ಪ್ರಪಂಚದ ಮುಖ್ಯ ಆರ್ಥಿಕ ಒಂದು ಉತ್ಪಾದನೆ ಏನಿದೆ ಅದರಲ್ಲಿ ಭಾರತದ ಸ್ಥಾನ ಏನು, ಚೈನಾದ ಸ್ಥಾನ ಏನು ಅನ್ನೋದು ಕೂಡ ಆಂಗಸ್ ಮ್ಯಾಡಿಸನ್ ಮುಂತಾದವರು ಅಂದಾಜು ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ವಿಶ್ವದ GDPಯಲ್ಲಿ ಸುಮಾರು 60% ಭಾಗ 1750 ತನಕ ಭಾರತ ಮತ್ತು ಚೀನದ್ದಾಗಿತ್ತು. ಅದರಲ್ಲಿ 30 ಭಾಗ ಭಾರತದ್ದಾಗಿತ್ತು, 30 ಭಾಗ ಚೀನದ್ದಾಗಿತ್ತು. ಅಂದರೆ ವಿಶ್ವದ ಆರ್ಥಿಕ ಚರಿತ್ರೆ ನಾವು ಬರಿಬೇಕು ಅಂದರೆ ಅದರಲ್ಲಿ 2/3 ಭಾಗ ಭಾರತ ಮತ್ತು ಚೀನಾದ ಆರ್ಥಿಕ ಚರಿತ್ರೆ ಆಗಬೇಕಾಗಿದೆ. ಈಗ ಅದು ಪುಸ್ತಕಗಳಲ್ಲಿ ಒಂದು ಚಿಕ್ಕ ಫುಟ್ ನೋಟ್ ಆಗಿ ಮಾತ್ರ ಉಳಿದಿದೆ. ನಾವು ಅದರ ಬಗ್ಗೆ ಆ ರೀತಿಯಾದ ಕೆಲಸ ಮಾಡಿಲ್ಲ. ಈಗ ನಾವು ರೀತಿಯಾದ ಒಂದು ಜನಸಂಖ್ಯೆಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ನಡೀತಿದೆ ಅನ್ನೋದನ್ನ ನೋಡೋಣ. 1881ನೇ ಇಸ್ವಿಯಿಂದ ಈ ಜನಗಣನೆ, ಆಗ ಭಾರತ ಉಪಖಂಡದ ಮೊತ್ತ ಜನಗಣನೆಯಲ್ಲಿ 25 ಕೋಟಿ. ಈಗ ಭಾರತದ ಉಪಖಂಡ ಅಂದರೆ ಈಗಿರುವ ಭಾರತ ಯೂನಿಯನ್ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಸೇರಿಸಿದ್ರೆ ಈಗಿನ ಮೊತ್ತ 154 ಕೋಟಿ. ಇದರಲ್ಲಿ ನಾವು ಜನಗಣನೆಯಲ್ಲಿ 6 ವಿಧವಾದ ಕಮ್ಯುನಿಟಿಗಳು, ರಿಲಿಜಿಯಸ್ ಕಮ್ಯುನಿಟೀಸ್, ಧರ್ಮದ ಮೇಲೆ ಆಧಾರದಿಂದ ಉಂಟಾದಂಥ ಸಮೂಹಗಳನ್ನು ಜನಗಣನೆಯಲ್ಲಿ ಉಲ್ಲೇಖಿಸಲಾಗುತ್ತೆ. ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಕ್ರೈಸ್ತರು, ಮುಸ್ಲಿಮರು, ಇದು 6. ಇದಲ್ಲದೆ ಮತ್ತೇತರ ಧರ್ಮಾನುಯಾಯಿಗಳು, ಅದರ್ ರಿಲಿಜಿಯಸ್ ಪ್ರಾಕ್ಟೀಸಸ್, ಅದಲ್ಲದೆ ಧರ್ಮದ ಬಗ್ಗೆನೇ ಉಲ್ಲೇಖ ಮಾಡದೇ ಇರೋರು, ರಿಲಿಜನ್ ನಾಟ್ ಸ್ಟೇಟೆಡ್. ಈ ರೀತಿಯಾದಂಥ 8 ವರ್ಗಗಳಲ್ಲಿ ನಮ್ಮ ಜನಸಂಖ್ಯೆಯನ್ನು ಸೆನ್ಸಸ್ ವಿಭಾಗ ವಿಂಗಡಿಸುತ್ತೆ. ಇದರ ಪ್ರಕಾರ ನಾವು ನೋಡಿದ್ರೆ ನಾವು ಈ ಭಾರತೀಯ ಧರ್ಮಿಗಳು ಅಂದರೆ ಭಾರತದ ಮೂಲದ ಧರ್ಮಗಳು ಯಾವುದು, ಹಿಂದೂಯಿಸಮ್, ಸಿಖಿಸಮ್, ಜೈನಿಸಮ್, ಇವುಗಳೆಲ್ಲ ಭಾರತ ಮೂಲದ ಧರ್ಮಗಳನ್ನು ನಾವು ಒಂದಾಗಿ ಇಟ್ಕೊಂಡ್ರೆ ಅವರನ್ನು ಇಂಡಿಯನ್ ರಿಲಿಜನಿಸ್, ಭಾರತದ ಮೂಲದ ಭಾರತೀಯ ಧರ್ಮಾನುಯಾಯಿಗಳು ಅಂತ ಕರಿಬಹುದು. ಮುಸ್ಲಿಮರು, ಕ್ರೈಸ್ತರು, ಇದು ಮುಖ್ಯವಾದ 3 ಪಂಗಡವಾಗಿ ನಾವು ವಿಭಜಿಸಿ ಈ 130 ವರ್ಷದಲ್ಲಿ ಮುಖ್ಯವಾದಂಥ ಬದಲಾವಣೆ ಏನು ನಡೆದಿದೆ, ನಮ್ಮ ಉಪಖಂಡದಲ್ಲಿ ಏನು ನಡೆದಿದೆ ಅನ್ನೋದನ್ನು ಮುಂಚೆ ನೋಡೋಣ. ಸೊ ನಮ್ಮ ಉಪಖಂಡದಲ್ಲಿ 25 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 80% ಮಂದಿ ಭಾರತೀಯ ಮೂಲದ ಧರ್ಮಾವಲಂಬಿಗಳು, ಮುಸ್ಲಿಮರು 20, ಕ್ರಿಸ್ತರು 0.7. ಇದು 1881ನೇ ಪರಿಸ್ಥಿತಿ. ನಮ್ಮ ದೇಶ ಸ್ವತಂತ್ರ ಆದಾಗ 1951 ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಭಾರತೀಯ ಧರ್ಮಿಗಳು ಸುಮಾರು 73.5, ಮುಸ್ಲಿಮರು 24.28 ಮತ್ತು ಕ್ರೈಸ್ತರು 2%. ಇದು 1951ರಲ್ಲಿ ಇದ್ದಂಥ ಪರಿಸ್ಥಿತಿ. ಈಗ 2011ನೇ ಇಸ್ವಿಲಿರುವಂಥ ಪರಿಸ್ಥಿತಿ. ಈಗ ನಮಗೆ ಪಾಕಿಸ್ತಾನದಲ್ಲಿ ಸೆನ್ಸಸ್ ಆಗಿ 17 ವರ್ಷ ಆಯಿತು. 1998 ಸೆನ್ಸಸ್ಸು, ಬಾಂಗ್ಲಾದೇಶಲ್ಲಿ 2011 ಸೆನ್ಸಸ್ ಆಗಿದೆ. ಅದು 2 ಅಂಕಿಅಂಶಗಳನ್ನು ಕೂಡಿಸಿ ನಾವು ನೋಡಿದ್ರೆ ನಮ್ಮ ಭಾರತ ಉಪಖಂಡದಲ್ಲಿ 67% ಮಂದಿ ಮಾತ್ರ ಭಾರತೀಯ ಧರ್ಮಾವಲಂಬಿಗಳು, 31% ಬಂದು ಮುಸ್ಲಿಮರು, 2% ಬಂದು ಕ್ರೈಸ್ತರು. ಸೊ 130 ವರ್ಷದಲ್ಲಿ ಈ ರೀತಿಯಾದಂಥ ಒಂದು ದೊಡ್ಡ ಅದ್ಭುತವಾದ ಪರಿವರ್ತನೆ ಉಂಟಾಗಿದೆ ಜನಸಂಖ್ಯೆಯಲ್ಲಿ. 79% ಇದ್ದಂಥ ಒಂದು ಸಮೂಹ ಈಗ 67% ಇಳಿದಿದೆ. 20ರಲ್ಲಿದ್ದಂಥ ಒಂದು ಸಮೂಹ 31% ಏರಿದೆ. 0.7ನಲ್ಲಿದ್ದಂಥ ಸಮೂಹ 2ಕ್ಕೆ ಏರಿದೆ. ಇದು ಭಾರತೀಯ ಉಪಖಂಡದಲ್ಲಿ ಆಗಿರುವಂಥ ಬದಲಾವಣೆ 130 ವರ್ಷದಲ್ಲಿ ಸೆನ್ಸಸ್ ಪ್ರಕಾರ. ಚಾರಿತ್ರಿಕವಾಗಿ ಭಾರತ ದೇಶದಲ್ಲಿ ವಿಧರ್ಮೀಯರು ಹೊರಗಿಂದ ಬಂದವರು, ವಿದೇಶಿಯರೆಲ್ಲ ಬಂದು ಇಲ್ಲಿರುವಂಥ ಧರ್ಮವನ್ನೇ ಅವಲಂಬಿಸಿ
ನಾವೆಲ್ಲ ಹಿಲಿಯೋಡೋರಸ್ ಬಂದು ಗರುಡ ಧ್ವಜವನ್ನು ಸ್ಥಾಪಿಸಿದ ಕಥೆ ಎಲ್ಲ ಕೇಳಿದ್ದೀವಿ. ಕಾನಿಷ್ಕ ಬೌದ್ಧ ಮತವನ್ನು ತೆಗೆದುಕೊಂಡದನ್ನು ಕೇಳಿದ್ದೀವಿ. ಸುಮಾರು 13ನೇ ಶತಮಾನದಿಂದ ಬಂದ ಟರ್ಕರು, ಆಫ್ಘನ್ರು, ಸೆಂಟ್ರಲ್ ಏಷ್ಯನ್ ಮತ್ತವರು ಭಾರತೀಯ ಧರ್ಮಗಳನ್ನು ಅವಲಂಬಿಸಲಿಲ್ಲ. ಅವರು ಅವರದೇ ಧರ್ಮವನ್ನೇ ನಿಷ್ಠೆಯಿಂದ ಹಿಡಿದರು. ಆಗ ಭಾರತ ದೇಶದಲ್ಲಿ ವಿಧರ್ಮೀಯರ ಸಂಖ್ಯೆ ಶುರುವಾಯಿತು. ಆದರೆ ವಿಧರ್ಮೀಯರು ಎಷ್ಟಿದ್ರು ಅಂದರೆ 17ನೇ ಶತಮಾನದ ಆದಿಯಲ್ಲಿ ಜಹಾಂಗೀರ್ ಮತ್ತು ಅಕ್ಬರನ ಪ್ರಕಾರ ಆಗಿನ ಮುಘಲ್ ಸಾಮ್ರಾಜ್ಯದಲ್ಲಿ 6ರಲ್ಲಿ ಒಬ್ಬರು ಮಾತ್ರ ಮುಸಲ್ಮಾನ ಮತಕ್ಕೆ ಸೇರಿದವನು. ಅಂದರೆ 84% ಮಂದಿ ಹಿಂದೂ ಧರ್ಮದವರೇ ಆಗಿದ್ರು 1600 ಇಸ್ವಿಯಲ್ಲಿ. ಅದು ಮುಘಲ್ ಸಾಮ್ರಾಜ್ಯದ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ. ಆದರೆ 1881ರಷ್ಟೊತ್ತಿಗೆ ನಾವು ನೋಡೋದು ಮುಸ್ಲಿಮರು 20% ಮಂದಿಯಾಗಿ ಆ ದರಕ್ಕೆ ಅವರ ಒಂದು ಜನಗಣನೆಯಲ್ಲಿ ಅವರ ಪಂಗು ಏರಿತ್ತು. ಸೊ ಇದನ್ನು ನಾವು ಒಂದು ರೀತಿಯ ಪ್ರೊಜೆಕ್ಟ್ ಮಾಡ್ಬೋದು. ಇದು ಬಂದು ಭಾರತೀಯ ಉಪಖಂಡಕ್ಕೆ ಸಂಬಂಧಿಸಿದ್ದು. ನಮ್ಮ ಇಂಡಿಯನ್ ಯೂನಿಯನ್, ಇವಾಗ ನಾವಿರುವಂಥ ಇಂಡಿಯಾ ದೇಶಕ್ಕೆ ಸಂಬಂಧಿಸಿದ್ದಲ್ಲ. ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್ 3 ಸೇರಿ ಈಗ ನಾವು 13 ಸೆನ್ಸಸ್ಸಿಂದ ನೋಡಿದ್ದನ್ನು ನಾವು ಒಂದು ರೀತಿಯಾಗಿ ಪ್ರೊಜೆಕ್ಟ್ ಮಾಡಿದ್ರೆ ಇದು ಬಹಳ ಕಷ್ಟ. ಈ ಚರಿತ್ರೆಯಲ್ಲಿ ನಾವು ಜನಗಣನೆಯಿಂದ ಮುಂದೆ ಏನಾಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಇದರಲ್ಲಿ ಫ್ಯಾಕ್ಟರ್ಸ್ ಬಹಳ ಇದೆ. ಮುಂದೆ ನಾವು ಮಾತಾಡುವಾಗ ಇದನ್ನ ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿಯ ತಪ್ಪುಗಳಾಗ್ಬೋದು ಅಂತ ಹೇಳೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಫರ್ನಾಂಡ್ ಬ್ರಾಡೆಲ್ ಅನ್ನೋನು ಬಹಳ ಫೇಮಸ್ ಇತಿಹಾಸಜ್ಞ, ಫ್ರೆಂಚ್ ದೇಶದವನು. 1950ರಲ್ಲಿ ಅವನೊಂದು ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ಸ್ ಅಂತ ಪುಸ್ತಕ ಬರೆದ. ಆ ಪುಸ್ತಕದ ಬಿಗಿನಿಂಗಲ್ಲಿ ಮೊದಲಲ್ಲಿ ಒಂದು ಜನಗಣನೆಯ ಪ್ರಕಾರ ಪ್ರಪಂಚದ ಉಪಖಂಡಗಳಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ನಡೀಬಹುದು, ನಡೆದಿವೆ ಅಂತ. ಆವಾಗ ಆಫ್ರಿಕಾ ದೇಶದ ಜನಗಣನೆಯ ಪ್ರಕಾರ 15 ಕೋಟಿನೋ 20 ಕೋಟಿನೋ ಜನಸಂಖ್ಯೆ ಇತ್ತು. ಅವನು 2000 ಆಫ್ರಿಕಾ ದೇಶದಲ್ಲಿ ಒಂದು 40 ಕೋಟಿ ಜನಸಂಖ್ಯೆ ಇರಬಹುದು ಅಂತ ಒಂದು ಅಂದಾಜು ಮಾಡ್ದ. ಈಗ ಆಫ್ರಿಕಾ ಉಪಖಂಡದಲ್ಲಿರೋ 115 ಕೋಟಿನೋ ನಾವು ಮುಂದೆ ಆ ಸಂಖ್ಯೆಯನ್ನು ನೋಡ್ತೀವಿ. ಸೊ ಅದರಿಂದ ಜನಗಣನೆಯಲ್ಲಿ ಮುಂದೆ ಏನು ನಡೀಬಹುದು ಅಂತ ಹೇಳೋದು ಬಹಳ ಕಷ್ಟ. ಆದರೆ ಮುಂದೆ ಏನು ನಡೀಬಹುದು ಅನ್ನೋದನ್ನ ಯಾಕೆ ಜನಗಣನಾ ತಜ್ಞರು ಬರೀತಾರೆ ಅಂದರೆ, ಇದನ್ನು ಇಟ್ಕೊಂಡು ನಾವು ಯಾವ ರೀತಿಯಾದ ಒಂದು ಪಾಲಿಸೀಸ್, ಯಾವ ರೀತಿಯಾದ ಒಂದು ನಮ್ಮ ರಾಜ್ಯ ತಂತ್ರದಲ್ಲಿ ನಡೆಯಬೇಕಾದಂಥ ಒಂದು ಸೂಕ್ಷ್ಮ ಒಂದು ಬದಲಾವಣೆಗಳನ್ನೆಲ್ಲ ನಾವು ನೋಡ್ಕೋಬೇಕು ಅನ್ನೋದಕ್ಕಾಗಿ ಈ ರೀತಿಯಾದಂಥ ಒಂದು ಪ್ರೊಜೆಕ್ಷನ್ಸ್ ಜನ ಮಾಡ್ತಾರೆ. ಸೊ ಇದರ ಪ್ರಕಾರ ಸುಮಾರು 2060ರಷ್ಟೊತ್ತಿಗೆ ಭಾರತ ದೇಶದಲ್ಲಿ ಭಾರತೀಯ ಧರ್ಮಾವಲಂಬಿಗಳು 50% ಆಗಿಬಿಡ್ತಾರೆ. ಕ್ರೈಸ್ತರು ಮತ್ತು ಮುಸ್ಲಿಮರು ಕೂಡ 50% ಆಗಬಹುದು ಅಂತ ಒಂದು ಅಂದಾಜು. ಈಗ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಕಳೆದ 100 ವರ್ಷಗಳಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗಿದೆ, ಧರ್ಮಾನುರೀತಿಯಾದ ಜನಸಂಖ್ಯೆ ಇದೆ. ಸೊ ಭಾರತೀಯ ಕೇಂದ್ರ ಏನು ಹೇಳ್ತಾರೆ ಸರ್ ಇಂಡಿಯನ್ ಯೂನಿಯನ್ಗೆ? ಭಾರತ ಒಕ್ಕೂಟದಲ್ಲಿ 1901ರಿಂದ 2011 24 ಕೋಟಿಯಿಂದ 120 ಕೋಟಿ, 5ರಷ್ಟು ಏರಿದೆ ನಮ್ಮ ಜನಸಂಖ್ಯೆ. ಭಾರತದ ಒಕ್ಕೂಟ ಅವಾಗ ಇರಲಿಲ್ಲ, ಬಟ್ ಆ ಪ್ರದೇಶದಲ್ಲಿದ್ದಂಥ ಜನಸಂಖ್ಯೆ ಏನು ಅನ್ನೋದನ್ನ ಸೆನ್ಸಸ್ನ ಪ್ರಕಾರ ನಾವು ಬರ್ಕೊಂಡಿರೋದು. ಆವಾಗ 87% ಮಂದಿ ಭಾರತೀಯ ಧರ್ಮಾವಲಂಬಿಗಳಿದ್ದರು. ಈ ಪಾರ್ಟಿಷನ್ ಆಗಿ ನಮ್ಮ ಸ್ವತಂತ್ರ ಭಾರತದಲ್ಲಿ ಅದು ಇದು 87ರಿಂದ 84ಕ್ಕೆ ಇಳಿತು. ಅದು ತಿರುಗಿ 87 ಆಗಿ ಏರಿತು. ಆಮೇಲೆ 2001ರಷ್ಟೊತ್ತಿಗೆ ಅದು ತಿರುಗಿ 84 ಆಗಿ ಇಳಿದಿದೆ. ಈ ಕಳೆದ 10 ವರ್ಷಗಳಲ್ಲಿ 84.22ರಿಂದ 83.48ಕ್ಕೆ ಇಳಿದಿದೆ. ಮುಸ್ಲಿಮರದು 12.21 ಇತ್ತು 1901ರಲ್ಲಿ. 1941ರಲ್ಲಿ ಅದು 13.38, 10.43ಕ್ಕೆ ಇಳಿದಿತ್ತು. ಪಾರ್ಟಿಷನ್ನಲ್ಲಿ ಆದಂಥ ಒಂದು ಜನ ಆಯಾಮ ಒಂದು ನಮ್ಮ ಪ್ರದೇಶದಿಂದ ಮುಸ್ಲಿಮ ಸಮುದಾಯದವರು ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದರ ಪ್ರಕಾರ. ಆಮೇಲೆ ಅದು ತಿರುಗಿ 13.43, ಈಗ ಬಂದು 14.23. ಸೊ 2001ರಷ್ಟೊತ್ತಿಗೆ ಪಾರ್ಟಿಷನ್ ಮೂಲಕ ಏನು ಮುಸ್ಲಿಂ ಸಮುದಾಯದ ಸಂಖ್ಯೆ ಕಮ್ಮಿ ಆಗಿತ್ತೋ ಅದು ತಿರುಗಿ ಅದೇ ಸಂಖ್ಯೆಗೆ ಬಂದ್ಬಿಡ್ತು. ಈಗ ಅದಕ್ಕಿಂತ ಹೆಚ್ಚಾಗಿ ಸುಮಾರು ಕಳೆದ 100 ವರ್ಷಗಳಲ್ಲಿ ಈಗ ಮುಸ್ಲಿಮರ ಭಾರತದಲ್ಲಿರುವಂಥ ಅಂಶ ಅತಿ ಜಾಸ್ತಿ ಆದದ್ದು ಕಳೆದ 110 ವರ್ಷಗಳಲ್ಲಿ 14.23. ಎಲ್ಲೂ ಯಾವಾಗಲೂ ಭಾರತ ಸಮುದಾಯದಲ್ಲಿ ಭಾರತ ಇಂಡಿಯನ್ ಯೂನಿಯನ್ನಲ್ಲಿ ಇದ್ದಿದ್ದಿರಲಿಲ್ಲ. ಪಾಕಿಸ್ತಾನದ್ದು ಬಹಳ ಇಂಟ್ರೆಸ್ಟಿಂಗ್.
ಪಾರ್ಟಿಷನ್ಗೆ ಮುಂಚೆ 20% ಮುಸ್ಲಿಮರಿದ್ದರಲ್ಲಿ, ಪಾರ್ಟಿಷನ್ ಆದ ತಕ್ಷಣ 1.6 2% ಕಮ್ಮಿ ಆಗೋಯ್ತು. ಆವಾಗಿಂದ ಸುಮಾರು ಅದೇ ಲೆವೆಲಲ್ಲಿ ಹಿಂದೂಗಳ ಸಂಖ್ಯೆ ಪಾಕಿಸ್ತಾನದಲ್ಲಿದೆ. ಮುಸ್ಲಿಮರು 78.8 ಇದ್ದಿದ್ದು ಈಗ 96.57. ಸೊ ಒಂದೇ ರೀತಿಯಾದ ನಮ್ಮ ಪಾರ್ಟಿಷನ್ ಆದಮೇಲೆ ಪಾಕಿಸ್ತಾನದ್ದು ಧರ್ಮಾನುರೀತಿಯಾದಂಥ ಜನಸಂಖ್ಯೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. 2%ಗಿಂತ ಕಮ್ಮಿ ಭಾರತೀಯ ಧರ್ಮಾವಲಂಬಿಗಳು, 2%ಗಿಂತ ಕಮ್ಮಿ ಕ್ರೈಸ್ತರು, ಮಿಕ್ಕವರೆಲ್ಲ ಮುಸ್ಲಿಮರಾಗಿದ್ದಾರೆ. ಆದರೆ ಬಾಂಗ್ಲಾದೇಶದ್ದು ಇನ್ನೂ ವಿಚಿತ್ರ. ಈ ಕಳೆದ ಶತಮಾನದ ಆದಿಯಲ್ಲಿ 66% ಮುಸ್ಲಿಮರಿದ್ದರು, 33.9 ಅಂದರೆ 34% ಮುಸ್ಲಿಮರಿದ್ದರು, ಭಾರತೀಯ ಧರ್ಮಾವಲಂಬಿಗಳಿದ್ದರು. ಅದು ಬಂದು ಬಾಂಗ್ಲಾದೇಶ್ ಪಾಕಿಸ್ತಾನದ ವಿಭಜನೆ ಆದ ತಕ್ಷಣ 1951ರಲ್ಲಿ ಭಾರತೀಯ ಧರ್ಮಾವಲಂಬಿಗಳ ಸಂಖ್ಯೆ 23% ಆಯಿತು. ಸೊ ಪಾಕಿಸ್ತಾನದ ಭಾಗಗಳಲ್ಲಿ ಪೂರ್ತಿಯಾಗಿ ಭಾರತೀಯ ಧರ್ಮಾವಲಂಬಿಗಳು ಅಲ್ಲಿಂದ ನಿಷ್ಕ್ರಾಮಿಸಿ ಭಾರತ ಪ್ರದೇಶಕ್ಕೆ ಬಂದುಬಿಟ್ರು. ಆದರೆ ಬಾಂಗ್ಲಾದೇಶದಲ್ಲಿ ಅದಾಗಲಿಲ್ಲ. ಸೊ 1951ರಲ್ಲಿ ಕೂಡ 23% ಭಾರತೀಯ ಧರ್ಮಾವಲಂಬಿಗಳು ಅಂದರೆ ಹಿಂದೂಗಳು, ಸಿಖ್ಖರು, ಬೌದ್ಧರು ಅಲ್ಲಿದ್ದರು. ಬೌದ್ಧರು ಸಾಕಷ್ಟು ಮಂದಿ ಇದ್ದಾರೆ ಬಾಂಗ್ಲಾದೇಶದಲ್ಲಿ. ಅದು ದಶಕಗಳಲ್ಲೂ ಕಮ್ಮಿಗೊಳ್ತಾ ಇದೆ. ಇದು ಒಂದು ಕಂಟಿನ್ಯೂಸ್ ಜಿನೋಸೈಡ್ ಅಂತ ಚಾರಿತ್ರಿಕರು ಇದಕ್ಕೆ ಒಂದು ಉಲ್ಲೇಖ ಹೇಳ್ತಾರೆ. ಒಂದು ಪ್ರದೇಶದಲ್ಲಿ ಒಂದು ಧರ್ಮವನ್ನು ಆಧರಿಸುವಂತಹ ಸಮೂಹ 33ರಿಂದ 22, 22ರಿಂದ 10, ಈಗ 9.25 ಈ ರೀತಿಯಾಗಿ ಹರಾಸಗೊಳ್ಳೋದು ಇಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ ಜೆನೋಸೈಡ್. ಇದರ ಬಗ್ಗೆ ನಾವು ಎಲ್ಲೂ ಉಲ್ಲೇಖ ಇಲ್ಲ. ಒಂದು 50 ಜನ ಎಲ್ಲಾದರೂ ಗೋಲಿಬಾರಲ್ಲಿ ಸತ್ತುಬಿಟ್ರೆ ಅದ್ರ ಬಗ್ಗೆ ನಾವು 10 ವರ್ಷ ಮಾತಾಡ್ತೀವಿ, 15 ವರ್ಷ ಬೇಕಿದ್ರೂ ಮಾತಾಡ್ತೀವಿ. ಒಂದು ಸಮುದಾಯ ಒಂದು ಶತಮಾನದಲ್ಲಿ 33ರಿಂದ 9%ಗೆ ಇಳಿದಿದೆ ಅನ್ನೋದು ಅದಕ್ಕಂತ ಇರುವಂಥ ಒಂದು ದಿ ಕೈಂಡ್ ಆಫ್ ಕೆಟಾಸ್ಟ್ರಫಿ ಆ್ಯಂಡ್ ಟ್ರೌಮಾ, ಇದನ್ನು ನಾವು ಊಹಿಸ್ಕೊಳ್ಬೋದು. ಸರ್, ಇದು ಭಾರತೀಯ ಉಪಖಂಡದ ಮುಖ್ಯವಾದ ವಿಷಯ ಆಗೋಯ್ತು. ಇನ್ನು ನಾವು ಭಾರತೀಯ ಒಕ್ಕೂಟದ ಬಗ್ಗೆ ಮಾತ್ರ ಮಾತಾಡೋಣ. ಇನ್ಮೇಲೆ ನಾ ಇಂಡಿಯಾ ಅಂತ ಹೇಳಿದ್ರೆ ಅದು ಭಾರತೀಯ ಒಕ್ಕೂಟ, ಭಾರತೀಯ ಉಪಖಂಡ ಅಲ್ಲ. ಇಲ್ಲಿ ತನಕ ಇಂಡಿಯಾ ಅಂತ ಹೇಳಿದ್ರೆ ಭಾರತೀಯ ಉಪಖಂಡ, ಅದರಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ. ಓಕೆ. ಸೊ ಇಂಡಿಯನ್ ಯೂನಿಯನ್, ಭಾರತೀಯ ಒಕ್ಕೂಟದಲ್ಲಿ ಕಳೆದ 60 ವರ್ಷದಿಂದ ಯಾವ್ಯಾವ ಧರ್ಮ ಅವಲಂಬಿಗಳು ಯಾವ ರೀತಿಯಾಗಿ ಬದಲಾವಣೆಗೊಂಡಿದ್ದಾರೆ, ಇದರ ಒಂದು ಭಾರತೀಯ ಒಕ್ಕೂಟದ ಪೂರ್ಣ ಚಿತ್ರ ಒಂದು ಶುರು ಮಾಡಿಕೊಳ್ಳೋಣ. ಆಮೇಲೆ ಇದನ್ನು ಒಂದೊಂದು ಪ್ರಾಂತ್ಯಗಳಾಗಿ, ಒಂದೊಂದು ಜಿಲ್ಲೆಗಳಾಗಿ ನೋಡಿ ಯಾವ ರೀತಿಯಾಗಿ ಬದಲಾವಣೆಗಳು ಎಲ್ಲೆಲ್ಲಿ ನಡೆದಿವೆ ಅನ್ನೋದನ್ನ ನೋಡೋಣ. ಭಾರತೀಯ ಒಕ್ಕೂಟದಲ್ಲಿ ಜನಸಂಖ್ಯೆ, ಆ ವಿಷಯನ ಹೇಳೋದು ಮರ್ತುಬಿಟ್ಟೆ. ಭಾರತೀಯ ಒಕ್ಕೂಟದ ಜನಸಂಖ್ಯೆ 24 ಕೋಟಿಯಿಂದ 120 ಕೋಟಿ ಆಯಿತು 110 ವರ್ಷದಲ್ಲಿ. ಅದೇ ಪಾಕಿಸ್ತಾನ ಪ್ರದೇಶದಲ್ಲಿ 17 ಕೋಟಿಯಿಂದ 173 ಕೋಟಿ ಆಯಿತು. ಸೊ ಭಾರತೀಯ ಒಕ್ಕೂಟದಲ್ಲಿ 1/5 ಬದಲಾವಣೆ ಆಯಿತು 110 ವರ್ಷದಲ್ಲಿ, ಅಷ್ಟು ವೃದ್ಧಿ ಆಯಿತು ಜನಸಂಖ್ಯೆ. ಪಾಕಿಸ್ತಾನ ಪ್ರದೇಶದಲ್ಲಿ 1/10 ವೃದ್ಧಿ ಆಯಿತು. ಬಾಂಗ್ಲಾದೇಶದಲ್ಲೂ 5.25 ಆಗಿದೆ. ಓಕೆ. 36 ಕೋಟಿ 1951ರಲ್ಲಿ, 2011ರಲ್ಲಿ 121 ಕೋಟಿ, ಇದು ಭಾರತದ ಜನಸಂಖ್ಯೆ. ಈಗ ಈ 121 ಕೋಟಿಯಲ್ಲಿ 101 ಕೋಟಿ ಮಂದಿ ಭಾರತೀಯ ಧರ್ಮಾವಲಂಬಿಗಳು, ಹಿಂದೂಗಳು, ಬುದ್ಧರು, ಜೈನರು, ಅದರ್ ರಿಲಿಜಿಯಸ್ ಪ್ರಾಕ್ಟೀಸಸ್. 17 ಕೋಟಿ ಮುಸ್ಲಿಮರು, 2.7 ಕೋಟಿ 8 ಕೋಟಿ ಕ್ರೈಸ್ತರು. ಏನೋ ಬರ್ತಾ ಇದೆ ಮೆಕ್ಫಿ. ಈ ಅಂಕಿಅಂಶಗಳು ಕಾಣದೇ ಇದ್ರೆ ಮುಂದೆ ಬಂದ್ಬಿಡಿ, ಮುಖ್ಯವಾದ ಭಾಷಣದಲ್ಲಿ ಅದೇ ವಿಷಯ, ಇನ್ನೇನಿಲ್ಲ. ಇದು ಯಾವ ರೀತಿಯಾಗಿ ಬದಲಾವಣೆಗೊಂಡಿದೆ 50 ವರ್ಷದಲ್ಲಿ? 87% ಇದ್ದಂಥ ಭಾರತೀಯ ಧರ್ಮಾವಲಂಬಿಗಳು ಈಗ 83.5, ಅಂದರೆ ಒಂದು 4% ಅಂಕಿಅಂಶ ಅವರದ್ದು ಕಮ್ಮಿಯಾಗಿದೆ. 4 percentage points, 4.5. ಮುಸ್ಲಿಮರು 10.45 ಇದ್ದಿದ್ದು 14.23, ಅವರದ್ದು 4 ಅಂಶಗಳು ಏರಿವೆ. ಕಳೆದ ಒಂದು ದಶಕದಲ್ಲಿ 13.43ರಿಂದ 14.23, ಅಂದರೆ 0.8
ಶೇಕಡ ಅಂಶಗಳು 0.8 ಪಾಯಿಂಟ್ಸ್. ಮುಸ್ಲಿಮರ ಒಂದು ಪಂಗು, ದಿ ಶೇರ್ ಆಫ್ ಮುಸ್ಲಿಮ್ಸ್ ಇನ್ ಇಂಡಿಯಾ ಇಸ್ ಇನ್ಕ್ರೀಸ್ಡ್. ಕ್ರಿಸ್ತರದು ಕಮ್ಮಿ ಆಗಿದೆ, 2.35 2.30. ಈ 50 ವರ್ಷದಲ್ಲೂ 2.33 2.30 ಸುಮಾರು ಒಂದೇ ದರದಲ್ಲಿದೆ, ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇದನ್ನು ಇನ್ನೊಂದು ರೀತಿಯಾಗಿ ನೋಡ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ದಿ ಗ್ರೋತ್ ರೇಟ್. ಒಂದೊಂದು ದಶಕದಲ್ಲೂ ಎಷ್ಟು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ವೃದ್ಧಿಯಾಗಿದೆ, ಅದು ದಾಶಕೀಯ ವೃದ್ಧಿ ಮಾಪಕ, ಡಿಕೇಡಲ್ ಗ್ರೋತ್ ರೇಟ್. ಅದು 21.64 ಮುಳು ಮೊತ್ತ ಜನಸಂಖ್ಯೆಗೆ ಅದು. ಅದರಿಂದ ಜಾಸ್ತಿ ಆಯಿತು, 24 ಆಯಿತು, ಈಗ 17.70. ಇದು ಮೊತ್ತ ಜನಸಂಖ್ಯೆಯ ವೃದ್ಧಿ ಮಾಪಕ. ಡೆಕೇಡಲ್ ಗ್ರೋತ್ ರೇಟ್ ಆಫ್ ದಿ ಹೋಲ್ ಪಾಪ್ಯುಲೇಷನ್ ಇಸ್ 17.70 ಇನ್ ದ ಲಾಸ್ಟ್ ಡಿಕೇಡ್ 2001 to 2011. ಈ ಹೋದ ದಶಕದಲ್ಲಿ ಭಾರತೀಯ ಧರ್ಮಾವಲಂಬಿಗಳು 16.67, ಅದು ಅವರ ಗ್ರೋತ್ ರೇಟ್. ಮುಸ್ಲಿಮರದು 24.65, ಅದು ಅವರ ಗ್ರೋತ್ ರೇಟ್. ಕ್ರೈಸ್ತರದು 14.97. ಈ ಸೆನ್ಸಸ್ಸಿನ ಅಂಕಿಅಂಶ ಬಂದ ತಕ್ಷಣ ಒಂದು ಸುಮಾರು 20 ಮುಖ್ಯವಾದ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಉಲ್ಲೇಖ ಬಂತು. ಆ್ಯಕ್ಚುಲಿ ಜನವರಿ ಮಾಸದಲ್ಲೇ ಕೆಲವು ಪತ್ರಿಕೆಗಳಲ್ಲಿ ಈ ರಾಷ್ಟ್ರಗಣನೆ ಜನಗಣನೆಯ ಪ್ರಕಾರ ಯಾವ ರೀತಿ ಅಂಕಿಅಂಶಗಳು ಬಂದಿದೆ ಅನ್ನೋದ್ರ ಬಗ್ಗೆ ಊಹಾಪೋಹಗಳು ಪ್ರಕಟಗೊಂಡು ಜನವರಿ ಮಾಸದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಬಂತು. ಸುಮಾರಾಗಿ ಊಹಾಪೋಹಗಳು ಕರೆಕ್ಟ್ ಆಗಿದೆ. ಅಂದರೆ ಸೆನ್ಸಸ್ ಇವಾಗ ಕೊಟ್ಟಿರೋ ಅಂಕಿಅಂಶಗಳು ಅವ್ರು ಹೇಳಿದ್ದು ಒಂದೇ ರೀತಿ ಇದೆ, ಅಂದರೆ ಇದು ಯಾರೋ ಒಬ್ಬರು ಈ ವಿಷಯನ ಹೊರಗೆಡವಿದ್ದಾರೆ ಅಂತ ಕಾಣುತ್ತೆ. ಈ ಬಂದ ಪತ್ರಿಕೆಗಳಲ್ಲಿ ಏನು ಬರೆದ್ರು, ಮುಸ್ಲಿಮರ ಒಂದು ಸಂಖ್ಯೆ ಏರಿದೆ, 84.21 13.43 14.23 ಅವರ ಪರ್ಸೆಂಟೇಜ್ ಏರಿದೆ. ಯಾವ್ಯಾವ ಪ್ರಾಂತ್ಯಗಳಲ್ಲಿ ಅದು ಏರಿದೆ? ಅಸ್ಸಾಂನಲ್ಲಿ 30% 34% ಆಗಿದ್ದಾರೆ. ಬಂಗಾಳದಲ್ಲಿ 25 27, ಇದೆಲ್ಲ ಬರೆದು. ಹಿಂದೂ ಪತ್ರಿಕೆ ಒಂದಿದೆ, ಅದರಲ್ಲಿ ಏನು ಬರೆದ್ರು ಅಂದರೆ ಮುಸ್ಲಿಮರ ವೃದ್ಧಿ ದರ ಕಮ್ಮಿ ಆಗೋಯ್ತು. ಯಾಕೆ ಕಮ್ಮಿ ಆಯಿತು? ಹೌದು, ಹೋದ ದಶಕದಲ್ಲಿ ಮುಸ್ಲಿಮರ ವೃದ್ಧಿ ದರ ಇದ್ದಿದ್ದು 28.30, ಈಗ ಅದಾಗಿರೋದು 24.65. ಆದರೆ 4 ಅಂಶಗಳಿಂದ ಕಮ್ಮಿ ಆಗೋಗಿದೆ. ಅದೇ ನೀವು ಮೊತ್ತ ಜನಸಂಖ್ಯೆ ನೋಡಿದ್ರೆ 21.65ರಿಂದ 17.70, ಇದು 4ಕ್ಕಿಂತ ಕಮ್ಮಿ ಅಂಶಗಳಲ್ಲಿ ಕಮ್ಮಿ ಆಗಿದೆ. ಆದ್ದರಿಂದ ಮುಸ್ಲಿಮರ ದರ ಬಹಳ ತೀವ್ರವಾಗಿ ಕಮ್ಮಿ ಆಗ್ತಾ ಇದೆ, ಅವರ ವೃದ್ಧಿ ದರ ಕಮ್ಮಿ ಆಗ್ತಾ ಇದೆ ಅಂತ ಹಿಂದೂ ಪತ್ರಿಕೆಯಲ್ಲಿ ಬರೆದ್ರು. ಇದನ್ನ ವಿರೋಧಿಸಿ ಬಹಳ ಜನ ಅವ್ರಿಗೆ ಪತ್ರಿಕೆಗಳು ಬರೆದಿರಬೇಕು. ಅದಕ್ಕೆ ಅಂತ ಹಿಂದೂಲಿ ಒಬ್ಬರು ರೀಡರ್ಸ್ ಎಡಿಟರ್ ಅಂತ ಒಬ್ಬರಿದ್ದಾರೆ. ಅವರು ಪತ್ರಿಕೆ ಬರೋ ಪತ್ರಗಳ ಬಗ್ಗೆ ಎಲ್ಲ ವ್ಯಾಖ್ಯೆ ಮಾಡ್ತಾರೆ ಯಾವಾಗಾದರೂ. ಅವರು ಒಂದು ವ್ಯಾಖ್ಯಾನ ಬರೆದ್ರು ಒಂದು ವಾರ ಆದಮೇಲೆ. ಮಿಕ್ಕಿದ್ದ ಪತ್ರಿಕೆಗಳೆಲ್ಲ ತಪ್ಪಾಗಿ ಈ ಸೆನ್ಸಸ್ಸನ್ನು ಅನಲೈಸ್ ಮಾಡಿದ್ವು. ಮುಸ್ಲಿಮರು ವೃದ್ಧಿಯಾಗಿದ್ದಾರೆ, ಈ ಪ್ರಾಂತ್ಯದಲ್ಲಿ ಇಷ್ಟು, ಈ ಪ್ರಾಂತ್ಯದಲ್ಲಿ ಇಷ್ಟು ಅಂತ. ಇದು ಶಾಸ್ತ್ರೀಯವಾದಂಥ ಒಂದು ವಿಶ್ಲೇಷಣೆ ಅಲ್ಲ. ನಾವು ಸಮಾಜಶಾಸ್ತ್ರದ ಪ್ರಕಾರ ಮಿಕ್ಕಿದ ವಿಷಯಗಳನ್ನೆಲ್ಲ ನೋಡಿ, ಈ ಡೆಕೇಡಲ್ ಗ್ರೋತ್ ರೇಟನ್ನು ನೋಡಿ ನಾವು ಇದನ್ನ ಬರೆದಿದ್ದೀವಿ. ಇದು ಹಿಂದೂ ಪತ್ರಿಕೆ ಮಾತ್ರ ಒಂದು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ನಡೆಸಿದೆ ಅಂತ ಅವರು ರೀಡರ್ಸ್ ಎಡಿಟರ್ ಬರೆದರು. ಇದೆಲ್ಲ ಪೂರ್ತಿ ಫ್ರಾಡ್. ಯಾಕೆಂದರೆ ನಾವೇನು ನೋಡಬೇಕು, ಅದು ಎಷ್ಟು ಅಂಕಿಅಂಶ ಅದು ಕಮ್ಮಿ ಆಗಿದೆ ಅನ್ನೋದೆಲ್ಲ ಮುಖ್ಯ. ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯಗಳಿದೆ, ಅವುಗಳ ವೃದ್ಧಿ ದರದಲ್ಲಿರುವಂಥ ಸಂತುಲನ ಏನು ಅಂತ ನೋಡಬೇಕು ನಾವು. ಎಲ್ಲ ವೃದ್ಧಿ ದರವೂ ಕಮ್ಮಿ ಆಗ್ತಾ ಇದೆ. 60 ವರ್ಷಗಳಿಂದ ಒಂದೊಂದು ಸೆನ್ಸಸ್ಗೂ ನಾವು ವೃದ್ಧಿ ದರ ಕಮ್ಮಿ ಆಗೋದನ್ನ ನೋಡ್ತಾ ಇದ್ದೀವಿ. ಸೊ ಭಾರತೀಯ ಮುಸ್ಲಿಮರ ವೃದ್ಧಿ ದರವನ್ನು ಭಾರತೀಯ ಧರ್ಮಾವಲಂಬಿಗಳ ವೃದ್ಧಿ ದರದಿಂದ ನಾವು ವಿಭಾಗಿಸಿದ್ರೆ ಎಷ್ಟು ಪರ್ಸೆಂಟು ಇದಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ 1951ರಿಂದ 61ನೇ ದಶಕದಲ್ಲಿ ಮುಸ್ಲಿಮರ ವೃದ್ಧಿ ದರ ಭಾರತೀಯ ಧರ್ಮಾವಲಂಬಿಗಳ ವೃದ್ಧಿ ದರಕ್ಕಿಂತ 15% ಜಾಸ್ತಿ ಆಗಿತ್ತು. 61-71ರಲ್ಲಿ 29% ಜಾಸ್ತಿ ಇತ್ತು. 71-81ರಲ್ಲಿ 28% ಜಾಸ್ತಿ ಇತ್ತು. 81-91ರಲ್ಲಿ 51% ಜಾಸ್ತಿ ಇತ್ತು. 1991-2001ರಲ್ಲಿ 38%. ಈಗಿನ ಸೆನ್ಸಸ್ ಪ್ರಕಾರ 2001-2011ರಲ್ಲಿ 48%. ಇದು 51ಕ್ಕಿಂತ ಕಮ್ಮಿ, ಆದರೆ 38ಕ್ಕಿಂತ ಸಾಕಷ್ಟು ಜಾಸ್ತಿ. ಸೊ ದಶಮಾನಗಳಲ್ಲಿ ಮುಸ್ಲಿಮರ ವೃದ್ಧಿ ದರವನ್ನು ಹಿಂದೂ ವೃದ್ಧಿ ದರದಿಂದ ನಾವು ವಿಭಾಗಿಸಿದ್ರೆ ಬರುವಂಥದ್ದು 50% ವ್ಯತ್ಯಾಸ. ಇದು ಎಲ್ಲ ಪ್ರಾಂತ್ಯಗಳಲ್ಲೂ ಗೊತ್ತಾಗ್ತದೆ. ಕೇರಳ ಪ್ರಾಂತ್ಯದಲ್ಲಿ ಹಿಂದೂಗಳ ವೃದ್ಧಿ ದರ, ಭಾರತೀಯ ಧರ್ಮಾವಲಂಬಿಗಳ ವೃದ್ಧಿ ದರ 2%, ಮುಸ್ಲಿಮರ ವೃದ್ಧಿ ದರ 12%. ಅದು ಆಲ್ ಇಂಡಿಯಾ 17%ಗಿಂತ ಬಹಳ ಕಮ್ಮಿ.
ಅದರಿಂದ ಕೇರಳದ ಪ್ರಾಂತ್ಯದ ಜನಸಂಖ್ಯೆ ಅಭಿವೃದ್ಧಿ ಆಗುವಂಥ ದರ ಬಹಳ ಕಮ್ಮಿ. ಆದರೆ ಒಂದು ಸಮುದಾಯಕ್ಕೂ ಇನ್ನೊಂದು ಸಮುದಾಯಕ್ಕೂ ಇರೋ ತುಲನೆ ಮಾಡಿದ್ರೆ ಮುಸ್ಲಿಮರ ವೃದ್ಧಿ ದರ 600% ಜಾಸ್ತಿ ಹಿಂದೂಗಳಿಗಿಂತ. ಈ ರೀತಿಯಾದ ವಿಷಯಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿ ನೋಡಬೇಕಾಗುತ್ತೆ. ಈಗ ಭಾರತ ಮುಳು ದೇಶದ ಬಗ್ಗೆ ನಾವು ಹೇಳೋದಾಯಿತು. ಈಗ ಇಲ್ಲಿ ಇರುವಂಥ ಪ್ರಾಂತ್ಯಗಳ ಬಗ್ಗೆ ನಾವು, ಯಾಕೆಂದರೆ ಇವಾಗ ನಾವು ಏನು ನೋಡಿದ್ವಿ, ಕ್ರೈಸ್ತರ ಒಂದು % ಏನಿದೆ ಅದು ಒಂದು 2.35 ಇತ್ತು 2001ರಲ್ಲಿ, ಈಗ 2.30 ಆಗಿದೆ. ಅದರಿಂದ ಅದಕ್ಕಿಂತ 0.05% ಕಮ್ಮಿನೇ ಆಗಿದೆ. ಆದ್ದರಿಂದ ಬಹಳ ಜನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಜಾನ್ ದಯಾಳ್ ಅವರಂತೂ 2-3 ಭಾಷಣನೇ ಕೊಟ್ಟಿದ್ದಾರೆ ಎಲ್ಲೆಲ್ಲೂ. ತಪ್ಪಾಗಿ ಕ್ರೈಸ್ತ ಮತದ ಮೇಲೆ ನಾವು ಇನ್ಸಿನಿಯೇಷನ್ಸ್, ಆರೋಪಗಳನ್ನು ನಾವು ಪ್ರಕಟಗೊಳಿಸ್ತಾ ಇದ್ದೀವಿ, ಅವರು ಮತಾಂತರಗೊಳಿಸ್ತಾರೆ, ಇದಾಗುತ್ತೆ ಅಂತ. ಇಲ್ಲಿ ಬಂದಿರುವಂಥ ಅಂಕಿಅಂಶಗಳು ನೋಡಿದ್ರೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಈ ಭಾರತದಲ್ಲಾಗುವಂಥ ಈ ಅನ್ಯಾಯಕ್ಕಿಂತ ಇನ್ನೆಲ್ಲಿ ಅನ್ಯಾಯ ಹೆಚ್ಚು ಈ ರೀತಿ. ಆದ್ದರಿಂದ ನಾವು ಪೂರ್ಣ ಪ್ರದೇಶದಲ್ಲಿ ಒಂದೇ ಇತ್ತೆ ಅಂದರೆ ನಮ್ಮ ಭಾರತ ದೇಶ ಅನ್ನೋದು ಬಹಳ ದೊಡ್ಡ ದೇಶ, 120 ಕೋಟಿ ಮಂದಿ ಇರುವಂಥದ್ದು. ಒಂದೊಂದು ಜಿಲ್ಲೆಯಲ್ಲೂ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತ ನೋಡೋದ್ರಿಂದಾನೇ ಅಲ್ಲಿನ ಒಂದು ಸಾಮಾಜಿಕ ಪರಿಸ್ಥಿತಿ ಏನು, ಅಲ್ಲಿನ ಸೌಹಾರ್ದಯುತ ಪರಿಸ್ಥಿತಿ ಏನು, ಅಲ್ಲಾಗಿರುವಂಥ ಬದಲಾವಣೆಗಳು ಯಾವ ರೀತಿ, ಈ ರೀತಿಯಾಗಿ ನಾವು ನೋಡಬೇಕಾಗಿದೆ. ಜಿಲ್ಲೆಗಳಿಗಿಂತ ಕೆಳಗೆ ತಾಲೂಕು, ಸಬ್ ಡಿಸ್ಟ್ರಿಕ್ಟ್ಗಳಿಗೂ ಹೋಗಿ ನೋಡಬೇಕಾಗಿದೆ. ಯಾಕೆಂದರೆ ಒಂದು ರಾಷ್ಟ್ರೀಯ ಸುರಕ್ಷೆಯ ದೃಷ್ಟಿಯಿಂದ, ಒಂದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ, ರಾಷ್ಟ್ರೀಯ ಒಕ್ಕೂಟದ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಸೌಹಾರ್ದಯುತವಾದ ಒಂದು ವಾತಾವರಣ ಎಲ್ಲೆಲ್ಲೂ ಇರಬೇಕಾಗಿದ್ದು, ನಮ್ಮ ರೋಡ್ ಪೂರ್ತಿ ಇನ್ಯಾರೋ ಬೇರೆ ಊರಿಂದ ಬಂದು ಆಕ್ರಮಿಸ್ಕೊಂಡ್ಬಿಟ್ರೆ ನಮ್ಮ ರೋಡಲ್ಲಿ ಸೌಹಾರ್ದಯುತವಾದ ಪರಿಸ್ಥಿತಿ ಇರುವಂಥ ಸಾಧ್ಯತೆಯೇ ಇಲ್ಲ. ಅದರಿಂದ ಈ ರೀತಿಯಾಗಿ ನೋಡಬೇಕಾಗಿದೆ ನಾವು. ಜನಗಣನೆಯಲ್ಲಿ ಇದು ಮುಖ್ಯವಾದಂಥ ವಿಷಯ. ಈ ಭಾರತ ದೇಶದ ಬದಲಾವಣೆಗಳನ್ನು ನೋಡಿದ್ರೆ ಭಾರತ ದೇಶನ 3 ರೀತಿಯಾಗಿ ವಿಂಗಡಿಸ್ಬೋದು. ಒಂದು ರೀಜನ್ 1, ಈ ಬಿಳಿಯಾಗಿರುವಂಥ ಪ್ರದೇಶ. ಇಲ್ಲಿ ಭಾರತೀಯ ಧರ್ಮಿಗಳು 85% ಜಾಸ್ತಿ ಇದ್ದಾರೆ. ಎರಡನೇದು ಈ ಗಂಗಾ ಪ್ರದೇಶ, ಬ್ರಹ್ಮಪುತ್ರ ಪ್ರದೇಶ, ಉತ್ತರ ಪ್ರದೇಶದಿಂದ, ಉತ್ತರಾಖಂಡದಿಂದ ಬಂದು ವೆಸ್ಟ್ ಬೆಂಗಾಲ್, ಅಸ್ಸಾಂ. ಈ ಪ್ರದೇಶದಲ್ಲಿ ಭಾರತೀಯ ಧರ್ಮಾವಲಂಬಿಗಳು ಸುಮಾರು 65% 85% ರೀಜನ್ನಲ್ಲಿ ಇದ್ದಾರೆ. ಆ್ಯಕ್ಚುಲಿ ಇವಾಗ ಅಸ್ಸಾಮಲ್ಲಿ 65ಕ್ಕಿಂತ ಕಮ್ಮಿ ಆಗೋದು, 68 ಆಗಿಬಿಟ್ರು. ಈ ಮೂರನೇದು ಗಡಿ ಪ್ರದೇಶ, ಕಾಶ್ಮೀರ, ನಮ್ಮ ಈಶಾನ್ಯ ಪ್ರದೇಶ, ಕೇರಳ, ಅಂಡಮಾನ್ ನಿಕೋಬಾರ್, ಗೋವಾ. ಇಲ್ಲಿ ಭಾರತೀಯ ಧರ್ಮಾವಲಂಬಿಗಳು 65% 65%ಗಿಂತ ಕಮ್ಮಿ ಇದ್ದಾರೆ. ಬಹಳ ಪ್ರದೇಶಗಳಲ್ಲಿ ಅವರು ಅಲ್ಪಸಂಖ್ಯಾತರಾಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಮಧ್ಯದಲ್ಲಿ ಇದ್ದಾರೆ ಅನ್ನೋದನ್ನ ಈ 3 ಪ್ರದೇಶಗಳಲ್ಲಿರೋ ಬದಲಾವಣೆಗಳನ್ನು 3 ರೀತಿಯಾಗಿ ನೋಡ್ಬೋದು. ಸೊ ಈ ಮೊದಲನೇ ಪ್ರದೇಶದ ಈ 3 ಪ್ರದೇಶದ ಒಂದು ಸರಾಸರಿ ಏನು ವಿವರ ಅನ್ನೋದು ಮುಂಚೆ ನೋಡಬೇಕು. ಎಲ್ಲಿ ಭಾರತೀಯ ಧರ್ಮಾವಲಂಬಿಗಳು 85%ಗಿಂತ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ನೋ ಆ ಪ್ರದೇಶ ನಮ್ಮ ದೇಶದ ಮೊತ್ತ ಜನಸಂಖ್ಯೆಯಲ್ಲಿ ಸುಮಾರು 60%, 56%. ನಮ್ಮ ದೇಶದ ಮೊತ್ತ ಭೂ ಪ್ರದೇಶದಲ್ಲಿ ಅದು 66%. ಅಲ್ಲಿ ಭಾರತೀಯ ಧರ್ಮಾವಲಂಬಿಗಳು ಈ 100 ವರ್ಷಗಳಲ್ಲಿ 1911ರಿಂದ 2011ರಲ್ಲಿ 91ರಿಂದ 90ಕ್ಕೆ ಇಳಿದಿದ್ದಾರೆ. ಅಂದರೆ 1% ಮಾತ್ರ ಅವರಲ್ಲಿ ಬದಲಾವಣೆ ಆಗಿದೆ, ಕಮ್ಮಿ ಆಗಿದೆ. ಮುಸ್ಲಿಮರು 7ರಿಂದ 8.25, ಕ್ರೈಸ್ತರು 1.14ರಿಂದ 1.58. ಸೊ ಇಲ್ಲಿ ಈ ಮೊತ್ತ ಈ ಭಾರತೀಯ ಧರ್ಮಾವಲಂಬಿಗಳು 85% 85ಕ್ಕಿಂತ ಜಾಸ್ತಿ ಇರುವಂಥ ಪ್ರದೇಶದಲ್ಲಿ ಆ ರೀತಿಯಾದಂಥ ಒಂದು ನೋಟಬಲ್ ಚೇಂಜ್ ಅಂತ ಮೊತ್ತವಾಗಿ ಸರಾಸರಿಯಾಗಿ ನೋಡಿದ್ರೆ ನೋಟಬಲ್ ಚೇಂಜ್ ಏನು ಕಾಣೋದಿಲ್ಲ. ಅದೇ ನಾವು ಉತ್ತರಾಖಂಡಿಂದ ಹಿಡಿದು ವೆಸ್ಟ್ ಬೆಂಗಾಲ್, ಅಸ್ಸಾಂ ಈ ಪ್ರದೇಶ ತಗೊಂಡ್ರೆ ಇದು ನಮ್ಮ ದೇಶದ ಫಲಭರಿತವಾದಂಥ ದೇಶ. ಇಲ್ಲಿ ನಮ್ಮ ದೇಶದ ಸುಮಾರು 40% ಮಂದಿ ಇಲ್ಲಿದ್ದಾರೆ. ಭೂಭಾಗ 20% ಮಾತ್ರ. ಇದು ತುಂಬ ವೆರಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ, ಗ್ಯಾಂಜೆಟಿಕ್ ಆ್ಯಂಡ್ ಬ್ರಹ್ಮಪುತ್ರ ಪ್ಲೇನ್. ಇಲ್ಲಿ ಭಾರತೀಯ ಧರ್ಮಾವಲಂಬಿಗಳು 1961ರಲ್ಲಿ 83.5, ಈಗ 78.4. ಅಂದರೆ ಅವರ ಶೇಕಡಾ ಪ್ರಮಾಣದಲ್ಲಿ 5% ಅಂಕಿಅಂಶಗಳ ಹ್ರಾಸ, ಕಮ್ಮಿ ನಾವು ನೋಡ್ತೀವಿ. ಈ ಕ್ಷೇತ್ರದಲ್ಲಿ ಮುಸಲ್ಮಾನರದು ಆಧಿಕ್ಯ ಜಾಸ್ತಿ. ಅವರು 18.85ರಿಂದ 20.78, ಅದೇ 5% ಅಂಶಗಳು ಅವರ ಉಚ್ಛ್ರಾಯ ನಾವು ನೋಡ್ತೀವಿ. ಈ ಮೂರನೇ ಕ್ಷೇತ್ರ ನಮ್ಮ ಗಡಿ ಪ್ರದೇಶ. ಇಲ್ಲಿ ಆಗ್ತಾ ಇರೋದು ಇನ್ನೂ ನಾವು ಸೂಚ್ಯವಾದದ್ದು.
ಇದು ನಮ್ಮ ದೇಶದ ಮೊತ್ತ ಜನಸಂಖ್ಯೆಯಲ್ಲಿ ಸುಮಾರು 5% ಮಾತ್ರ. ಇದು ಕೇರಳ, ಲಕ್ಷದ್ವೀಪ, ಗೋವಾ, ಜಮ್ಮು ಕಾಶ್ಮೀರ್, ಈಶಾನ್ಯ ದೇಶಗಳು, ಅಂಡಮಾನ್ ನಿಕೋಬಾರ್. ಇಲ್ಲಿ ನಮ್ಮ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ಧರ್ಮಿಗಳು 58% ಇದ್ದರು. ಈಗ 49%, 48.67 ಅವರು ಅಲ್ಪಸಂಖ್ಯಾತರಾಗಿ ಬದಲಾಯಿಸಿದ್ದಾರೆ. ಇಲ್ಲಿ ಕ್ರೈಸ್ತರು, ಮುಸ್ಲಿಮರು ಇಬ್ಬರೂ ವೃದ್ಧಿಗೊಂಡಿದ್ದಾರೆ. 23.4ರಿಂದ 29.8, 18.9ರಿಂದ 21.5 ಈ ರೀತಿಯಾದ ವೃದ್ಧಿ. ಸೊ ಈ ಪ್ರಕ್ರಿಯೆ ಹೀಗೆ ಹೋಗ್ತಾ ಇದೆ. ಈ ಪ್ರದೇಶಗಳು ನಮಗೆ ನೆನಪಿರ್ಬೋದು, ನಾವು ನಮಗೆ ಯಾರು ಪ್ರೊಫೆಸರ್ ಅಯ್ಯಂಗಾರ್ ಇದ್ದಿರ್ಬೋದು, ಆ ಸಮಯದಲ್ಲಿ ಕೆಲವರು ಇದ್ದಿರ್ಬೋದು. 1947ರಲ್ಲಿ ನಮ್ಮ ದೇಶದ ವಿಭಜನೆ ಆದಾಗ, ವಿಭಜನೆ ಮುಖ್ಯವಾದ ಆಧಾರ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಧರ್ಮೀಯರು ಅಲ್ಪಸಂಖ್ಯಾತರಾಗಿದ್ದಾರೆ, ಅತ್ಯಧಿಕವಾಗಿ ಇದ್ದಾರೆ ಅನ್ನೋದರ ಒಂದು ಆಧಾರದ ಮೇಲೇ ನಮ್ಮ ದೇಶದ ವಿಭಜನೆ. ನಾವು ಈ ಪ್ರಕ್ರಿಯೆಗಳನ್ನು ಹೀಗೆ ಬಿಟ್ಟರೆ ದೇಶದ ಹಲವಾರು ವಿಭಜನೆಗಳಿಗೆ ಒಂದು ಹಾದಿಯನ್ನು ನಾವು ಮಾಡಿಕೊಡ್ತೀವಿ ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಸೊ ಈಗ ಈ ಪ್ರದೇಶದ ಈಗ ನನಗಿನ್ನೂ ಅರ್ಧ ಗಂಟೆ ಸಮಯ ಇದೆಯಾ? ಸರಿ. ಸೊ ಮೊದಲನೇದು ಈ ಪ್ರದೇಶದಲ್ಲಿ ನಾವು ಕರ್ನಾಟಕ ನೋಡೋಣ. ಸೊ ಕರ್ನಾಟಕದಲ್ಲಿ 1911ರಲ್ಲಿ 90% ಭಾರತೀಯ ಧರ್ಮಾವಲಂಬಿಗಳು, 8.6% ಮುಸ್ಲಿಮರು. ಈಗ 85% ಭಾರತೀಯ ಧರ್ಮಾವಲಂಬಿಗಳು, 12.9% ಮುಸ್ಲಿಮರು. ಅಂದರೆ ಸುಮಾರು 4% 100 ವರ್ಷಗಳಲ್ಲಿ ಮುಸ್ಲಿಮರ ಒಂದು ಶೇಕಡ ಅಂಶದಲ್ಲಿ ವೃದ್ಧಿಯಾಗಿದೆ. ಕ್ರೈಸ್ತರದಲ್ಲಿ 1.31 1.87. 1951ರಿಂದ ನೋಡಿದ್ರೆ ಅವಾಗ 10.62 ಮುಸ್ಲಿಮರಿದ್ದಿದ್ದು, ಈಗ 12.92 ಇಲ್ಲ 9.87. ಸೊ 3% ಅಂಕಿಅಂಶಗಳ ವೃದ್ಧಿಯಾಗಿದೆ. ಕ್ರೈಸ್ತರು 2.09ರಿಂದ ಅವ್ರದ್ದು 1.87 ಅಷ್ಟು ಕಮ್ಮಿ ಆಗಿದೆ. ಮೊತ್ತವಾಗಿ ನಾವು ನೋಡಿದ್ರೆ ಈಗ ಕರ್ನಾಟಕದಲ್ಲಿ 85%, 85.21% ಇಂಡಿಯನ್ ರಿಲಿಜನಿಸ್. ಸೊ ಸುಮಾರಾಗಿ ರೀಜನ್ 1ಇಂದ ರೀಜನ್ 2ರ ಬಾರ್ಡರ್ಗೆ ಬಂದುಬಿಟ್ಟು ಕರ್ನಾಟಕ 85%ಗಿಂತ ಕಮ್ಮಿ ಇದ್ದಿದ್ದರಿಂದ ರೀಜನ್ 2 ತಗೊಂಡಿದ್ವಿ. ಅದರಲ್ಲಿ ಕರ್ನಾಟಕ ಸುಮಾರು ಕೆಳಗೆ ಇದೆ. ನಾವು ಜಿಲ್ಲೆಗಳನ್ನು ನೋಡೋಣ. ಈ ಚಿತ್ರಪಟಲದಲ್ಲಿ ತೋರಿಸಿರೋದು ಸುಮಾರಾಗಿ ನಂಬರ್ಗಳು ಡಿಸ್ಟ್ರಿಕ್ಟ್ಗಳೆಲ್ಲ ಬರೆದಿದೆ, ಬಟ್ ಅಷ್ಟು ಕ್ಲಿಯರಾಗಿ ಕಾಣುತ್ತೋ ಕಾಣಲ್ವೋ ಗೊತ್ತಿಲ್ಲ. ಸ್ವಲ್ಪ ಇನ್ನೂ ಮ್ಯಾಪನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋಣ. ಸೊ ಈ ಹಸಿರುವಾಗಿ ಹೆಚ್ಚಾಗಿರುವಂಥ ಪ್ರದೇಶಗಳು, ಈ ಹಸಿರು ಬಣ್ಣ ಮುಸ್ಲಿಮರ ಶೇಕಡ ಅಂಶಕ್ಕೆ ಅನ್ನ ಪ್ರತಿಫಲಿಸುತ್ತೆ. ಎಲ್ಲಿ ಹಸಿರು ತುಂಬ ಜಾಸ್ತಿ ಇದೆಯೋ, ಸೊ ಬೀದರ್, ಗುಲ್ಬರ್ಗ, ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಇಲ್ಲಿ ಹಾವೇರಿ, ಸೊ ಈ ಪ್ರದೇಶಗಳಲ್ಲಿ ಅವರ ಅಂಕಿಅಂಶ, ಅವರ ಎಷ್ಟು ಅನ್ನೋದು ಅದರ ನಂಬರ್ಗಳು ಮುಂದೆ ಬರುತ್ತೆ. ಇದಕ್ಕೆ ಇನ್ನೊಂದು ಚಿತ್ರಪಟಲದಲ್ಲಿ ಕ್ರೈಸ್ತ ಮತಾವಲಂಬಿಗಳು ಯಾವ ಪ್ರದೇಶದಲ್ಲಿ ಯಾವ ರೀತಿಯಾಗಿದ್ದಾರೆ ಅನ್ನೋದು ಈ ಚಿತ್ರಪಟಲ ಅಷ್ಟು ಕ್ಲಿಯರ್ ಆಗಿ ನಂಬರ್ ಗೊತ್ತಾಗದೇ ಇರೋದ್ರಿಂದ ಸುಮಾರಾಗಿ ಅಂದಾಜು ಏನು ಕಲರಿಂದ ನಮಗೊಂದು ಅಂದಾಜು ಆಗುತ್ತೆ, ಅದನ್ನು ಮಾತ್ರ ತಿಳ್ಕೊಂಡು ಸಾಕು. ಅಂಕಿಅಂಶಗಳು ಈಗ ಬರುತ್ತೆ. ಬೆಂಗಳೂರಿಂದ ಶುರು ಮಾಡೋಣ. ಬೆಂಗಳೂರು ಆಮೇಲೆ ಈಗ ಬೆಂಗಳೂರು ರೂರಲ್ ರಾಮನಗರವಾಗಿ ಬದಲಾವಣೆಗೊಂಡಿದೆ. ಕಾಂಪೋಸಿಟ್ ಬೆಂಗಳೂರು ಡಿಸ್ಟ್ರಿಕ್ಟ್ ಇದೆಲ್ಲ ಒತ್ತು ಮಟ್ಟವಾಗಿ ಇದ್ದಿದ್ದಂಥ. ಯಾಕೆಂದರೆ ಜನಗಣನೆಯಲ್ಲಿ ನಾವು ಒಂದು ಪ್ರದೇಶವನ್ನು ಕಂಪೇರ್ ಮಾಡಬೇಕು ಅಂದರೆ ಅದೇ ಪ್ರದೇಶದಲ್ಲಿ ಜನಗಣನೆ ಯಾವ ರೀತಿಯಾಗಿ ವ್ಯತ್ಯಾಸಗೊಂಡಿದೆ ಅನ್ನೋದನ್ನ ಕಂಪೇರ್ ಮಾಡಬೇಕು. ಈಗಿನ ಬೆಂಗಳೂರು ಜಿಲ್ಲೆನ 80 ವರ್ಷದ ಹಿಂದೆ ಬೆಂಗಳೂರು ಜಿಲ್ಲೆ ಜೊತೆ ನಾವು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಈಗಿನ ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಗರ ಬೇರೆ, ಬೆಂಗಳೂರು ಗ್ರಾಮಾಂತರ ಪ್ರದೇಶ ಬೇರೆ, ಆಮೇಲೆ ಅದರಲ್ಲಿ ರಾಮನಗರನ ಸಪರೇಟಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ 1911ರಲ್ಲಿ 8% ಮುಸ್ಲಿಂ, 8.6, ಈಗ 12.44. ಇದು ಸರಾಸರಿ ಮೈಸೂರು ಕರ್ನಾಟಕದ ಒಟ್ಟು ಮೊತ್ತದಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗಿದೆಯೋ ಅದೇ ಆಗಿದೆ. ಕ್ರೈಸ್ತರಲ್ಲಿ 3.2 ಇದ್ದರು, ಈಗ 4.42. ಅದೇ ನಾವು ಬೆಂಗಳೂರಿನ ಸ್ವಲ್ಪ ಪಕ್ಕ ಕೋಲಾರಕ್ಕೆ ಹೋದರೆ ಈ 100 ವರ್ಷಗಳಲ್ಲಿ ಮುಸ್ಲಿಮರು 6.5ರಿಂದ 12.5, ಅಂದರೆ 6% ಅಂಶಗಳಿಂದ ಮುಸ್ಲಿಮರ ಜನಗಣನೆಯಲ್ಲಿ ಅವರ ಹಾಲು. ಕ್ರೈಸ್ತರದೇನು ಹೆಚ್ಚು ವ್ಯತ್ಯಾಸ ಇಲ್ಲ. ಮೈಸೂರು ರಾಜ್ಯ ಅರಸರು ಆಳ್ತಾ ಇದ್ದಿದ್ದ ಕಾಲದಲ್ಲಿ 3.7ರಿಂದ 6.1 ಆ ಅಳತೆಯಲ್ಲಿ ಮುಸ್ಲಿಮರ ಪಾಲಿನಲ್ಲಿ ವೃದ್ಧಿ ಆಯಿತು. ಆಮೇಲೆ 6.4ರಿಂದ ಈಗ 8.4. ಇದು 20 ವರ್ಷದಲ್ಲಿ ನಾವು 50 ವರ್ಷದಲ್ಲಿ ನಾವು ನೋಡಿರುವಂಥ ಬದಲಾವಣೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು 2 ಡಿಸ್ಟ್ರಿಕ್ಟ್ಗಳು, ಕೊಡಗು
ಹಿಂದೆ ಇದ್ದಂಥ ದಕ್ಷಿಣ ಕನ್ನಡ ಅದು ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಾಗಿ ಎರಡಾಗಿ ವಿಭಜನೆಗೊಂಡಿದೆ. ಕೊಡಗು ಪ್ರದೇಶದಲ್ಲಿ 7.5ರಿಂದ ಈಗ 15.7, 100 ವರ್ಷದಲ್ಲಿ ಮುಸ್ಲಿಮರ ಒಂದು ಅಲ್ಲಿರುವಂಥ ಅವರ ಪ್ರೆಸೆನ್ಸು 7.5 ದ್ವಿಗುಣವಾಗಿದೆ ಅವರ ಪರ್ಸೆಂಟೇಜು. ಕ್ರಿಶ್ಚಿಯನ್ ಅವರು 2ರಿಂದ 3.33 ತನಕ 1991ರಲ್ಲಿದ್ದರು. ಈಗ ಅದು ಸ್ವಲ್ಪ ಕಮ್ಮಿಯಾಗಿ 3.29. ಸೊ ಈ ಕೊಡಗು ಪ್ರಾಂತ್ಯದಲ್ಲಿ ಈಗ ಭಾರತೀಯ ಧರ್ಮಾವಲಂಬಿಗಳು 81%, 100 ವರ್ಷದಿಂದ ಅವರು 90% ಇದ್ದರು. ಇದಕ್ಕಿಂತ ಇನ್ನೂ ಮುಖ್ಯವಾದಂಥ ಬದಲಾವಣೆ ದಕ್ಷಿಣ ಕನ್ನಡ ಪ್ರದೇಶ. ದಕ್ಷಿಣ ಕನ್ನಡ ಪ್ರದೇಶ 1950 ತನಕ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂಗವಾಗಿತ್ತು. ಕರ್ನಾಟಕ ಏಕೀಕರಣದ ನಂತರ ನಮಗೆ ಕರ್ನಾಟಕದ ಭಾಗವಾಗಿ ಬಂದಿದೆ. ಮುಸ್ಲಿಮರು 12% ಇದ್ದರು. ಈಗ ಈ ದಕ್ಷಿಣ ಕನ್ನಡ ಉಡುಪಿನ ಸೇರಿಸಿ ಅಲ್ಲಿ 18%. ಮುಖ್ಯವಾದಂಥ ಬದಲಾವಣೆ ಕಳೆದ 20 ವರ್ಷದಲ್ಲಿ 14.8ರಿಂದ 18.32 ನಡೆದಿದೆ. ಕ್ರೈಸ್ತರು ಮುಂಚೆ 0.32 ಇದ್ದರು, ಈಗ 0.80. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯಾಗಿ ವಿಭಜನೆ ಮಾಡಿದ್ರಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದಿದೆ ಅದರಲ್ಲಿ ಭಾರತೀಯ ಧರ್ಮಾವಲಂಬಿಗಳು 70ಕ್ಕಿಂತ ಕಮ್ಮಿ ಇದ್ದಾರೆ. 69% ಇದ್ದರು 2001ರಲ್ಲಿ, ಈಗ 67% ಇದ್ದಾರೆ. ಮುಸ್ಲಿಮರು 28% ಇದ್ದರು, ಈಗ 24. ಕ್ರೈಸ್ತರು 8% ಇದ್ದರು, ಅದೇ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅವರ ಸಂಖ್ಯೆ. ಸೊ ಈ ದಕ್ಷಿಣ ಕನ್ನಡ ಅನ್ನೋ ಒಂದು ಈ ಜಿಲ್ಲೆ ವಿಭಜನೆಗಳಲ್ಲಿ ನಮ್ಮ ಆಡಳಿತಗಾರರು ಉಪಯೋಗಿಸುವಂಥ ಒಂದು ತಂತ್ರ ಏನು ಅಂದರೆ, ಯಾವುದು ಅಲ್ಪಸಂಖ್ಯಾತ ಸಮುದಾಯ ಇದೆಯೋ ಅದು ಎಲ್ಲಿ ಒಂದು ರೀತಿಯಾಗಿ ಡೆನ್ಸ್ ಆಗಿ ಪಾಪ್ಯುಲೇಟ್ ಆಗಿದೆಯೋ ಅದನ್ನು ಒಂದು ಸಪರೇಟ್ ಆದ ಒಂದು ಜಿಲ್ಲೆ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಎಲ್ಲ ಪ್ರಾಂತ್ಯಗಳಲ್ಲೂ ನಾವು ನೋಡ್ತೀವಿ. ಇದನ್ನ ನಾವು ಬಹಳ ಉದಾಹರಣೆಗಳನ್ನು ನಾನು ಕೊಡ್ತೀನಿ ಇದ್ರ ಬಗ್ಗೆ. ಸೊ ಇದೊಂದು ನಮ್ಮ ಆಡಳಿತಗಾರರು ನಡೆಸುವಂಥ ಒಂದು ತಂತ್ರ. ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಈ ದಕ್ಷಿಣ ಕನ್ನಡ ಥರನೇ. ನಾವು ಮುಂದೆ ನೋಡುವಂಥ ಒಂದು ಪ್ರಕ್ರಿಯೆ ಏನು ಅಂದರೆ, ಒಂದು ಕೇರಳ ರಾಜ್ಯದಿಂದ ಉತ್ತರಕ್ಕೆ ಒಂದು ದೊಡ್ಡ ಪಟ್ಟಿಯಲ್ಲಿ ಮುಸಲ್ಮಾನರ ಸಂಖ್ಯೆ ವೃದ್ಧಿ ದರ ಜಾಸ್ತಿ ಹೋಗುವಂಥ ಒಂದು ಪಟ್ಟಿ ಕಾಣುತ್ತೆ. ಈ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶ. ಅಲ್ಲಿಂದ ಇದು ಉತ್ತರಕ್ಕೆ ನಾವು ಕರ್ನಾಟಕದ ಮೂಲಕ ಮಹಾರಾಷ್ಟ್ರ, ಗುಜರಾತ್ ತನಕ ಹೋಗುತ್ತೆ ಈ ಪಟ್ಟಿ. ಉತ್ತರ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು, ಈ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಈ ಪಟ್ಟಿಯಲ್ಲಿ ಬರುತ್ತೆ. ಅದರಿಂದನೇ ನೀವು ನೋಡೋದು ನಮ್ಮ ಕರ್ನಾಟಕದ ಪ್ರಾಂತ್ಯದಲ್ಲಿ ಇದ್ದಿದ್ದಕ್ಕಿಂತ ವೃದ್ಧಿಗಿಂತ ಇಲ್ಲಿ ಜಾಸ್ತಿ. 8.7ರಿಂದ 12, 6.5ರಿಂದ 8, 8.3ರಿಂದ 13 ಈ ರೀತಿಯಾದಂಥ ವೃದ್ಧಿ ನಾವು ಮುಸ್ಲಿಮರ ಒಂದು ಶೇಕಡಾಂಶದಲ್ಲಿ ನಾವು ನೋಡ್ತೀವಿ. ಇದು ಕೇರಳದಿಂದ ಆ ಪಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಲಕ ಕರ್ನಾಟಕ ಪ್ರಾಂತ್ಯದಲ್ಲಿ ಹೋಗುತ್ತೆ. ಇದು ಒಂದು ಮಹಾರಾಷ್ಟ್ರ, ಕರ್ನಾಟಕ, ಧಾರವಾಡ, ಬೆಳಗಾವಿ, ಬಿಜಾಪುರ. ಇದರಲ್ಲಿ ಎಲ್ಲ ಬಾಂಬೆ ಪ್ರೆಸಿಡೆನ್ಸಿಯ ಅಂಗವಾಗಿದ್ದಂಥದ್ದು. ಭಾರತೀಯ ಧರ್ಮಾವಲಂಬಿಗಳು ಕಮ್ಮಿಯಾಗೇ ಇದ್ದರು. ಈ ಹೋದ ಶತಮಾನದ ಬಿಗಿನಿಂಗಲ್ಲಿ 86% ಇದ್ದರು, ಈಗ 80% ಇದ್ದಾರೆ ಧಾರವಾಡ, ಹಾವೇರಿ, ಗದಗಲ್ಲಿ. ಇಲ್ಲಿ ಮುಸ್ಲಿಮರದ್ದು 15ರಿಂದ 18. ಆದರೆ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಇನ್ನೂ ಇದಕ್ಕಿಂತ ಅಧಿಕವಾದಂಥ ಗ್ರೋತ್ ನಾವು ನೋಡ್ತೀವಿ. ಬೆಳಗಾವಿ ಮತ್ತು ಬಿಜಾಪುರ, ಬಾಗಲಕೋಟೆ ಇಲ್ಲಿಯೂ ಅದೇ ರೀತಿಯಾದಂಥ 10%ಗಿಂತ ಜಾಸ್ತಿ ಆಗಿದ್ದಾರೆ ಮುಸ್ಲಿಮರಲ್ಲಿ. ಅವರದ್ದು ಒಂದು 5 ಶೇಕಡಾಂಶಗಳು ಈ 100 ವರ್ಷಗಳಲ್ಲಿ ವೃದ್ಧಿಯಾಗಿದೆ. ರಾಯಚೂರು, ಕಲಬುರಗಿ, ಬಿದರೆ ಇದು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದು. ಆದ್ದರಿಂದ ಇಲ್ಲಿ ನಾವು ಬಿದರಲ್ಲಿ 14% ಮುಸ್ಲಿಮರಿದ್ದರು, ನಮ್ಮ ಇಂಡಿಪೆಂಡೆನ್ಸಲ್ಲಿ 19% ಆಗಿದ್ದರು. ಆ ಸಮಯದಿಂದ ಒಂದು ರೀತಿಯಾಗಿ ಆ ವೃದ್ಧಿ ದರ ಕಮ್ಮಿಯಾಗಿ ಕಳೆದ ದಶಕದಲ್ಲಿ ಆ್ಯಕ್ಚುಲಿ ಮುಸ್ಲಿಮರದ್ದು ಒಂದು 19.69ರಿಂದ 19.68, 0.01% ಕಮ್ಮಿ ಕೂಡ ಆಗಿದೆ ಬಿದರಲ್ಲಿ. ಕಲಬುರಗಿಯಿಂದ ಯಾದಗಿರಿ ಒಂದು ಡಿಸ್ಟ್ರಿಕ್ಟ್ ಮಾಡಿದ್ದೀವಿ, ರಾಯಚೂರು, ಕೊಪ್ಪಳ. ಈಗ ಹಳೆ ಕರ್ನಾಟಕ, ತುಮಕೂರು, ಹಾಸನ, ಮಂಡ್ಯ. ಸೊ ನಾನು ಮಂಡ್ಯಂ ದೊಡ್ಡಮನೆ ಶ್ರೀನಿವಾಸ. ಸೊ ಮಂಡ್ಯ ಜಿಲ್ಲೆಯಲ್ಲಿ 3.77ರಿಂದ 4.31. ಇದರಲ್ಲಿ ಅಲ್ಪ ವೃದ್ಧಿ ದರ ಮುಸ್ಲಿಮರದು. ಪೂರ್ಣ ಕರ್ನಾಟಕದಲ್ಲಿ ನಾವು ನೋಡೋದು ಮಂಡ್ಯ ಜಿಲ್ಲೆಯಲ್ಲಿ. ಭಾರತೀಯ ಧರ್ಮಿಗಳು ಇಲ್ಲಿ 95.95 ಇದ್ದವರು 95.22. ಸೊ ಇದು ಕರ್ನಾಟಕದ ಈಗಿನ ಒಂದು ಪರಿಸ್ಥಿತಿ. ಸೊ ಮುಖ್ಯವಾಗಿ
ನಮ್ಮ ವೆಸ್ಟ್ ಕೋಸ್ಟಲ್ಲಿ, ದಕ್ಷಿಣ ಕನ್ನಡ, ಕೊಡಗು ಇದು ಗಮನಿಸಬೇಕಾಗಿದೆ. ಅಲ್ಲಿ ಮತಾಂತರ ಮತ್ತು ಬೇರೆ ಧರ್ಮೀಯರು ಬಂದು ವಲಸೆಗಳು ಇರುವುದು ಎರಡೂ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಜನಸಂಖ್ಯೆಯಲ್ಲಿ ಬದಲಾವಣೆ ಮುಖ್ಯವಾಗಿ ನಡೆಯೋದು 3 ಕಾರಣಗಳಿಂದ. ಒಂದೊಂದು ಸಮುದಾಯಕ್ಕೂ ಇನ್ನೊಂದು ಸಮುದಾಯಕ್ಕೂ ವ್ಯತ್ಯಾಸ ಬರೋದು. ಒಂದು ಪ್ರಾಕೃತಿಕ ಕಾರಣಗಳಿಂದ, ವಾಟ್ ಈಸ್ ಕಾಲ್ಡ್ ನ್ಯಾಚುರಲ್ ಫರ್ಟಿಲಿಟಿ. ಒಂದು ಸಮುದಾಯದ ಆ ಹೆಣ್ಣು ಮಕ್ಕಳು, ಆ ಫ್ಯಾಮಿಲಿ ಕುಟುಂಬಗಳು ಎಷ್ಟು ಮಕ್ಕಳನ್ನು ವೃದ್ಧಿ ಮಾಡಿದ, ಮಕ್ಕಳನ್ನು ಅವರು ಹೆತ್ತು ಆ ಸಮುದಾಯ ಯಾವ ರೀತಿಯಾಗಿ ವೃದ್ಧಿಗೊಳ್ಳುತ್ತೆ, ಇದು ಫರ್ಟಿಲಿಟಿ. ಇದರಲ್ಲಿ ಮುಸ್ಲಿಮರದು 2005 ನ್ಯಾಷನಲ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಸರ್ವೆ ನಡೆದಿದ್ದರಲ್ಲಿ ಮುಸ್ಲಿಮರದು 3.7 ಫರ್ಟಿಲಿಟಿ, ಹಿಂದೂಗಳದು, ಭಾರತೀಯ ಧರ್ಮಿಗಳದು 2.8. ಈ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಅದೇನು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಬೇಡ, ಅದು ಒಂದು ನಂಬರ್, ಇದು ಒಂದು ಅಂದಾಜು ಮಾಡುವಂಥ ಒಂದು ಸಂಖ್ಯೆ. ಎರಡನೇ, ಅದರಿಂದ ಒಂದು ಸಮುದಾಯದ ವೃದ್ಧಿ, ಆ ಒಂದು ಕುಟುಂಬಗಳಿಂದ ಪರಿಪೋಷಿತವಾದಂಥ ಒಂದು ಸಂತಾನ ವೃದ್ಧಿಯಿಂದ ಒಂದು ಸಮುದಾಯದ ಸಂಖ್ಯೆ ಜನಗಣನೆಯಲ್ಲಿ ವೃದ್ಧಿ ಆಗುತ್ತೆ. ಎರಡನೇದು ವಲಸೆ ಹೋಗೋದ್ರಿಂದ, ಒಂದು ಜಾಗದಿಂದ ಒಂದು ಧರ್ಮೀಯರು ಇನ್ನೊಂದು ಜಾಗಕ್ಕೆ ಹೋಗಿ ಆ ಧರ್ಮೀಯರು ಇರುವಂಥ ಜಾಗದಲ್ಲಿ ಇವರ ಒಂದು ಸಂಖ್ಯೆ ವೃದ್ಧಿ. ಇದು ಮುಖ್ಯವಾಗಿ ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ಸುಮಾರು 10-12 ಕೋಟಿ ಮಂದಿ ಬಂದಿದ್ದಾರೆ ಅಂತಾರೆ, 5 ಕೋಟಿ ಬಂದಿದ್ದಾರೆ ಅಂತಾರೆ, 3 ಕೋಟಿ ಬಂದಿದ್ದಾರೆ ಅಂತಾರೆ, 10 ಲಕ್ಷ ಬಂದಿದ್ದಾರೆ ಅಂತಾರೆ. ಇದು ಎಷ್ಟು ಬಂದಿದ್ದಾರೆ ಅಂತ ನಮ್ಮ ಸರ್ಕಾರ 1961ನೇ ಜನಗಣತಿಯಲ್ಲಿ ಒಂದು ಈ ರೀತಿ ಇದ್ರ ಬಗ್ಗೆ ಒಂದು ಅಂದಾಜು ಮಾಡಿಟ್ಟಿತ್ತು. ಅದಾದ ಮೇಲೆ ಇದ್ರ ಬಗ್ಗೆ ಅಂದಾಜು ಮಾಡೋದು ನಿಲ್ಲಿಸಿಬಿಡ್ತು. ಅದರಿಂದ ವ್ಯತ್ಯಾಸಗೊಳ್ಳುತ್ತೆ. ಮೂರನೇದು ಮತಾಂತರೀಕರಣ. ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಸ್ವೀಕರಿಸಿದ್ರೆ ಆ ಧರ್ಮದ ಒಂದು ಸಂಖ್ಯೆಯ ಅನುಪಾತ ಬದಲಾವಣೆಗೊಳ್ತಾ ಹೋಗುತ್ತೆ. ಸೊ ಈ 3 ಪ್ರಕ್ರಿಯೆಗಳು ನಡೆಯುತ್ತೆ. ಆದ್ದರಿಂದ ಇದು 3 ಪ್ರಕ್ರಿಯೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ದರಗಳಲ್ಲಿ ನಡೆಯುತ್ತೆ. ಜಮ್ಮು ಕಾಶ್ಮೀರದಲ್ಲಿ ನಡೆಯೋದು ಕೊಡಗಲ್ಲಿ ನಡೆಯೋದಿಲ್ಲ, ಕೊಡಗಲ್ಲಿ ನಡೆಯೋದು ಕನ್ಯಾಕುಮಾರಿಯಲ್ಲಿ ನಡೆಯೋದಿಲ್ಲ, ಕನ್ಯಾಕುಮಾರಿಯಲ್ಲಿ ನಡೆಯೋದು ಮಧ್ಯಪ್ರದೇಶದಲ್ಲಿ ನಡೆಯೋದಿಲ್ಲ, ಎಲ್ಲ ಬೇರೆ ಬೇರೆ ರೀತಿ. ಅದು ಅಸ್ಸಾಮಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಆ ಸ್ಥಳದ ಸ್ಥಾನೀಯ ಚರಿತ್ರೆ, ಸ್ಥಾನೀಯ ಬದಲಾವಣೆಗಳನ್ನು ಅಧ್ಯಯನ ಮಾಡಿ ಖಚಿತವಾಗಿ ಹೇಳಬೇಕಾಗುತ್ತೆ. ಗುಜರಾತ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಕಳೆದ ದಶಕದಲ್ಲಿ ಮುಸ್ಲಿಮರ ಸಂಖ್ಯೆ ಅಲ್ಲಿ ವೃದ್ಧಿಯಾಗಿದೆ. ಹಿಂದುತ್ವದ ಲ್ಯಾಬೊರೇಟರಿ ಅಂತ ಹೇಳುವಂಥ ಗುಜರಾತ್ನಲ್ಲಿ ಮುಸ್ಲಿಮರು 9.6% ಇದ್ದರು, 9.06, ಅದರಿಂದ 9.67%ಗೆ ಅವರ ಶೇಕಡ ಅಂಕಿಅಂಶ ವೃದ್ಧಿಯಾಗಿದೆ. ಗುಜರಾತಿನ ದಕ್ಷಿಣ ಭಾಗದಲ್ಲಿ ಡಾಂಗ್ಸ್ ಅಂತ ಒಂದು ಜಿಲ್ಲೆ ಇದೆ. ಇಲ್ಲಿ ಈ ಡಾಂಗ್ಸ್ ಜಿಲ್ಲೆಯಲ್ಲಿ ಮುಖ್ಯವಾಗಿ ಆದಿವಾಸಿಗಳಿರುವಂಥ ಜನಜಾತಿಗಳು ಇರುವಂಥ ಸ್ಥಾನ. 1931ರಲ್ಲಿ ಅಲ್ಲಿ ಕ್ರಿಶ್ಚಿಯನ್ರು ಇರಲೇ ಇಲ್ಲ. ನಮ್ಮ 1971ರಲ್ಲಿ ಕೂಡ 1% ಕ್ರೈಸ್ತರು ಅಲ್ಲಿದ್ದಿದ್ದು. ಅದು ವಿಪರೀತವಾಗಿ ಏರಕ್ಕೆ ಶುರುವಾಯಿತು. 1971-81ರಲ್ಲಿ 1%ಇಂದ 5.5%, 1991ರಿಂದ 2001ರಲ್ಲಿ 9.5%. ಈ ರೀತಿಯಾಗಿ ಒಂದು ಏರ್ತಾ ಹೋಯಿತು. ಆದರೆ ಈ ರೀತಿ ಏರ್ತಾ ಹೋಗಿದ್ದನ್ನ ಅಲ್ಲಿನ ಸಮುದಾಯ ಅದಕ್ಕೆ ವಿರೋಧ ತೋರಿಸ್ತು. ಆ ಸಮುದಾಯ ತೋರಿಸಿದ್ದ ವಿರೋಧಕ್ಕೆ ಮತ್ತ ಸಂಸ್ಥೆಗಳು, ರಾಜ್ಯತಂತ್ರವು ಕೂಡ ಒಂದು ರೀತಿಯಾದ ಸಹಾಯ ಕೊಟ್ಟಿದ್ದರಿಂದ ಈ ಒಂದು ಪ್ರಕ್ರಿಯೆ ಒಂದು ರೀತಿಯಾಗಿ ಈಗ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಈಗ ಅಲ್ಲಿ ಕ್ರೈಸ್ತರ ಸಂಖ್ಯೆ 8.77. ಇದು ಯಾತಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ವಿರೋಧವಾದ ಪ್ರಕ್ರಿಯೆ ನಡೆಯೋದು 106 ಜಿಲ್ಲೆಗಳಿದೆ. ಇದೊಂದು ಜಿಲ್ಲೆಯಲ್ಲಿ ಈ ರೀತಿಯಾದ ಸ್ಥಗಿತವಾದಂಥ ಮತಾಂತರಣೆ ನಡೆದಿರೋದ್ರಿಂದ ಇದರ ಉಲ್ಲೇಖ ನಾನು ಮಾಡ್ತಾ ಇದ್ದೀನಿ. ಹರಿಯಾಣ ಪ್ರದೇಶ ಪಾರ್ಟಿಷನ್ನಲ್ಲಿ ಅಲ್ಲಿದ್ದ ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೊರಟೋದ್ರು. ಆದರೆ ಡೆಲ್ಲಿ ಸುತ್ತಮುತ್ತಲಿದ್ದಂಥ ಗುರ್ಗಾಂವ್, ಆಗಿನ ಗುರ್ಗಾಂವ್ ಡಿಸ್ಟಿಕ್, ಈಗ ಅದು ಗುರ್ಗಾಂವ್, ಫರೀದಾಬಾದ್, ಮೇವಾತ್, ಪಲ್ವಲ್ 4 ಡಿಸ್ಟಿಕ್ಗಳಾಗಿದೆ. ಅಲ್ಲಿ ನೀವು ನೋಡ್ಬೋದು, ಒಂದೊಂದು ದಶಕದಲ್ಲೂ ನಮ್ಮ 32% ಇದ್ದಿದ್ದು 1911, ಇದು ಪಾರ್ಟಿಷನ್ ಆದಮೇಲೆ 17% ಆಗೋಯ್ತು. 17ರಿಂದ 20, ಆಮೇಲೆ 22, ಈಗ 24% ಕಾಂಪೋಸಿಟ್ ಗುರ್ಗಾಂವ್ ಡಿಸ್ಟ್ರಿಕ್ಟಲ್ಲಿ. ಇವಾಗ ಇದರಲ್ಲಿ ನಾವು ಈ ಜಿಲ್ಲೆಗಳನ್ನು, ಹೊಸ ಜಿಲ್ಲೆಗಳನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನೋಡ್ಬೋದು. ಈ ಮೇವಾತ್ ಅನ್ನುವಂಥ ಒಂದು ಜಿಲ್ಲೆ ಹೋದ ದಶಕದಲ್ಲಿ ಇದು ಕ್ರಿಯೇಟ್ ಆಗಿದೆ. 2001ರಿಂದ 2011, ಸುಮಾರು 2006ನೇ ಇಸ್ವಿలో ಯಾವಾಗ ಸ್ಥಾಪಿತವಾಯಿತು. ಇದು ಈ ಹರಿಯಾಣ ಪ್ರದೇಶದಲ್ಲಿರುವಂಥ ಮುಸ್ಲಿಂ ಬಹುಸಂಖ್ಯಕ
ಒಂದೇ ಒಂದು ಜಿಲ್ಲೆ. ಇಲ್ಲಿ ಮುಸ್ಲಿಮರು 79% ಇದ್ದಾರೆ. ಮೇವಾತಿ ಮುಸ್ಲಿಮ್ಸ್ ಅಂತ, ಮೇವ್ ಮುಸ್ಲಿಮ್ಸ್ ಅಂತ ಕರೀತಾರೆ. ಸೊ ಇದು ಹರಿಯಾಣದ ಚಿತ್ರ, ಇದು ಗುರ್ಗಾಂವ್ ಪ್ರದೇಶ, ಇದು ಮೇವಾತ್, ಇಲ್ಲಿ ಯಮುನಾನಗರ ಡಿಸ್ಟ್ರಿಕ್ಟ್. ಡೆಲ್ಲಿ ಪಾರ್ಟಿಷನ್ ಮುಂಚೆ 33% ಇತ್ತು, ಆಮೇಲೆ 5% ಆಯಿತು. ಇದು ದೊಡ್ಡ ಘೋರವಾದಂಥ ಒಂದು ಸಮಯ. ಒಂದು ಸಮುದಾಯ ಈ ರೀತಿಯಾಗಿ, ಅದರ ಜನಸಂಖ್ಯೆ ಈ ರೀತಿಯಾಗಿ ವ್ಯತ್ಯಾಸಗೊಳ್ಳೋದು. ಇದನ್ನು ನಾವು ಈ ಪಾರ್ಟಿಷನ್ನ ಬಹಳಾರು ಪ್ರದೇಶಗಳಲ್ಲಿ ಈಗ ಅನುಭವಿಸ್ತಾ ಇದ್ದೀವಿ. ಈ ಜನಗಣನೆಯಲ್ಲಿ ನಾನು ಹೇಳುವಂಥ ಮುಖ್ಯವಾದ ಅಂಶ ಇದೆ. ಈಗ 5.71ರಿಂದ ಈಗ 12.86ಕ್ಕೆ ಏರಿದೆ. ಕಳೆದ ದಶಕದಲ್ಲಿ 11.72ರಿಂದ 12.86ಕ್ಕೆ ಮುಸ್ಲಿಮರ ಶೇಕಡ ಅಲ್ಲಿನ ಅಂಶ ಏರಿದೆ. ಸಿಕ್ಕಿಂ, ಇದೆಲ್ಲ ನಾನು ಯಾವ್ದು ಕೊಡ್ತಾ ಇದ್ದೀನಿ ಅಂದರೆ, ನಾನು ಹೇಳಿದ್ದ ರೀಜನ್ 1ನಲ್ಲಿ ನಾನು ಮೊತ್ತವಾಗಿ ನೋಡಿದ್ರೆ ಭಾರತೀಯ ಧರ್ಮಿಗಳು 91ರಿಂದ 91%ಅಲ್ಲೇ ಇದ್ದಾರೆ. ಮುಸ್ಲಿಮರು 9%ಇಂದ 9%ಅಲ್ಲೇ ಇದ್ದಾರೆ ಅಂತ. ಆದರೆ ಅದನ್ನು ಚಿಕ್ಕದಾಗಿ ಪ್ರದೇಶಗಳಲ್ಲಿ ನೋಡಿದ್ರೆ ಎಲ್ಲೆಲ್ಲೂ ಬಹಳ ಪ್ರಕ್ರಿಯೆಗಳು ನಡೆಯುತ್ತೆ. ಧರ್ಮಾನುಕೂಲವಾದಂಥ ಧರ್ಮವನ್ನು ಆಧಾರಿತ ಜನಗಣನೆಯಲ್ಲಿ ಬದಲಾವಣೆಗಳು ನಡೆಯುತ್ತೆ. ಅದರ ಬಗ್ಗೆನೇ ಸಿಕ್ಕಿಂ ಪ್ರದೇಶ, ನಮ್ಮ ಗಡಿನಾಡು ಪ್ರದೇಶ, ಈ ಕಳೆದ 3 ದಶಕಗಳಿಂದ ಅಲ್ಲಿ ಕ್ರಿಶ್ಚಿಯನೈಸೇಷನ್ ಆಗ್ತಾ ಇದೆ. 2.22 1981ರಲ್ಲಿ, 1991ರಲ್ಲಿ ಕ್ರೈಸ್ತರ ಶೇಕಡಾಂಶ 3.3, 2001ರಲ್ಲಿ ಅದು 6.68, 2011ರಲ್ಲಿ 9.91. ಒಂದೊಂದು ದಶಕದಲ್ಲೂ 3 ಶೇಕಡಾಂಶಗಳಿಂದ ವೃದ್ಧಿ. ಇದು ಕನ್ವೆನ್ಷನ್ ಅಲ್ಲದೆ ಯಾವ ರೀತಿಯಿಂದಾನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂಥ ಒಂದು ಜನಗಣನೆಯ ಬದಲಾವಣೆ, ಜನಸಂಖ್ಯೆಯ ಬದಲಾವಣೆ. ಒರಿಸ್ಸಾ ರಾಷ್ಟ್ರ ಪೂರ್ತಿ ನೋಡಿದ್ರೆ ಅದು ಹಿಂದೂ ಭಾರತೀಯ ಧರ್ಮಾವಲಂಬಿಗಳ ಅತಿ ಸಂಖ್ಯಾಕ ಒಂದು ಪ್ರಾಂತ್ಯ ಅಂತ ಹೇಳ್ಬೋದು. 98% ಇದ್ದರು 1911ರಲ್ಲಿ, ಈಗ 95% ಇದ್ದಾರೆ. ಮುಸ್ಲಿಮರು ಅತಿ ಸಂಖ್ಯೆಯಲ್ಲಿ ಏರಿಲ್ಲ, 1.24ರಿಂದ 2.17. ಕ್ರೈಸ್ತರು 0.6 ಇದ್ದರು. ಇಂಡಿಪೆಂಡೆನ್ಸಲ್ಲೂ ಅಷ್ಟೇ ಇದ್ದರು. 1971ರಿಂದ ಕ್ರೈಸ್ತ ಮತಾನುಯಾಯಿಗಳ ಸಂಖ್ಯೆ ಏರ್ತಾ ಇದೆ, 1.73ರಿಂದ 2.71. ಇದು ಮುಖ್ಯವಾಗಿ ತಿರುಗಿ ಒಂದು ಆದಿವಾಸಿಗಳ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಸುಂದರ್ಘರ್, ಇದು ಒಂದು ನಾವು ಚಿತ್ರ ನೋಡ್ಬಿಡ್ಬೋದು ಮುಂಚೆ. ಈ ಒಂದು ಪಟ್ಟಿ ಯಾವುದಿದೆ, ಇಲ್ಲಿ ಕ್ರೈಸ್ತ ಮತದ ಒಂದು ಆಧಿಕ್ಯ ನಾವು ನೋಡ್ತೀವಿ. ಇಲ್ಲಿ ಅವರ ಶೇಕಡ ಒಂದು ಅಂಶ ಯಾವುದಿದೆಯೋ ಅದು ತೀವ್ರವಾಗಿ ಏರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸುಂದರ್ಘರ್ ಇಲ್ಲಿದೆ, ಇಲ್ಲಿ ಕೆಳಗೆ ಕೋರಾಪಟ್, ಇದ್ರ ಕೆಳಗೆ ಗಂಜಾಮ್, ಇದು ಬೌದ್ಧ ಕಂಧಮಾಲ್, ಇದು ಕಂಧಮಾಲ್ ಡಿಸ್ಟ್ರಿಕ್ಟು, ಇದು ಗಂಜಾಮಿಂದ ಒಂದು ಚಿಕ್ಕ ಒಂದು ಜಿಲ್ಲೆ ಗಜಪತಿ ಅಂತ ತೆಗೆದು ಬೇರೆ ಜಿಲ್ಲೆ ಮಾಡಿದ್ದಾರೆ. ಇದರ ಅಂಕಿಅಂಶಗಳಿಂದ ಈಗ ನಾವು ನೋಡ್ತೀವಿ. ಸೊ ಮೊದಲು ಸುಂದರ್ಘರಲ್ಲಿ 9.9, ಇದು ಹೋದ ಶತಮಾನದಲ್ಲೇ 19ನೇ ಶತಮಾನದಲ್ಲೇ ಕ್ರೈಸ್ತ ಮತಾಂತರಗೊಂಡಂಥ ಒಂದು ಜನಸಂಖ್ಯೆ. ಅದು 13%, 16, 18, ಈಗ ಬಂದು 19.39. ಕಳೆದ ದಶಕದಲ್ಲಿ 16.85ರಿಂದ 18.39 ಈ ರೀತಿಯಾದಂಥ ಒಂದು ಬದಲಾವಣೆ ನಡೆದಿದೆ. ಬೌದ್ಧ ಕಂಧಮಾಲಲ್ಲಿ ನಡೆದಿದ್ದಂಥ ಒಂದು ಸಮುದಾಯಗಳ ಒಂದು ಸಂಘರ್ಷದ ಬಗ್ಗೆ ನಾವು ಪತ್ರಿಕೆಗಳು ಓದ್ತೀವಿ. ಅದಕ್ಕೆ ಒಂದು ಮೂಲ ಕಾರಣ ಏನು ಅನ್ನೋದು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಬೌದ್ಧ ಕಂಧಮಾಲ್, ಇದಕ್ಕೆ ಫುಲ್ಬನಿ ಅಂತಾನು ಈ ಡಿಸ್ಟ್ರಿಕ್ಟ್ಗೆ ಹೆಸರು. ಇದು ಮೊಟ್ಟ ಕ್ಷೇತ್ರ, 2 ಜಿಲ್ಲೆಗಳನ್ನು ಒಂದುಗೂಡಿಸಿದ್ದು. ಕಂಧಮಾಲ್ ಡಿಸ್ಟ್ರಿಕ್ಟ್ ಸುಮಾರು 20 ವರ್ಷಗಳಿಂದ ಬದಲಾವಣೆ, ಇದರಿಂದ ಸಪರೇಟ್ ಆಗಿ ಆದದ್ದು. ಇಲ್ಲಿ ಕ್ರೈಸ್ತ ಮತಾನುಯಾಯಿಗಳು ಇರಲಿಲ್ಲ 100 ವರ್ಷದಿಂದ, 0.05, ಈಗ ಬಂದು 12.72. ಮುಖ್ಯವಾಗಿ ಕಳೆದ 3 ದಶಕಗಳಲ್ಲಿ 1971ರಲ್ಲಿ 6.52, ಆಮೇಲೆ 8.77, 11.57, 12.72. ಇದು ಒಂದೊಂದು ದಶಕದಲ್ಲೂ ಆಗ್ತಾ ಇರುವಂಥ ಬದಲಾವಣೆ. ಈ ಕಂಧಮಾಲ್ 20 ವರ್ಷದಿಂದ ಉಂಟಾದಂಥ ಡಿಸ್ಟ್ರಿಕ್ಟಲ್ಲೇ ನೀವು ನೋಡಿದ್ರೆ 18.20 2001ರಲ್ಲಿ ಇದ್ದಿದ್ದು, ಈಗ ಕ್ರೈಸ್ತ ಮತಸ್ಥರಲ್ಲಿ 20.3% ಇದ್ದಾರೆ. ಒಂದೊಂದು ದಶಕದಲ್ಲಿ 2% ವೃದ್ಧಿ ಆಗುತ್ತೆ. ಈ ಗಂಜಾಮ್ ಗಜಪತಿ ಎರಡನ್ನೂ ಸೇರಿಸಿದ್ರೆ ಕ್ರೈಸ್ತ ಮತಾವಲಂಬಿಗಳು 5% ಮಾತ್ರ. ಅದರಿಂದ 20 ವರ್ಷದಿಂದ ಗಜಪತಿ ಕ್ಷೇತ್ರವನ್ನು ಒಂದು ಸಪರೇಟ್, ಗಜಪತಿ ವಾಸ್ ಎ ಪ್ರಿನ್ಸ್ಲಿ ಸ್ಟೇಟ್, ಅಲ್ಲಿ ಆದಿವಾಸಿಗಳು ಜಾಸ್ತಿ ಇರೋದಾರೆ. ಅಲ್ಲಿರುವಂಥ ಒಂದು ಕ್ಷೇತ್ರದಲ್ಲಿ 33% ಕ್ರೈಸ್ತವರಿದ್ದರು 2001ರಲ್ಲಿ,
ಈಗ 37.98 38%, 5% ಇಲ್ಲಿ ಕ್ರೈಸ್ತ ಮತಸ್ಥರ ಶೇಕಡಾಂಶದ ಏರಿಕೆ, ನಾವು ತೀವ್ರ ಏರಿಕೆಯನ್ನು ನಾವು ನೋಡ್ಬೋದು ಕಳೆದ ಒಂದು ದಶಕದಲ್ಲಿ. ಭಾರತ ದೇಶ ಪೂರ್ತಿ ನೋಡಿದ್ರೆ ಕ್ರೈಸ್ತ ಮತಸ್ಥರು 2.35ರಿಂದ 2.30 ಕಮ್ಮಿ ಆದರು. ಆದರೆ ಗಜಪತಿ ಡಿಸ್ಟ್ರಿಕ್ಟಲ್ಲಿ 33.5ರಿಂದ 38%. ಆಂಧ್ರ ಪ್ರದೇಶದಲ್ಲಿ ಇದಕ್ಕೆ ಒಂದು ವಿರೋಧವಾದಂಥ ಒಂದು ಪ್ರಕ್ರಿಯೆ ನೋಡ್ತೀವಿ. ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶದಲ್ಲಿ 1951ರಿಂದ 71 ತನಕ 1971 ತನಕ ಕ್ರೈಸ್ತ ಮತಸ್ಥರ ಒಂದು ಏರಿಕೆ, ಅವರ ಅಂಶದ ಏರಿಕೆ 1.58ರಿಂದ 4.1. 71ರಿಂದ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆಂಧ್ರದಲ್ಲಿ ಈಗ ಆಂಧ್ರ ಪ್ರದೇಶನ ಆಂಧ್ರ ಮತ್ತು ತೆಲಂಗಾಣ ಆಗಿ ಎರಡು ಪ್ರಾಂತ್ಯಗಳಾಗಿ ವಿಭಜಿಸಿದ್ದಾರೆ. ಸೆನ್ಸಸ್ನವರು 2011ರಲ್ಲಿ ಸೆನ್ಸಸ್ ಆಗಿದ್ದರಿಂದ ಆಂಧ್ರ ಪ್ರದೇಶ ಪೂರ್ತಿ ಅಂಕಿಅಂಶಗಳನ್ನು ಕೊಡ್ತಾರೆ. ಈ ವಿಭಜನೆ ನಾವು ಮಾಡ್ಕೋಬೇಕಾಗಿದೆ. ಮುಸ್ಲಿಮರು 9ರಿಂದ 12% ತೆಲಂಗಾಣದಲ್ಲಿ 100 ವರ್ಷದಲ್ಲಿ ಏರಿದ್ದಾರೆ. ಕ್ರೈಸ್ತ ಮತಸ್ಥರು ಆಂಧ್ರ ಪ್ರದೇಶದಲ್ಲಿ 2ರಿಂದ 5 ಆಗಿದ್ರು 1971 ತನಕ, 5ರಿಂದ ಈಗ 1.38. ಕಳೆದ ದಶಕದಲ್ಲಿ 1.76ರಿಂದ 1.38ಕ್ಕೆ ಅವರ ಶೇಕಡಾ ಅಂಕಿಅಂಶ ಇಳಿದಿದೆ. ಇದು ಕಳೆದ ದಶಕದಲ್ಲಿ ಮಾತ್ರ ಉಂಟಾದ್ದಲ್ಲ, ಕಳೆದ 4 ದಶಕಗಳಲ್ಲಿ ಉಂಟಾಗಿದೆ ಈ ಒಂದು ಬದಲಾವಣೆ. ಈ ಬದಲಾವಣೆ ಮುಖ್ಯವಾಗಿ ಈ ಕರಾವಳಿಯ ಕೆಳಗಿನ ಪ್ರದೇಶ, ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ, ಕೃಷ್ಣ, ಗುಂಟೂರು, ಕರ್ನೂಲ್, ಒಂಗೋಲ್, ನೆಲ್ಲೂರು ಈ ಜಿಲ್ಲೆಗಳಲ್ಲಿ ನೋಡ್ತೀವಿ. ಇಲ್ಲಿ 10 ಈ 4 ಡಿಸ್ಟ್ರಿಕ್ಟ್ ಸೇರಿಸಿದ್ರೆ 10.5% ಕ್ರಿಶ್ಚಿಯನ್ಸ್ ಇದ್ದರು. ಈಗ 9.47% ಕ್ರಿಶ್ಚಿಯನ್ಸ್ ಇದ್ದರು. ಈಗ 1% ಆಗಿದ್ದಾರೆ. ಸೊ ಒಂದು 4 ದಶಕಗಳಲ್ಲಿ 9.5ರಿಂದ 1.10. ಅದೇ ಉತ್ತರ ಕರಾವಳಿ ಪ್ರದೇಶದಲ್ಲಿ ನಕ್ಸಲ್ ಏರಿಯಾ ಇದು ಸ್ವಲ್ಪ, ಇಲ್ಲಿ 0.98ರಿಂದ 1.22ಕ್ಕೆ ಏರಿದ್ದಾರೆ. ಅದರಿಂದ ಆಂಧ್ರ ಪ್ರದೇಶದಲ್ಲಿ ಪೂರ್ತಿ ಒಂದೇ ರೀತಿಯಾದಂಥ ಬದಲಾವಣೆ ಆಗ್ತಾ ಇದೆ ಅಂತ. ಸೊ ಕಳೆದ ದಶಕದಲ್ಲಿ ಕೂಡ ಒಂದು ಸ್ವಲ್ಪ ಮಿಕ್ಕಿದ್ದ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಕಮ್ಮಿ ಆಗಿದ್ದಾರೆ ಕ್ರೈಸ್ತ ಮತಸ್ಥರು. ಈ ಶ್ರೀಕಾಕುಳಂ, ವಿಜಯನಗರ, ವಿಶಾಖಪಟ್ಟಣದಲ್ಲಿ 1.07ರಿಂದ 1.22 ಅಷ್ಟು ಏರಿಕೆಯಾಗಿದೆ. ತಮಿಳುನಾಡು, ಮುಖ್ಯವಾಗಿ ಕನ್ಯಾಕುಮಾರಿ, ತಮಿಳುನಾಡಲ್ಲಿ 4.5ರಿಂದ 5.5, 4.25ರಿಂದ 6 ಇದು ಕ್ರೈಸ್ತರ ಮತ್ತು ಮುಸ್ಲಿಮರ ಸಂಖ್ಯೆಯಲ್ಲಿ ಏರಿಕೆ 60 ವರ್ಷದಲ್ಲಿ. ಕನ್ಯಾಕುಮಾರಿ ಡಿಸ್ಟ್ರಿಕ್ಟಲ್ಲಿ 1921ರಲ್ಲಿ 30% ಕ್ರಿಶ್ಚಿಯನ್ಸ್ ಇದ್ದರು. ಈಗ 46.85. ಸೊ ಒಂದು 100 ವರ್ಷದಲ್ಲಿ ಕ್ರೈಸ್ತ ಮತಸ್ಥರು ಇಲ್ಲಿ ಅಲ್ಪಸಂಖ್ಯಾತರಿಂದ ಅತಿಸಂಖ್ಯಾತರಾಗಿ ಬದಲಾವಣೆಗೊಂಡಿದ್ದಾರೆ. 90 ವರ್ಷದಲ್ಲಿ 1921 ಇದು. ಸೊ ಕಳೆದ ದಶಕದಲ್ಲಿ 44.47ರಿಂದ 46.85, ಅಂದರೆ 2 ಶೇಕಡಾ ಅಂಕಿಅಂಶಗಳು ಅವರ ಭಾಗ ಏರಿದೆ. ನೀವು ಯಾರಾದರೂ ಕನ್ಯಾಕುಮಾರಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕನ್ಯಾಕುಮಾರಿ ಯಾವ ಒಂದು ಊರಿದೆಯೋ ಅದು ಒಂದು ಇಟ್ ಲುಕ್ಸ್ ಲೈಕ್ ಎ ಕ್ರಿಶ್ಚಿಯನ್ ಟೌನ್. ಇದು 100 ವರ್ಷದಿಂದ ಆ ರೀತಿಯಾಗಿ ಇದ್ದಿರಲಿಲ್ಲ ಅಂತ ನಾವು ಊಹಿಸ್ಕೋಬಹುದು. ಚೆಂಗಲ್ಪಟ್ಟು ಜಿಲ್ಲೆಯಲ್ಲೂ, ಆಮೇಲೆ ನೀಲಗಿರೀಸಲ್ಲಿ, ಕನ್ಯಾಕುಮಾರಿಯಲ್ಲಿ ಮುಖ್ಯವಾಗಿ ಮತಾಂತರ ಕಾರ್ಯಗಳು ಒಂದು ತೀವ್ರವಾಗಿ ನಡೀತಾ ಇವೆ. ಸೊ ಇದು ಮೊದಲನೇ ಪ್ರದೇಶ ಆಗೋಯ್ತು. ಇನ್ನು 15 ನಿಮಿಷ ಇದೆಯಾ? ಇದು ಬಹಳ ಮುಖ್ಯವಾದಂಥ ಅಂಶ, ನಮ್ಮ ಗಂಗಾ ಮೈದಾನದಲ್ಲಿ ಆಗ್ತಾ ಇರುವಂಥ ಬದಲಾವಣೆ. ಇದನ್ನು ನಾನು ವಿಸ್ತಾರವಾಗಿ ಹೇಳಬೇಕು ಅಂದರೆ 2-3 ಲೆಕ್ಚರ್ ಬೇಕು. ಇದು ಯಾರಿಗೂ ನಿಮ್ಗೆ ಅಷ್ಟು ಪರಿಚಿತವೂ ಅಲ್ಲ. ಆದ್ದರಿಂದ ನಾನು ನಮಗೆ ತಿಳಿದಿದ್ದಂಥ ಪ್ರದೇಶಗಳನ್ನ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿಬಿಟ್ಟೆ. ಇದನ್ನು ನಾನು ಸ್ಲೈಡ್ಗಳು ತುಂಬ ಇದ್ರೇನು ಆ ಸ್ಲೈಡಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂತ ಮಾತ್ರ ಹೇಳ್ತೀನಿ. ಮೊದಲು ಉತ್ತರ ಪ್ರದೇಶ, ಇಲ್ಲಿ 5% ಅಂಕಿಅಂಶಗಳಿಂದ ಮುಸ್ಲಿಮರ ಇದು ವೃದ್ಧಿಯಾಗಿದೆ, 14ರಿಂದ 19. ಉತ್ತರ ಪ್ರದೇಶ, ಉತ್ತರಾಖಂಡ 2 ಸೇರಿ. ಇಲ್ಲಿ ಒಂದು ಮುಖ್ಯವಾದಂಥ ಹಸಿರು ಪಟ್ಟಿ ನೀವು ನೋಡ್ತಾ ಇದ್ದೀರ. ಇದು ಬಂದು ನಮ್ಮ ದೇಶಕ್ಕೂ ನೇಪಾಳಕ್ಕೂ ಇರುವಂಥ ಗಡಿ ಪ್ರದೇಶ. ಈ ಗಡಿ ಪ್ರದೇಶದಲ್ಲಿ ಒಂದು ಪಟ್ಟಿ ಇದೆ, ಬಾರ್ಡರ್ ಬೆಲ್ಟ್. ಇದು ಮುಖ್ಯವಾಗಿ ಇಲ್ಲಿ ಬಹರಾಯಿಚಿಂದ ಶುರುವಾಗಿ ಇನ್ನೂ ಹೋಗುತ್ತೆ, ಬಿಹಾರ್, ಬೆಂಗಾಲ್, ಅಸ್ಸಾಂ ತನಕ ಹೋಗುತ್ತೆ. ಆ ಗಡಿ ಪಟ್ಟಿಯಲ್ಲಿ ಮಾತ್ರ ಈ ಉತ್ತರ ಪ್ರದೇಶ ಪೂರ್ತಿ 5% ವ್ಯತ್ಯಾಸ ಆದರೆ 10% ವ್ಯತ್ಯಾಸ ನಿಮಗೆ ಕಾಣುತ್ತೆ ಮುಸ್ಲಿಮರ ಅವರ ಶೇಕಡಾ ಅಂಶದಲ್ಲಿ. ಸೊ ಇದು ಇಲ್ಲಿ ಈ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಒಂದು ಪಟ್ಟಿ ಇದೆ. ಇದು ಮುಜಫರ್ನಗರ್, ರಾಂಪುರ್ ಈ ಶತಕದಲ್ಲಿ
ಮುಸ್ಲಿಂ ಬಾಹುಳ್ಯ ಕ್ಷೇತ್ರ 50%ಗಿಂತ ಜಾಸ್ತಿ ಮುಸ್ಲಿಮರು ಮೊದಲನೇ ಸಾರಿ ಈ ಸೆನ್ಸಸ್ಸಲ್ಲಿ ರಾಂಪುರದಲ್ಲಿದ್ದಾರೆ. ಮುಜಫರ್ನಗರ್, ಮೀರಟ್ ಇದು ಒಂದು ಪ್ರದೇಶ. ಈ ಬಹರಾಯಿಚಿಂದ ಈ ಗಡಿ ಪಟ್ಟಿಯಲ್ಲಿ ವ್ಯತ್ಯಾಸಗಳು ಬಹಳ ತೀವ್ರವಾಗಿ ನಡೀತಾ ಇದೆ. ಇದು ಉತ್ತರಾಖಂಡದಲ್ಲಿ ಎಂಥದ್ದು, ಇದು ಹರಿದ್ವಾರ, ಇಲ್ಲಿ 34% ಮುಸ್ಲಿಮರಿದ್ದಾರೆ. ಇದು ಕುಮಾವ್ ರೀಜನ್, ಇಲ್ಲಿಯೂ ಒಂದೊಂದು ದಶಕದಲ್ಲಿ 2% ಬದಲಾವಣೆಗಳಾಗ್ತಾ ಇದೆ. ಬಿಹಾರ್, ಜಾರ್ಖಂಡಲ್ಲಿ 11ರಿಂದ 16%, ಅದೇ 5% ವ್ಯತ್ಯಾಸ. ಜಾರ್ಖಂಡಲ್ಲಿ ಕ್ರಿಸ್ತವರು ಕೂಡ 4% ಇದ್ದರು, ಅವರು ಈಗಲೂ 4% ಇದ್ದಾರೆ. ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಅಧಿಕವಾಗಿದ್ದಾರೆ, ಅದನ್ನು ತೋರಿಸ್ತೀನಿ. ಸೊ ಬಿಹಾರದಲ್ಲಿ ಇಲ್ಲಿರುವಂಥದ್ದು ಇದು ಪೂರ್ಣಿಯಾ ಡಿಸ್ಟ್ರಿಕ್ಟ್, ಇದು ಅದರಲ್ಲಿ ಕಿಶನ್ಗಂಜಲ್ಲಿ 67% ಮುಸ್ಲಿಮರಿದ್ದಾರೆ. ಇದು ತಮ್ಮ ದೇಶಕ್ಕೆ ಒಂದು ಸ್ಟ್ರಾಟಜಿಕ್ ಪಾಯಿಂಟ್, ಇನ್ನು ಚಿಕನ್ಸ್ ನೆಕ್ ಅಂತ ಕರೀತಾರೆ. ನಮ್ಮ ದೇಶದಿಂದ ನಾವು ಈ ಗಂಗಾ ಮೈದಾನದಿಂದ ನಾವು ಅಸ್ಸಾಂಗೆ ಹೋಗಬೇಕು ಅಂದರೆ ಆ ಇರೋ ರಾಸ್ತೆ ಒಂದು ಸುಮಾರು ಬಹಳ ಇಕ್ಕಟ್ಟಾದ್ದು, ಅಲ್ಲಿ ಬರುವಂಥದ್ದು ಕಿಶನ್ಗಂಜ್. ಅದು ಹಳೆ ಪೂರ್ಣಿಯಾ ಡಿಸ್ಟ್ರಿಕ್ಟ್, ಅದೀಗ 4 ಡಿಸ್ಟ್ರಿಕ್ಟ್ ಆಗಿದೆ, ಅರಾರಿಯಾ, ಕಟಿಹಾರ್ ಮತ್ತು ಪೂರ್ಣಿಯಾ. ಅಲ್ಲೆಲ್ಲೆಲ್ಲೂ ಮುಸ್ಲಿಮರ ಅಂಕಿಅಂಶ 40%ಗಿಂತ ಜಾಸ್ತಿ ಇದೆ. ಸೊ ಇದು ಆ ಬಾರ್ಡರ್ ಬೆಲ್ಟಿನ ಕಂಟಿನ್ಯೂಯೇಷನ್. ಇದು ಸಂತಾಲ್ ಪರ್ಗಣ ಡಿಸ್ಟ್ರಿಕ್ಟ್ ಆಫ್ ಜಾರ್ಖಂಡ್. ವೆಸ್ಟ್ ಬೆಂಗಾಲ್, ಇದು ಇಂಪಾರ್ಟೆಂಟ್. 110 ವರ್ಷದಿಂದ 30% ಮುಸ್ಲಿಮರಿದ್ದರು. ಪಾರ್ಟಿಷನ್ನಲ್ಲಿ 30ರಿಂದ 19 ಆಯಿತು. ಈಗ ಪಾರ್ಟಿಷನ್ಗಿಂತ ಮುಂಚೆ ಇದ್ದಿದ್ದ ಪರಿಸ್ಥಿತಿಗೆ ಬರ್ತಾ ಇದೆ, 27%ಗೆ ಬಂದಿದೆ ಮುಸ್ಲಿಮರ ಪ್ರೆಸೆನ್ಸ್. 21.31, 23, 25, 27 ದಶಕಗಳಲ್ಲಿ 2% ಮುಸ್ಲಿಮರ ಶೇರು, ಅವರ ಭಾಗ ಜನಗಣನೆಯಲ್ಲಿ, ಜನಸಂಖ್ಯೆಯಲ್ಲಿ ಏರ್ತಾ ಇದೆ. ಸೊ ಇಲ್ಲಿ ಮುರ್ಷಿದಾಬಾದ್, ಮಾಲ್ಡಾ, ಕೆಳಗೆ ಕಲ್ಕತ್ತಾ, ಹೌರಾ, ಈ ಪ್ರದೇಶಗಳ ನಂಬರ್ ಮುಂಚೆ ನೋಡಿ. ಅಸ್ಸಾಂ ಕಳೆದ 10 ವರ್ಷದ ಜನಗಣನೆಯಲ್ಲಿ ಬಹಳ ತೀವ್ರವಾಗಿ ಬದಲಾವಣೆಗೊಂಡಿರೋದು ಅಸ್ಸಾಂ. ಅಸ್ಸಾಮಿನ ರಾಜ್ಯತಂತ್ರ ಕೂಡ ಅಲ್ಲಿ ಇರೋ ಡಿಸ್ಟ್ರಿಕ್ಟ್ಗಳನ್ನೆಲ್ಲ ಅದಲೇ ಬದಲಾವಣೆ ಮಾಡಿಬಿಡ್ತು. ಬೋಡೋ ಲ್ಯಾಂಡ್ ಅಂತ ಒಂದು ಮಾಡೋದ್ರಲ್ಲಿ ಹಿಂದೆ ಇದ್ದಿದ್ದಂಥ ಕಾಮರೂಪ್, ಹಿಂದೆ ಇದ್ದಿದ್ದಂಥ ಗೋಲ್ಪಾರ ಡಿಸ್ಟ್ರಿಕ್ಟ್ಗಳನ್ನ ಚಿನ್ನ ಭಿನ್ನ ಮಾಡಿ ಇನ್ನೊಂದು ರೀತಿಯಾದ ಡಿಸ್ಟ್ರಿಕ್ಟ್ಗಳನ್ನಾಗಿ ಮಾಡಿ, ಆದ್ದರಿಂದ ಒಂದೊಂದು ಡಿಸ್ಟ್ರಿಕ್ಟ್ ಇದು ಬರೀ 10 ವರ್ಷದ ಅಂಕಿಅಂಶನೇ ಮಾತ್ರ ಸಿಗುತ್ತೆ. ನಾವು ಪೂರ್ತಿಯಾಗಿ 50-60 ವರ್ಷದಲ್ಲಿ ಏನಾಗಿದೆ ನೋಡಬೇಕು ಅಂದರೆ ಕಾಂಪೋಸಿಟ್ ಗೋಲ್ಪಾಡ, ಕಾಂಪೋಸಿಟ್ ಕಾಮರೂಪ್ ನೋಡಬೇಕಾಗಿದೆ. 100 ವರ್ಷಗಳಲ್ಲಿ ಇಲ್ಲಾಗಿರುವಂಥ ಬದಲಾವಣೆ. ಭಾರತೀಯ ಧರ್ಮಿಗಳು 84.5ರಿಂದ ಈಗ 62.04. 1951ರಲ್ಲಿ 73% ಇದ್ದರು, 11% ಕಮ್ಮಿಯಾಗಿದೆ. ಅದಕ್ಕೆ ಮುಂಚೆ ಒಂದು 11% ಕಮ್ಮಿಯಾಗಿದೆ. 22% ಭಾರತೀಯ ಧರ್ಮಿಗಳಲ್ಲಿ ಕಮ್ಮಿಯಾಗಿರೋದು ಅವರ ಶೇಕಡಾ ಅಂಶದಲ್ಲಿ. ಮುಸ್ಲಿಮರು 15ರಿಂದ 34. ಕಳೆದ ದಶಕದಲ್ಲಿ 30.92ರಿಂದ 34.22, 3.3% ಶೇಕಡಾ ಅಂಶಗಳು ಮುಸ್ಲಿಮರ ಭಾಗದಲ್ಲಿ ಇದು ಜಾಸ್ತಿಯಾಗಿದೆ. ಕಳೆದ 3 ದಶಕಗಳಲ್ಲಿ 24.56, 1971, 81ರಲ್ಲಿ ಅಲ್ಲಿ ಸೆನ್ಸಸ್ ನಡೀಲಿಲ್ಲ, 24ರಿಂದ 34, 10% ವೃದ್ಧಿಯಾಗಿದೆ 40 ವರ್ಷದಲ್ಲಿ. ಸೊ ಇದು ಲೋಯರ್ ಅಸ್ಸಾಂ, ಇದು ಕಚಾರ್ ಪ್ರದೇಶ, ಇಲ್ಲಿ 48% ಮುಸ್ಲಿಮರಿದ್ದಾರೆ. ಲೋಯರ್ ಅಸ್ಸಾಂ ವ್ಯಾಲಿ ಪೂರ್ತಿ ಇಲ್ಲೆಲ್ಲ ಮುಸ್ಲಿಮರ ಪ್ರೆಸೆನ್ಸ್ ಬಹಳ ಕಮ್ಮಿ, 5%, 7%. ಇಲ್ಲಿ ಅಸ್ಸಾಮಲ್ಲಿ ಈಗ ಮುಸ್ಲಿಂ ಬಹುಸಂಖ್ಯಾಕ ಜಿಲ್ಲೆಗಳು 9. ಕಳೆದ ಸೆನ್ಸಸ್ಸಲ್ಲಿ 6 ಇತ್ತು, ಈಗ 9 ಜಿಲ್ಲೆಗಳಲ್ಲಿ 50%ಗಿಂತ ಜಾಸ್ತಿ ಇದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 77 ನಂಬರ್ ಪರವಾಗಿಲ್ಲ. ಸರಿ, ಈಗ ಈ ಪಟ್ಟಿಲಿ ಏನಾಗಿದೆ ಅನ್ನೋದು ನೋಡಬೇಡ. ಈ ಪಟ್ಟಿಲಿ ಈ ಡಿಸ್ಟ್ರಿಕ್ಟ್ಗಳಿದೆ. ಈ ಬಹರಾಯಿಚ್ ಜಿಲ್ಲೆಯಿಂದ ಉತ್ತರ ಪ್ರದೇಶ, ಬಿಹಾರದ ಚಂಪಾರಣ್ನಿಂದ ಹೋಗಿ ಬಿಹಾರದ ಪೂರ್ಣಿಯಾ, ಜಾರ್ಖಂಡಿನ ಸಂತಾಲ್ ಪರ್ಗಣ, ಅಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿ ವೆಸ್ಟ್ ದಿನಾಜ್ಪುರ್, ಮಾಲ್ಡಾ, ಬೀರ್ಭೂಮ್, ಮುರ್ಷಿದಾಬಾದ್, ಅಲ್ಲಿಂದ ಅಸ್ಸಾಂಗೆ ಹೋಗಿ ಗೋಲ್ಪಾಡ, ಕಾಮ್ರೂಪ್, ದರಾಂಗ್. ಇದು ಒಂದು ನಾರ್ದರ್ನ್ ಬಾರ್ಡರ್ ಬೆಲ್ಟ್. ಇಲ್ಲಿ 1951ರಲ್ಲಿ 20% ಮೊತ್ತ ಮುಸ್ಲಿಮರಿದ್ದರು, ಈಗ 30% ಮುಸ್ಲಿಮರಿದ್ದಾರೆ. ಈ ಬಾರ್ಡರ್ ಬೆಲ್ಟಲ್ಲಿ 10%. ಅದು ಅಸ್ಸಾಮಲ್ಲಿ 32ರಿಂದ 44, ವೆಸ್ಟ್ ಬೆಂಗಾಲ್ ಪೋರ್ಷನ್ನಲ್ಲಿ 39ರಿಂದ 51, ಎಲ್ಲೆಲ್ಲೂ 10-12%,
ಉತ್ತರ ಪ್ರದೇಶದಲ್ಲಿ ಒಂದು ರೀತಿಯಾಗಿ ಸ್ವಲ್ಪ ಸ್ಥಗಿತಗೊಂಡಿದೆ. 20% ಮಾತ್ರ ಈ ಬಾರ್ಡರ್ ಬೆಲ್ಟಲ್ಲಿ ಅದೇ ಅಂಕಿಅಂಶಗಳು ಅಲ್ಲಿದೆ. ಈ ಬಾರ್ಡರ್ ಬೆಲ್ಟಿನ ಪೂರ್ವಿ ತಟ ನಾವು ನೋಡಿದ್ರೆ ಬರೀ ಪೂರ್ಣಿಯಾ, ಉತ್ತರ ಪ್ರದೇಶ ಮರೆತು ಬಿಟ್ಟು, ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಕಳೆದ 20-30 ವರ್ಷಗಳಲ್ಲಿ ಒಂದು ರೀತಿಯಾಗಿ ಸ್ಥಗಿತಗೊಂಡಿರೋದ್ರಿಂದ ಈ ಪೂರ್ಣಿಯಾಯಿಂದ ನಾವು ಶುರು ಮಾಡಿ ಜಾರ್ಖಂಡಿನ ಸಂತಾಲ್ ಪರಗಣ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮಾತ್ರ ನಾವು ನೋಡಿದ್ರೆ ಈಗ ಅಲ್ಲಿ 45% ಮುಸ್ಲಿಮ್ಸ್ ಇದ್ದಾರೆ. ಇಲ್ಲಿಂದ ಪೂರ್ವ ತಟದಲ್ಲಿ ಅಸ್ಸಾಮಿನ ಈ ಪ್ರದೇಶದಲ್ಲಿ ಕಳೆದ 50 ವರ್ಷದಲ್ಲಿ 14% ಅವರ ವೃದ್ಧಿಯಾಗಿದೆ. ಈ ಜಿಲ್ಲೆಗಳೆಲ್ಲ ಹೆಸರುಗಳಿಲ್ಲಿದೆ, ನಾವು ಅದು ಪರವಾಗಿಲ್ಲ. ಇದಲ್ಲದೆ ಹೇಳಿದ್ನಲ್ಲ, ಪಶ್ಚಿಮಿ ಉತ್ತರ ಪ್ರದೇಶದಲ್ಲಿ ಒಂದು ಪಾಕೆಟ್ ಇದೆ. ಇಲ್ಲಿ ಬಿಜ್ನೂರ್, ಮೊರಾದಾಬಾದ್, ರಾಂಪುರ್, ಬರೇಲಿ, ಮುಜಫರ್ನಗರ್, ಮೀರಟ್, ಹರಿದ್ವಾರ್. ಇಲ್ಲಿ 1951ರಲ್ಲಿ 29% ಮುಸ್ಲಿಮ್ಸ್ ಇದ್ರು, ಈಗ 40% ಮುಸ್ಲಿಮರಿದ್ದಾರೆ. ಇಲ್ಲಿ ಇದು ಸುಮಾರಾಗಿ ಡೆಲ್ಲಿಯ ಪಕ್ಕದಲ್ಲೇ ಇರುವಂತಹ ಪ್ರದೇಶ. ಮೀರಟ್ ಡಿಸ್ಟ್ರಿಕ್ಟ್ ಇಸ್ ಕುರುಕ್ಷೇತ್ರ ಪ್ರದೇಶ. ಇದಲ್ಲದೆ ಉತ್ತರಾಖಂಡದಲ್ಲಿ ಕುಮಾವ್ ಪ್ರದೇಶದಲ್ಲಿ 10% ಅದೇ ರೀತಿಯಾದ ವೃದ್ಧಿಯಾಗಿದೆ. ಪಿಥೋರಾಗರ್, ನೈನಿತಾಲ್ ಮತ್ತು ಆಲ್ಮೋರಾ. ಕಲ್ಕತ್ತಾ ಮತ್ತು ಹೌರಾ ಇಲ್ಲಿ 1951ರಿಂದ 2011ರಲ್ಲಿ 13.5% 23.5% ಮುಸ್ಲಿಮರ ಭಾಗದ 10% ಜಾಸ್ತಿಯಾಗಿದೆ. ಕಚಾರ್ ಜಿಲ್ಲೆನ ಹೇಳಿದ್ನಲ್ಲ, ಅಸ್ಸಾಮಿನ ಕೊನೆಯಲ್ಲಿರುವಂಥದ್ದು, ಅಲ್ಲಿನೂ ಒಂದು 10%, 38ರಿಂದ 48%. ಸೊ ಈ ರೀಜನ್ 2ನಲ್ಲಿ ಬರೀ ಮುಸ್ಲಿಮರ ಆಧಿಕ್ಯ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಇದರಲ್ಲಿ ದೇರ್ ಆರ್ ಪಾಕೆಟ್ಸ್ ಆಫ್ ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್. ಮುಖ್ಯವಾಗಿ ರಾಂಚಿ ಪ್ರದೇಶ. ಈ ರಾಂಚಿ ಪ್ರದೇಶದ ಪಕ್ಕದಲ್ಲಿ ಜಾರ್ಖಂಡಿನ ಛತ್ತೀಸ್ಗಢಿನ ರಾಯ್ಗಢ್ ಡಿಸ್ಟ್ರಿಕ್ಟು, ಒರಿಸ್ಸಾದ ಸುಂದರ್ಗಢ್ ಡಿಸ್ಟ್ರಿಕ್ಟು, ಜಾರ್ಖಂಡಿನ ರಾಂಚಿ ಡಿಸ್ಟ್ರಿಕ್ಟ್, ಇದು 3 ಸೇರಿ ಒಂದು ಕ್ರಿಶ್ಚಿಯನ್ ಪಾಕೆಟ್. ಭಾರತ ದೇಶದ ಕ್ರೈಸ್ತವ ಕಾರ್ಡಿನಲ್ ಇರೋದು ರಾಂಚಿಯಲ್ಲಿ. ಪೋಪರು ಹೋಗಿ ಮಾತಾಡಿದ್ದು ರಾಂಚಿಯಲ್ಲಿ, ಅವರಿಗೆ ಮುಖ್ಯವಾದಂಥ ಪ್ರದೇಶ ಇದು. ಇಲ್ಲಿ 15% ಕ್ರಿಶ್ಚಿಯನ್ಸ್ ಇದ್ದಾರೆ. ಈಗ ರಾಂಚಿನ ವಿಭಜನೆ ಮಾಡಿದ್ರು. ವಿಭಜನೆ ಮಾಡುವಾಗ ಹೋದ್ಸತಿ ಒಂದು ಗುಮ್ಲಾ ಅಂತ ಒಂದು ಡಿಸ್ಟ್ರಿಕ್ಟ್ ತಯಾರು ಮಾಡಿದ್ರು. ಅಲ್ಲಿ 35% ಕ್ರಿಶ್ಚಿಯನ್ಸ್ ಇದ್ರು. ಇದು 1991ರಿಂದ 2001 ಮಧ್ಯದಲ್ಲಿ ಮಾಡಿತ್ತು. ಈಗ ಇನ್ನೊಂದು ವಿಭಜನೆ ಮಾಡಿದ್ದಾರೆ. ಕುಮ್ಟಿ ಮತ್ತು ಸಿಮ್ಡೇಗ ಅಂತ 2 ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಕುಮ್ಟಿಲಿ ಬಂದು 21 ಕುಮ್ಟಿ ಬಗ್ಗೆ ನಾನು ಬರೆದಿಲ್ಲ, ನನಗೆ 25%, ಸಿಮ್ಡೇಗಾಲಿ 51% ಕ್ರಿಶ್ಚಿಯನ್ಸ್ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಜಿಲ್ಲೆಗಳ ವಿಭಜನೆ ಮಾಡೋದ್ರಲ್ಲಿ ಒಂದು ತಂತ್ರ ನಡೆಯುತ್ತೆ. ಈಗ ಕೊನೆಯಾಗಿ ಇರುವಂತಹದ್ದು ಇನ್ನೂ ವಿಷಾದಕರವಾದಂಥ ಬದಲಾವಣೆಗಳು ನಡೆದಿರೋದು ಕ್ಷೇತ್ರ. ಇದು ಇನ್ನೂ ಕ್ಷಿಪ್ರವಾಗಿ ಮುಗಿಸಬೇಡ. ಕೇರಳದಲ್ಲಿ ಭಾರತೀಯ ಧರ್ಮಿಗಳು 67ರಿಂದ 55%ಗೆ ಕಮ್ಮಿಯಾಗಿದ್ದಾರೆ. ಮುಸ್ಲಿಮರು 17ರಿಂದ 27, ಇಲ್ಲಿ ಕ್ರಿಶ್ಚಿಯನ್ಸ್ 15ರಿಂದ 18. ಉತ್ತರ ಕೇರಳ ಇದು ಪಾಲ್ಘಾಟ್ಗೆ ಮೇಲೆ, ಅಂದರೆ ಹಳೆ ಬ್ರಿಟಿಷ್ ಮದ್ರಾಸ್ ಪ್ರೆಸಿಡೆನ್ಸಿನ ಮಲಬಾರ್ ಪ್ರದೇಶ. ಇಲ್ಲಿ ಭಾರತೀಯ ಧರ್ಮಿಗಳು 67ರಿಂದ 50%. ಸೊ ಇಲ್ಲಿ ಅಲ್ಪಸಂಖ್ಯಾತರಾಗಿ ಮಾರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ಪಾಲ್ಘಾಟಿಂದ ಉತ್ತರಕ್ಕೆ ಕ್ಯಾಲಿಕಟ್, ಕನ್ನೂರ್, ವೇನಾಡ್, ಕಾಸರಗೋಡ್ ಆ ಪ್ರದೇಶದಲ್ಲಿ, ಮಲ್ಲಪುರಂ ಅಫ್ಕೋರ್ಸ್ ಮುಸ್ಲಿಮರು 30%ಯಿಂದ 43%. ಹೋದ ದಶಕದಲ್ಲಿ 41ರಿಂದ 43, 2.5%. ಕ್ರಿಶ್ಚಿಯನ್ಸ್ ಕೂಡ ಇಲ್ಲಿ ಏರಿದ್ದಾರೆ, 1.33ರಿಂದ 5. ಇದು ಉತ್ತರ ಕೇರಳ. ದಕ್ಷಿಣ ಕೇರಳದಲ್ಲಿ ಮುಂಚೆನೇ ಕ್ರಿಶ್ಚಿಯನ್ರು 26% ಇದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು 32% ಆಯಿತು. ಆಮೇಲೆ ಆ ದರ ವೃದ್ಧಿಗೊಳ್ಳದೆ 28%ಗೆ ಕಮ್ಮಿ ಆಗಿದೆ. ಮುಸ್ಲಿಮರದು 7.9ರಿಂದ 13%. ಭಾರತೀಯ ಧರ್ಮಿಗಳು ಇಂಡಿಪೆಂಡೆನ್ಸ್ ಆದಮೇಲೆ 59%, ಸುಮಾರು 59% ಇದ್ದಾರೆ. ಇದು ದಕ್ಷಿಣ ಕೇರಳ. ಇದು ಕೇರಳದ ಮುಸ್ಲಿಮ ಪ್ರದೇಶಗಳು, ಇದು ಕೇರಳದ ಕ್ರಿಶ್ಚಿಯನ್ ಪ್ರದೇಶಗಳು. ಲಕ್ಷದ್ವೀಪ ಪೂರ್ತಿ ಚಿಕ್ಕ ದ್ವೀಪ, ಇಲ್ಲಿ ಮುಸ್ಲಿಮರು 90%ಗಿಂತ ಜಾಸ್ತಿ. ಗೋವಾ ಇದು ಬಹಳ ಇಂಟ್ರೆಸ್ಟಿಂಗ್.
ಗೋವಾದಲ್ಲಿ 100 ವರ್ಷದಿಂದ ಭಾರತೀಯ ಧರ್ಮಿಗಳು 44% ಮಾತ್ರ ಇದ್ದರು, ಈಗ 66. ಒಂದೊಂದು ದಶಕದಲ್ಲೂ ಅದು ಸ್ವಲ್ಪ ಸ್ವಲ್ಪ ಏರುತ್ತೆ. ಕಳೆದ ದಶಕದಲ್ಲಿ ಬಹಳ ಕಮ್ಮಿ ಏರಿದೆ. 1971ರಲ್ಲಿ 62.7, 64. ಸೊ ಇಲ್ಲಿ ಭಾರತೀಯ ಧರ್ಮಗಳು ಅವರ ಆಧಿಕ್ಯವನ್ನು ಸ್ಥಾಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಗೋವಾ ಪ್ರದೇಶವನ್ನು ನಾವು ಮಹಾರಾಷ್ಟ್ರ ಕರ್ನಾಟಕಕ್ಕೆ ಸಮೀಪವಾಗಿ ಇಟ್ಟು ಇಲ್ಲಿ 2 ಜಾಗದಿಂದ ಜನಸಂಚಾರ, ಆರ್ಥಿಕ ಸಂಚಾರ ಮತ್ತು ಮಿಕ್ಕಿದ ಆರ್ಥಿಕ ಅಭಿವೃದ್ಧಿ ಎಲ್ಲ ನಡೆಸಿದ ಪರವಾಗಿ ಇಲ್ಲಿ ಕ್ರೈಸ್ತರ ಸಂಖ್ಯೆ 54.5 ಇದ್ದಿದ್ದು ಈಗ 25% ಕಮ್ಮಿಯಾಗಿದೆ. ಕಳೆದ ದಶಕಗಳು ಕೂಡ 26.6ರಿಂದ 25.1%ಗೆ ಕಮ್ಮಿಯಾಗಿದೆ. ಜಮ್ಮು ಕಾಶ್ಮೀರ್ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಬೇಕು. ಇಲ್ಲಿ 70% ಮುಸ್ಲಿಂ ಇದ್ದರು 100 ವರ್ಷದಿಂದ, ಈಗ 68. ಕಳೆದ ದಶಕದಲ್ಲಿ ಒಂದು 2% ಅಭಿವೃದ್ಧಿ ಆಗಿದೆ. ಕಾಶ್ಮೀರ್ ವ್ಯಾಲಿಲಿ ಭಾರತೀಯ ಧರ್ಮಿಗಳ ಸಂಖ್ಯೆ ಇಳಿತಾ ಇತ್ತು. 1991ರಿಂದ 1981ರಿಂದ 2001ರಲ್ಲಿ ಕಾಶ್ಮೀರ್ ವ್ಯಾಲಿಲಿ 5ರಿಂದ 2.77 ಆಗಿತ್ತು. ಈಗ ಅದು ಸ್ವಲ್ಪ ವೃದ್ಧಿಗೊಂಡು 3.4%. ಕಾಶ್ಮೀರ್ ವ್ಯಾಲಿಲಿ ಭಾರತೀಯ ಧರ್ಮಿಗಳ ಸಂಖ್ಯೆ ಸ್ವಲ್ಪವಾಗಿ ವೃದ್ಧಿಯಾಗಿದೆ. ಅದೇ ಜಮ್ಮು ಪ್ರದೇಶದಲ್ಲಿ ಮುಸ್ಲಿಮರು 3% ಜಾಸ್ತಿ ಆಗಿದ್ದಾರೆ, 30ರಿಂದ 33. ಇದು ಕಳೆದ ಸೆನ್ಸಸ್ಸಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಅಲ್ಲಿಂದ ಕಾಶ್ಮೀರ್ ವ್ಯಾಲಿಯಿಂದ ಮುಸ್ಲಿಮರ ವಲಸೆ ಜಮ್ಮು ಪ್ರದೇಶಕ್ಕೆ ಬಂದಿರೋದು ಇದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಇಶ್ಯೂ. 30.7ರಿಂದ 33.45 ಜಮ್ಮು ರೀಜನ್ನಲ್ಲಿ, ಜಮ್ಮು ಕಥುವಾ, ಸಂಬಾ, ದೋಡಾ, ಉಧಂಪುರ್, ರಿಯಾಸಿ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ 41ರಿಂದ 42, 6ರಿಂದ 7. ಲಡಾಖ್ ಇದು ಬೌದ್ಧ ಪ್ರಧಾನ ಕ್ಷೇತ್ರ, ಇಲ್ಲಿ ಹೆಚ್ಚು ಬದಲಾವಣೆ ನಡೆದಿಲ್ಲ. ಇಲ್ಲಿ 49% ಮುಸ್ಲಿಮರಿದ್ದರು, ಈಗ 46. ಭಾರತೀಯ ಧರ್ಮಿಗಳು ಬೌದ್ಧರನ್ನು ಸೇರಿಸಿ 53. ಇದು ಕಾಶ್ಮೀರದ ಚಿತ್ರ. ಉತ್ತರ ಪೂರ್ವ, ನಾನು ಇಂಡಿವಿಜುವಲ್ ಸ್ಟೇಟ್, ಒಂದೇ ಸ್ಟೇಟ್ ಬಗ್ಗೆ ಹೇಳ್ತೀನಿ. ಉತ್ತರ ಪೂರ್ವ ಮೊತ್ತು 100 ವರ್ಷದಿಂದ ಅಲ್ಲಿ 2.2% ಕ್ರಿಶ್ಚಿಯನ್ಸ್ ಇದ್ದರು, ಈಗ 47.77. ಈ ಈಶಾನ್ಯದ ಕ್ಷೇತ್ರಗಳು ಯಾವುದು ಅಂದರೆ ಅಸ್ಸಾಂ ಬಿಟ್ಬಿಟ್ಟು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್, ತ್ರಿಪುರ, ಮೇಘಾಲಯ, ಈ 6 ಕ್ಷೇತ್ರಗಳಲ್ಲಿ 9 ಲಕ್ಷ ಜನ ಇದ್ದರು, ಈಗ 13 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಭಾರತೀಯ ಧರ್ಮಿಗಳು 91% ಇದ್ದರು 100 ವರ್ಷದಿಂದ. 1951ರಲ್ಲಿ ಕೂಡ 70% ಇದ್ದರು, ಈಗ 46.66. ಒಂದು ದಶಕ, ಕಳೆದ ದಶಕದಲ್ಲಿ 1991ರಲ್ಲಿ 38ರಿಂದ 56ರಿಂದ 49ಕ್ಕೆ ಅವರ ಸಂಖ್ಯೆ ಇಳಿತು. ಈ ದಶಕದಲ್ಲಿ 49ರಿಂದ 46.5ಕ್ಕೆ ಅವರ ಸಂಖ್ಯೆ ಇಳಿದಿದೆ. ಕ್ರೈಸ್ತರು 38% ಇದ್ದರು 1991ರಲ್ಲಿ, 45%, ಈಗ 47.77. ಮುಸ್ಲಿಮರು 5ರಿಂದ 5.5. ಸೊ ಇದು ಉತ್ತರ ಪೂರ್ವದ ಚಿತ್ರ. ಎಲ್ಲೆಲ್ಲಿ ಈ ಕೆಂಪು ಬಣ್ಣ ಕ್ರೈಸ್ತ ಮತಾವಲಂಬಿಗಳ ಅವರ ಅನುಪಾತವನ್ನು ತೋರಿಸುತ್ತೆ. ಮುಖ್ಯವಾಗಿ ಅರುಣಾಚಲ್ ಪ್ರದೇಶ್ ಒಂದು ಮಾತ್ರ ಹೇಳ್ತೀನಿ, ಮಿಕ್ಕಿದ್ದನ್ನು ಬಿಟ್ಬೇಡ. ಅರುಣಾಚಲ್ ಪ್ರದೇಶ್ ಅನ್ನೋದು ಮಿಲಿಟರಿ ಆಡಳಿತದಲ್ಲಿತ್ತು 1971 ತನಕ. ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಅದಕ್ಕೆ ಹೆಸರು. ಆವಾಗ ಅಲ್ಲಿ ಯಾರು ಕ್ರಿಶ್ಚಿಯನ್ಸ್ ಇರಲಿಲ್ಲ. 1971ರಲ್ಲೇ ಅದು ತನಿ ಪ್ರಾಂತೀಯವಾಗಿ ಸಂಘಟಿತಗೊಂಡಿತು. 1971ರಿಂದ 2001 ತನಕ 18% ಕ್ರಿಶ್ಚಿಯನ್ರು. ಕಳೆದ ಒಂದು ದಶಕದಲ್ಲಿ 18.7ರಿಂದ 30.2. ಇದು ಕಳೆದ ದಶಕದ ಸೆನ್ಸಸ್ಸಿನ ಅತ್ಯಧಿಕವಾದಂಥ ಒಂದು ವ್ಯತ್ಯಾಸಗೊಂಡಿರುವಂಥ ಒಂದು ಪ್ರದೇಶ, ಒಂದು ಪ್ರಾಂತ್ಯ. 18%ಯಿಂದ 30%. ಮಿಕ್ಕಿದೆಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಇದೇ ರೀತಿಯಾದಂಥದ್ದು ಇದ್ದಾರೆ. ಮಣಿಪುರದಲ್ಲಿ 37ರಿಂದ 41, ಮಿಜೋರಾಮಲ್ಲಿ ಹೊಸದಾದ್ದೇನಿಲ್ಲ. ಮೇಘಾಲಯದಲ್ಲಿ 70ರಿಂದ 74% ಕ್ರಿಶ್ಚಿಯನ್ಸ್. ಈ ರೀತಿಯಾದಂಥ ಬದಲಾವಣೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ, ನಿಕೋಬಾರಲ್ಲಿ ಕ್ರಿಶ್ಚಿಯನ್ಸ್ ಇರಲಿಲ್ಲ 100 ವರ್ಷದಿಂದ. ಅಂದರೆ ನಮ್ಮ ಸ್ವಾತಂತ್ರ್ಯ ಪೂರ್ವ 1931ರಲ್ಲೂ ಇರಲಿಲ್ಲ. 31ರಿಂದ 61ರ ಮಧ್ಯದಲ್ಲಿ 74% ಕ್ರಿಶ್ಚಿಯನ್ಸ್. ಇದೆಲ್ಲ ಟ್ರೈಬಲ್ಸ್, ಆದಿವಾಸಿಗಳು. ಈಗ ಅವರ ಸಂಖ್ಯೆ ಸ್ವಲ್ಪ ಕಮ್ಮಿಯಾಗಿದೆ, 70%. ಈ ಅಂಡಮಾನ್ ಪ್ರದೇಶದಲ್ಲಿ ಭಾರತೀಯ ಧರ್ಮಿಗಳ ಸಂಖ್ಯೆ ಏರ್ತಾ ಇರೋದ್ರಿಂದ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಭಾರತೀಯ ಧರ್ಮಿಗಳ ಸಂಖ್ಯೆ ಏರ್ತಾ ಇದೆ. ಮುಸ್ಲಿಮರ ಸಂಖ್ಯೆಯೂ ಏರ್ತಾ ಇದೆ, 7.9ರಿಂದ 8.5. ಇದು 2 ಮ್ಯಾಪ್, ಒಂದು ನಿಮಿಷ ತೋರಿಸ್ಬೇಡ. ಇದು ಈ ಹಸಿರು ಬಣ್ಣ ಎಷ್ಟು % ಮುಸ್ಲಿಮರು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಭಾರತದಲ್ಲಿ. ಈ ಗಡಿ ಪ್ರಾಂತ್ಯಗಳಲ್ಲಿ ಮುಖ್ಯವಾಗಿ ನಾವು ಈ ಹಸಿರು ಬಣ್ಣದ ಪ್ರಾಮುಖ್ಯತೆಯನ್ನು ನೋಡಬಹುದು. ಕೆಂಪು ಬಣ್ಣನೂ ಅದೇ ರೀತಿ. ಈ ಕೆಂಪು ಬಣ್ಣದ ಪ್ರಾಮುಖ್ಯತೆಯನ್ನು ನಾವು ಗಡಿ ಪ್ರಾಂತ್ಯಗಳಲ್ಲಿ ಗಮನಿಸಬಹುದು. ಸಂಬಂಧಿ ಹೇಳಿದ್ದಾಗಿದೆ ಎಲ್ಲ ವಿಷಯ.
ಪ್ರಪಂಚದ ದೃಷ್ಟಿಯಿಂದ ನಮ್ಮ ಭಾರತದಲ್ಲಾಗಿರುವಂಥ ಬದಲಾವಣೆ ಏನು ಅನ್ನೋದನ್ನ ಒಂದು 3-4 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. 100 ವರ್ಷದ ಹಿಂದೆ ಪ್ರಪಂಚದಲ್ಲಿ 34% ಕ್ರಿಶ್ಚಿಯನ್ಸ್ ಇದ್ದರು, ಇವಾಗ 32%. ವಿಶ್ವದಲ್ಲಿ ಮುಸ್ಲಿಮರು 12% ಇದ್ದರು 100 ವರ್ಷ 1900ರಲ್ಲಿ. ಮುಸ್ಲಿಮರ ಸಂಖ್ಯೆ ಹಿಂದೂಗಳ ಸಂಖ್ಯೆಗಿಂತ ಕಮ್ಮಿ ಇತ್ತು ವಿಶ್ವದಲ್ಲಿ, ಭಾರತದಲ್ಲ. ಇದು 20 ಕೋಟಿ ಆದರೆ ಅದು 19 ಕೋಟಿ, ಇದು 207 ಕೋಟಿ ಆದರೆ ಅದು 199, ಇದು 20 ಕೋಟಿ ಆದರೆ 19 ಕೋಟಿ. ಈಗ ಮುಸ್ಲಿಮರು ವಿಶ್ವದಲ್ಲಿ 22%, ಕಳೆದ ದಶಕದಲ್ಲಿ 19.6ರಿಂದ 22.5. ಮಿಕ್ಕಿದೆಲ್ಲ ಧರ್ಮೀಯರು, ನಾವು ಬೌದ್ಧ ಧರ್ಮೀಯರಲ್ಲಿ ಒಂದು ಆಧಿಕ್ಯ ಇವಾಗ ಶುರುವಾಗಿದೆ. ಸೌತ್ ಈಸ್ಟ್ ಏಷ್ಯಾ, ಈಸ್ಟ್ ಏಷ್ಯಾದಲ್ಲಿ 5.95ರಿಂದ 7.18 ಇದು ನೋಡ್ಬೋದು. ಕ್ರೈಸ್ತ ಮತ ಮತ್ತು ಇಸ್ಲಾಂ ಮತ ಎರಡೂ ಧರ್ಮಾಂತರಣೆಯಲ್ಲಿ ವಿಶ್ವಾಸಗೊಂಡಿರುವಂತಹದ್ದು. ಈಶ್ವರನಿಂದ ಧರ್ಮಾಂತರಣೆಗೆ ಪ್ರೇರಣೆಯನ್ನು ನಾವು ಪಡೆಯುತ್ತೇವೆ ಅವರ ಈಶ್ವರನಿಂದ. ಆದ್ದರಿಂದ ಧರ್ಮಾಂತರಣೆಯನ್ನು ಒಂದು ಸತ್ಕಾರ್ಯ, ಒಂದು ಧಾರ್ಮಿಕ ಕಾರ್ಯವಾಗಿ ಇಟ್ಕೊಂಡಂಥ ಮತಗಳು. ಪ್ರಾಸಿಲಿಟೈಸೇಷನ್ ಈಸ್ ಎ ರಿಲಿಜಿಯಸ್ ಆಕ್ಟಿವಿಟಿ. ಪೋಪರು 1999ರಲ್ಲಿ ಡೆಲ್ಲಿಯಲ್ಲಿ ದಿವಾಳಿ ದಿವಸ ಹೇಳಿದ್ದು, just as the first millennium saw the cross firmly planted in the soil of Europe and the second in that of America and Africa, so may the third Christian millennium witness a great harvest of faith in this vast and vital continent, that is Asia. ಇದನ್ನು ಡೆಲ್ಲಿಯಲ್ಲಿ ಹೇಳಿದ್ದು. ಮೊದಲನೇ ಮಿಲೆನಿಯಂ, ಮೊದಲನೇ ಸಹಸ್ರಾಬ್ದದಲ್ಲಿ ಯುರೋಪು ಕ್ರೈಸ್ತ ಮತಕ್ಕೆ ಬದಲಾವಣೆಗೊಂಡಿತು. 2ನೇ ಸಹಸ್ರಾಬ್ದದಲ್ಲಿ ಅಮೆರಿಕ ಮತ್ತು ಆಫ್ರಿಕಾ, ಇದು 3ನೇ ಬಿಟ್ಬಿಟ್ರು, ಆಸ್ಟ್ರೇಲಿಯಾ ಕೂಡ, ಓಷೇನಿಯಾ, ಇದು 3 ಉಪಖಂಡಗಳು ಕೂಡ ಕ್ರೈಸ್ತ ಮತಕ್ಕೆ ಬದಲಾವಣೆಗೊಂಡು ಈ 3ನೇ ಸಹಸ್ರಾಬ್ದ ಏಷ್ಯಾದ ಕ್ರೈಸ್ತೀಕರಣಕ್ಕೆ ಒಂದು ನಾಂದಿಯಾಗಲಿ ಅಂತ ಇದನ್ನು ನಾನು ಕ್ರಿಸ್ತನ ಹಾರೈಕೆ. ಆಫ್ರಿಕಾದಲ್ಲಿ 100 ವರ್ಷದಿಂದ 9% ಕ್ರಿಶ್ಚಿಯನ್ಸ್ ಇದ್ದರು, ಈಗ 48%. 32% ಮುಸ್ಲಿಮ್ಸ್ ಇದ್ದರು, ಈಗ 41. ಜಾತಿಯ ಧರ್ಮಿಗಳು ಅಲ್ಲಿದ್ದು 58%, ಅವರೀಗ 8% ಆಗಿದ್ದಾರೆ. ನೇಟಿವ್ ರಿಲಿಜನಿಸ್ಟ್, ಸ್ವದೇಶ ಧರ್ಮಿಗಳು. ಸೊ ಆಫ್ರಿಕಾ ಖಂಡವನ್ನು ಮುಸ್ಲಿಮರು ಮತ್ತು ಕ್ರಿಸ್ತರು ಈ 100 ವರ್ಷದಲ್ಲಿ ಹಂಚಿಕೊಂಡಿದ್ದಾರೆ. ಎಲ್ಲಿ ಅವ್ರಿಗೆ ಹಂಚ್ಕೊಳ್ಳೋಕೆ ಆಗ್ತಾ ಇಲ್ವೋ ಅಲ್ಲಿ ಈಗಿನ ಒಂದು ಫಾಲ್ಟ್ ಲೈನ್, ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಹೇಳುವಂಥ ಫಾಲ್ಟ್ ಲೈನ್ಸ್ ಬಿಟ್ವೀನ್ ರಿಲಿಜನ್ಸ್ ಆ್ಯಂಡ್ ಸಿವಿಲೈಸೇಷನ್ಸ್, ಇದು ವೆಸ್ಟ್ ಆಫ್ರಿಕಾಲ್ಲಿ ನೋಡ್ತೀವಿ. ಇಲ್ಲಿ ಇನ್ನೂ 51% ಮುಸ್ಲಿಮರಿದ್ದಾರೆ, 36% ಕ್ರಿಶ್ಚಿಯನ್ಸ್ ಇದ್ದಾರೆ ನೈಜೀರಿಯಾ ಅಲ್ಲಿ. ನಾರ್ತ್ ಆಫ್ರಿಕಾ ಮುಖ್ಯವಾಗಿ ಮುಸ್ಲಿಮರ ಅವರ ಸ್ವಕ್ಷೇತ್ರ, 1000 ವರ್ಷಗಳಿಂದ ಅಲ್ಲಿ ಅವರ ಮುಖ್ಯವಾದಂಥ ಇದು. ಈಸ್ಟ್ ಆಫ್ರಿಕಾಲೂ ನಾವು ನೋಡ್ತೀವಿ, ಇಲ್ಲಿ ಫಾಲ್ಟ್ ಲೈನ್ ಇದೆ. ಇಲ್ಲಿ ಮುಸ್ಲಿಮರು 21%, ಕ್ರಿಶ್ಚಿಯನ್ಸು 66%. ದೇಶದ ಧರ್ಮೀಯರು 70%ಇಂದ ಇಲ್ಲಿ 10% ಆದರು, 73%ಇಂದ 12. ಅವರು ಈಗ ನಗಣ್ಯರಾಗಿ ಬದಲಾವಣೆಗೊಂಡಿದ್ದಾರೆ. ಸೊ ಪೋಪರು ಮುಖ್ಯವಾಗಿ ಹೇಳ್ತಾ ಇರೋದು ನಮ್ಮ ಏಷ್ಯಾ ಉಪಖಂಡಕ್ಕೆ ಸಂಬಂಧಿಸುತ್ತೆ. ಈ 3ನೇ ಸಹಸ್ರಾಬ್ದದಲ್ಲಿ ಕ್ರೈಸ್ತ ಮತವು ಇಸ್ಲಾಂ ಮತವು ಏಷ್ಯಾವನ್ನು ತಮ್ಮ ಮತಕ್ಕೆ ಅನುಕೂಲವಾಗಿ ಬದಲಾಯಿಸೋದ್ರಲ್ಲಿ ನಿರಂತರ ಸತತ ಪ್ರಯತ್ನ ಅವರು ಕೊಳ್ತಾರೆ ಅನ್ನೋದು ಅವರ ಧಾರ್ಮಿಕ ಒಂದು ಕರ್ತವ್ಯ. ಈ 100 ವರ್ಷದಲ್ಲಿ ಏಷ್ಯಾನಲ್ಲಿ 2ರಿಂದ 8% ಕ್ರಿಸ್ತ ಮತದ ಅನುಯಾಯಿಗಳ ಸಂಖ್ಯೆಯಲ್ಲಿ ಆಧಿಕ್ಯ, ಮುಸ್ಲಿಮರು 16ರಿಂದ 25%. ಏಷ್ಯಾದ ಭಾಗಗಳಲ್ಲಿ ನಾವು ನೋಡ್ಬೋದು. ಸೌತ್ ಈಸ್ಟ್ ಏಷ್ಯಾದಲ್ಲಿ ಮುಖ್ಯವಾಗಿ 22% ಕ್ರೈಸ್ತರು, 10%ಇಂದ 22%. ಪೂರ್ವ ಏಷ್ಯಾಲಿ ಹೆಚ್ಚು. ಇದು ಪೂರ್ವ ಏಷ್ಯಾಲಿ ಒಂದು 8% ಅಂತ ಭಾಳ ಗ್ರಂಥಗಳು ತೋರಿಸುತ್ತೆ. ಇದು ಯಾಕೆಂದರೆ ಅವರು ಚೈನಾದಲ್ಲಿ 8% ಕ್ರೈಸ್ತಿದ್ದಾರೆ ಅಂತ ಒಂದು ಅಂದಾಜು ಮಾಡಿ, ಇಂಡಿಯಾದಲ್ಲಿ 4.5% ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಅಂದಾಜು ಮಾಡಿದ್ದಾರೆ. ಇದು ಬಹಳ ಪ್ರಾಯಶಃ ತಪ್ಪು ಅಂದಾಜು ಅಂತ ತೋರುತ್ತೆ. ಅಂದ್ರೇನು ಸರಿ, ನಾವು ಇದನ್ನು ಅಧ್ಯಯನ ಮಾಡಬೇಕಾಗಿದೆ. ಸೆಂಟ್ರಲ್ ಏಷ್ಯಾ ಮುಸ್ಲಿಂ ಪ್ರಧಾನ ಕ್ಷೇತ್ರ, ವೆಸ್ಟ್ ಏಷ್ಯಾನು ಮುಸ್ಲಿಂ ಪ್ರಧಾನ ಕ್ಷೇತ್ರ. ಯುರೋಪ್, ನಾರ್ತ್ ಅಮೆರಿಕಾ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಓಷಿಯಾನಿಯಾ, ಇಲ್ಲಿ 100 ವರ್ಷದಿಂದ 20% ಇನ್ನೂ ದೇಶದ ಧರ್ಮೀಯರಿದ್ದರು. ಇದು ನಮ್ಮ ಕಣ್ಣು ಮುಂದೆನೇ ಅವರು ನಗಣ್ಯರಾಗಿ ಬದಲಾವಣೆಗೊಂಡಂಥ ಒಂದು ಈ 100 ವರ್ಷದಲ್ಲಾದಂಥ ಒಂದು ಚಿತ್ರ. ಮೇಯೋರಿಗಳು ಅಂತ ಯಾವ್ದನ್ನು ಕರಿತೀವೋ ಇದು. ಮುಸ್ಲಿಮರು ಯಾವ್ಯಾವ ಉಪಖಂಡದಲ್ಲಿ ಹೇಗಿದ್ದಾರೆ ಅನ್ನೋದು ಇದು ಚಿತ್ರಣ, ಇದ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಕ್ರೈಸ್ತರು ಯಾವ್ಯಾವ ಉಪಖಂಡದಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ಇನ್ನೂ ಮುಖ್ಯ. ಯಾಕೆಂದರೆ 100 ವರ್ಷದಿಂದ ಕ್ರೈಸ್ತ ಮತ ಅನ್ನೋದು ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದ ಮತವಾಗಿತ್ತು. ಆಗ ಏಷ್ಯಾದ ಮತ್ತು ಕ್ರೈಸ್ತರಲ್ಲಿ
5% ಮಾತ್ರ ಏಷ್ಯಾ ಆಫ್ರಿಕಾಲಿದ್ದರು. 4% ಏಷ್ಯಾನಲ್ಲೂ 1.25% ಆಫ್ರಿಕಾಲಿದ್ದರು. ಈಗ 15% ವಿಶ್ವದ ಎಲ್ಲ ಕ್ರೈಸ್ತರಲ್ಲಿ 15% ಏಷ್ಯಾದಲ್ಲೂ 21% ಆಫ್ರಿಕಾದಲ್ಲೂ ಇದ್ದಾರೆ. ಅಂದರೆ 3ರಲ್ಲಿ 1 ಕ್ರೈಸ್ತ ಮತಾವಲಂಬಿಗಳು ಏಷ್ಯಾ ಆಫ್ರಿಕಾದಲ್ಲಿದ್ದಾರೆ. ಅದು ಈಗ ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದ ಮತ ಮಾತ್ರ ಅಲ್ಲ, ಅದೊಂದು ವೈಶ್ವಿಕವಾದ ಒಂದು ಧರ್ಮ ಅನ್ನೋ ಈ ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕಾದ್ದು ಮುಖ್ಯ. ಸೊ ವಿಶ್ವದ ಪರಿಪ್ರೇಕ್ಷ್ಯದಲ್ಲಿ ಆಫ್ರಿಕಾಗೆ ನಡೆದಿರೋದು, ಫಿಲಿಪೀನ್ಸ್ಗೆ ನಡೆದಿರೋದು, ಸೌತ್ ಕೊರಿಯಾನಲ್ಲಿ ಕ್ರೈಸ್ತರೇ ಇರಲಿಲ್ಲ 100 ವರ್ಷದಿಂದ. ಈಗ 2000ರಲ್ಲಿ 40% ಇದ್ದರು, ಅದರಿಂದ ಸ್ವಲ್ಪ ಕಮ್ಮಿಯಾಗಿ 35% ಆಗಿದೆ 2011ರಲ್ಲಿ. ಇಂಡೋನೇಷ್ಯಾದಲ್ಲಿ ಮತಾಂತರಗಳು ನಡೆದಿದೆ. ಈ ವಿಶ್ವದ ಪರಿಕ್ಷೇತ್ರದಲ್ಲಿ ಭಾರತದಲ್ಲಿ ನಡೆದಿರುವಂಥ ಬದಲಾವಣೆಗಳು ಅಂಥ ದೊಡ್ಡದು ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ವಿಶ್ವದಲ್ಲಿ ಇದಕ್ಕಿಂತ ಮಹತ್ತಾದ ಬದಲಾವಣೆಗಳು ಧಾರ್ಮಿಕ ಜನಸಂಖ್ಯೆ ರೀತಿಯ ನಡೆದಿವೆ. ಆಫ್ರಿಕಾ ಪೂರ್ತಿಯಾಗಿ ತನ್ನ ದೇಶದ ಧರ್ಮವನ್ನು ಬದಿಗಿಟ್ಟು ಕ್ರೈಸ್ತ ಮತ್ತು ಮುಸ್ಲಿಂ ಮತಾವಲಂಬಿಯಾಗಿದೆ. ಏಷ್ಯಾದಲ್ಲಿ ಕೂಡ ಈ ಪ್ರಕ್ರಿಯೆಯನ್ನು ನಾವು ನೋಡಿದ್ದೀವಿ. ಆದರೆ ಇಟ್ ಈಸ್ ಇನ್ ದಿ ಬಾರ್ಡರ್ಸ್, ನಮ್ಮ ದೇಶದ ಗಡಿ ಪ್ರದೇಶಗಳಲ್ಲಿ ಉಂಟಾಗಿರುವಂಥ ಬದಲಾವಣೆಗಳು ನಿಜಕ್ಕೂ ಬಹಳ ಗಮನಾರ್ಹವಾದದ್ದು. ಆದ್ದರಿಂದ ಭಾರತ ಈ ಪ್ರಕ್ರಿಯೆಯಿಂದ ತಪ್ಪಿಸಿಕೊಂಡಿದೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಚೀನಾ ದೇಶದಲ್ಲಿ 100 ವರ್ಷದ ಹಿಂದೆ 1900ರಲ್ಲಿ ಅಂಕಿ ಅಂದಾಜುಗಳ ಪ್ರಕಾರ 5% ಮುಸ್ಲಿಮರಿದ್ದರು. 2011ರಲ್ಲಿ 1.5% ಮುಸ್ಲಿಮರಿದ್ದಾರೆ. ಭಾರತ ಉಪಖಂಡದಲ್ಲಿ ನಾನು ಹೇಳಿದ ಪ್ರಕಾರ 20%ದಿಂದ 33%ಗೆ ಮುಸ್ಲಿಮರ ಸಂಖ್ಯೆ ಭಾರತ ಉಪಖಂಡದಲ್ಲಿ ಏರಿದೆ. ಭಾರತ ಒಕ್ಕೂಟದಲ್ಲಿ 60 ವರ್ಷದಲ್ಲಿ ಅದು 10%ದಿಂದ 15%ಗೆ ಏರಿದೆ. ಆದ್ದರಿಂದ ಭಾರತ ದೇಶ ಈ ರೀತಿಯಾದ ಬದಲಾವಣೆಗಳಿಗಿಂತ ಹೊರತಾಗಿದೆ. ಇದನ್ನು ನಾವು ತಪ್ಪಿಸ್ಕೊಂಡಿದ್ದೀವಿ ಅಂತಾನು ಹೇಳೋದಕ್ಕಾಗೋದಿಲ್ಲ. ಮುಖ್ಯವಾಗಿ ನಮ್ಮ ದೇಶದ 3/2 ಭಾಗದಲ್ಲಿ ಇನ್ನೂ ಭಾರತೀಯ ಧರ್ಮಾವಲಂಬಿಗಳು 90%ಕ್ಕೂ ಅಧಿಕವಾಗಿರೋದ್ರಿಂದ ನಮ್ಮ ದೇಶದ ಒಂದು ಸಹಜ ಸಂಸ್ಕೃತಿಯ ಒಂದು ಪ್ರವಾಹ ಹರಿತಾ ಇದೆ ಅಂತ ಹೇಳ್ಬೋದು. ಆದರೆ ಈ ಪ್ರವಾಹ ಹರಿಯೋದಕ್ಕೆ ಈ ನಮ್ಮ ಗಡಿ ಪ್ರದೇಶಗಳು ಸುಭದ್ರವಾಗಿರೋದು ಬಹಳ ಮುಖ್ಯ. ಕೇರಳದಿಂದ ಈಶಾನ್ಯ ಪ್ರದೇಶ ತನಕ ಧರ್ಮಾಂತರಣೆ, ಧರ್ಮಾನುಕೂಲವಾದ ಜನಸಂಖ್ಯೆಯಲ್ಲಿ ತೀವ್ರವಾದ ಬದಲಾವಣೆ ನಡೆಯೋದು ಒಂದು ಪ್ರದೇಶಕ್ಕೂ ಒಳ್ಳೆಯದಲ್ಲ. ಇದನ್ನು ನಾವು ಸರಿಯಾಗಿ ಸ್ಥಾಪಿಸಬೇಕಾಗಿದೆ. ಇದಕ್ಕೆ ಒಂದು ಸಂತುಲನ ತರಬೇಕಾಗಿದೆ. ಇದಕ್ಕೆ ಅಲ್ಲಿನ ಸಮುದಾಯ ಎಷ್ಟೇ ಪ್ರಯತ್ನ ಮಾಡಿದ್ರು ಇದಕ್ಕೆ ಸಹಕರಿಸಬೇಕಾಗಿದ್ದು ಅದಕ್ಕೆ ಅನುಕೂಲವಾದಂಥ ರಾಜ್ಯ ಮತ್ತು ರಾಜ್ಯ ತಂತ್ರ, ಸ್ಟೇಟ್ ಆ್ಯಂಡ್ ಸ್ಟೇಟ್ ಪಾಲಿಸಿ. ಇದು ಎರಡೂ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಆ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ನನಗೆ ಸ್ವಲ್ಪ ದುಃಖ ಆಗುತ್ತೆ. 2011ನೇ ಸೆನ್ಸಸ್ಸಿನ ಅಂಕಿಅಂಶಗಳು ಈ ವಿಷಯಗಳನ್ನೇ ಪ್ರತಿಫಲಿಸುತ್ತವೆ. ಇದಕ್ಕೆ ಮುಖ್ಯವಾದಂಥ ಆಕರಗಳು ಸೆನ್ಸಸ್ಸಿನ ಡೇಟಾ, ಅವರ ಸೆನ್ಸಸ್ಸಲ್ಲಿ 2011 ಇದು ಕೊಟ್ಟಿದ್ದಾರೆ. ನಮ್ಮ ದೇಶದ ಜಿಲ್ಲೆಗಳು, ಪ್ರಾಂತ್ಯಗಳ ವಿವರಣೆ ಪೂರ್ತಿ ಈ ಪುಸ್ತಕದಲ್ಲಿದೆ. ಅದರ ಒಂದು ಸಮ್ಮರಿ ಕೂಡ ಉಪಲಬ್ಧವಿದೆ. ಈ ಕ್ರಿಶ್ಚಿಯನ್ ಎನ್ಸೈಕ್ಲೋಪೀಡಿಯಾ, ಆಮೇಲೆ ಜಾನ್ಸನ್ ವರ್ಲ್ಡ್ಸ್ ರಿಲಿಜನ್ಸ್ ಇನ್ ಫಿಗರ್ಸ್, ಇದರಲ್ಲಿ ವಿಶ್ವದಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಪ್ಯೂ ರಿಸರ್ಚ್ ಸೆಂಟರ್ ಮುಖ್ಯವಾಗಿ, ಇನ್ನೂ 2-3 ಸಂಸ್ಥೆಗಳು ಇದು ಸತತವಾಗಿ ಈ ಡೆಮೋಗ್ರಾಫಿಕ್ ಸಂಶೋಧನೆಗಳನ್ನು ನಡೆಸಿ ಅವರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಅಂಕಿಅಂಶಗಳನ್ನು ವಿಶ್ಲೇಷಿಸಿ ಪ್ರಕಟಣೆಗೊಳಿಸುತ್ತವೆ. ಅದನ್ನು ಕೂಡ ನೋಡಬಹುದಾಗಿದೆ. ಆದರೆ ನಮ್ಮ ದೇಶದ ಮುಖ್ಯವಾದಂಥ ಮೂಲಮಂತ್ರ ನಾವು ಮರಿಬೇಕಾಗಿಲ್ಲ. ಇದನ್ನು ಜ್ಞಾಪಿಸಿಕೊಂಡು ಈ ಭಾಷಣ ಮುಗಿಸ್ತೀನಿ. ನನ್ನ ಕನ್ನಡದಲ್ಲಿ ನಾನು ಹೇಳಿದ ವಿಷಯದಲ್ಲಿ ಏನಾದರೂ ತಪ್ಪಿದರೂ ಕ್ಷಮಿಸಬೇಕು. ಇದಕ್ಕೆ ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆಯವರನ್ನ ಅಭಿನಂದಿಸ್ತೀನಿ. ಪ್ರಶ್ನೆಗಳೇನಿದ್ದು ಕೇಳಿ. ಇಲ್ಲಿ ನಾನು ತಂದಿಲ್ಲ. ಹಿಂದೂ ಪ್ರಮಾಣ ಹೆಚ್ಚೇನಿರಲಿಲ್ಲ. ದೇಶದ ಧರ್ಮಿಗಳಿದ್ರಲ್ಲಿ ಅವರ ಪ್ರಮಾಣ ಕಮ್ಮಿಯಾಗಿದೆ. ಪ್ರಶ್ನೆಗಳು ಕೇಳ್ತೀನಿ. ವಿಷಯ ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ದಿನಾಂಕ 3 ಶನಿವಾರ ಸಂಜೆ 6 ಗಂಟೆಗೆ ಡಾಕ್ಟರ್ ರವೀಂದ್ರ ಕಾಟೋಟಿ ಅವರ ನಿರ್ದೇಶನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಾದ್ಯಗೋಷ್ಠಿ ಇರುತ್ತೆ. ನಾಳೆ ಸಂಜೆ 6 ಗಂಟೆಗೆ ಬಹಳ ವಿವರವಾದ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ಡಾಕ್ಟರ್ MD ಶ್ರೀನಿವಾಸ್ ಅವರು ಕ್ರೋಢೀಕರಣ ಮಾಡಿ ಕೊಟ್ಟಿದ್ದಾರೆ. ಇದು
ಇದನ್ನು ನಾವು ಗಮನಿಸೋದು ಯಾಕೆ ಮುಖ್ಯ, ಈ ಉದ್ದೇಶದ ಸಭೆಯನ್ನೇ ಯಾಕೆ ಕರೆದೊಂದು ಬಹುಶಃ ನಿಮಗೆಲ್ಲ ಸ್ಪಷ್ಟ ಆಗಿರ್ಬೋದು. ಈಗ ಈ ಆಗ್ತಾ ಇರುವ ಬದಲಾವಣೆಯನ್ನು ಕಳೆದ 100 ವರ್ಷಗಳಲ್ಲಿ, 50 ವರ್ಷಗಳಲ್ಲಿ, 20 ವರ್ಷಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಇದನ್ನು ನಾವೆಲ್ಲ ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವ ಸಂದೇಶ ಇರಲಿ. ಮತ್ತು ನಾವು ಜಾಗೃತ ಪ್ರಜೆಗಳಾಗಿ ಇದನ್ನು ತಿಳ್ಕೊಂಡು ವಿಶ್ಲೇಷಣೆ ಮಾಡಿ ನಾವು ಅರಿವನ್ನು ಮೂಡಿಸಿಕೊಳ್ಳುವ ಅವಶ್ಯಕತೆ ತುಂಬ ಇದೆ. ಹಾಗೆ ನೋಡೋಕ್ಕೆ ಹೋದರೆ ಈ ಟ್ರೆಂಡ್ ಜಾಡಿ ಏನಿದೆ ಅದು ಹೊಸದೇನಲ್ಲ. ಕಳೆದ ಅವರು ಅನೇಕ ಸಂದರ್ಭಗಳಲ್ಲಿ ಶ್ರೀನಿವಾಸ್ ಅವರು ಹೇಳಿದಾಗೆ 100 ವರ್ಷಗಳಿಂದಲೇ ಈ ಟ್ರೆಂಡ್ಸ್ ಎಲ್ಲ ಕಡೆ ನಮ್ಮಲ್ಲಿ ಕಾಣ್ತಾ ಇದೆ. ಮುಸ್ಲಿಂ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿರುವಾಗ ಹಿಂದೂಗಳ ಜನಸಂಖ್ಯೆಯ ಪ್ರಮಾಣ ಇಳಿಮುಖವಾಗ್ತಾ ಸಾಗಿದೆ ಅಂತ ಸ್ವಾಮಿ ಶ್ರದ್ಧಾನಂದರು 1926ರಲ್ಲಿ ಹೇಳಿದರು. ಆಗಲೇ ಅವರು ಈ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದರು. ಕಳೆದ 100 ವರ್ಷಗಳ ಸ್ಥಿತಿನೇ ಮುಂದುವರೆದರೆ ಇನ್ನು 4-6 ಶತಮಾನಗಳೊಳಗೆ ಹಿಂದೂ ಜನಾಂಗವೇ ಭಾರತದಲ್ಲಿ ಅದೃಶ್ಯವಾಗುವ ಸಂಭವ ಇದೆ ಅಂತಲೂ ಕೂಡ ಕೆಲವರು ತಜ್ಞರು ವಿಶ್ಲೇಷಣೆ ಮಾಡಿದ್ದಿದೆ. ಹಿಂಡೂಸ್ ಎ ಡೈಯಿಂಗ್ ರೇಸ್ ಅನ್ನುವ ಒಂದು ಸಂಶೋಧನಾ ಪ್ರಬಂಧವನ್ನೇ UN ಮುಖರ್ಜಿ ಅನ್ನುವ ವಿದ್ವಾಂಸರು 1909ರಷ್ಟು ಹಿಂದೆ ಬರೆದಿದ್ದರು. ಅದು ಹೇಗಾದರೂ ಇರಲಿ, ಕಳೆದ 50-60 ವರ್ಷಗಳ ವಾಸ್ತವ ಅಂಕಿಅಂಶಗಳನ್ನಷ್ಟೇ ಗಮನಿಸಿದರೂ ಅಸಮತೋಲ ಹೆಚ್ಚುತ್ತಾ ಬಂದಿರೋದು ಸ್ಥಿರಪಟ್ಟಿದೆ. ಈ ಹೆಚ್ಚಳ ಅಲ್ಪಕಾಲಿಕ, ತಾತ್ಕಾಲಿಕ ಅಂತ ಭಾವಿಸೋದಕ್ಕೆ ಕಾರಣ ಇಲ್ಲ. ಯಾಕೆಂದರೆ 1980ರ ದಶಕದಲ್ಲಿ, 90ರ ದಶಕದಲ್ಲಿಯೂ ಕೂಡ ಇದೇ ರೀತಿಯ ಸಂಖ್ಯಾವೃದ್ಧಿ ಕಾಣ್ತಾ ಇದೆ. ದೀರ್ಘಾವಧಿಯ ಜನಸಂಖ್ಯಾ ವಿನ್ಯಾಸವನ್ನು ಪರಿಶೀಲಿಸಿದರೆ ಇದೇ ಅಸಮತೋಲ ಕಂಡುಬರ್ತಾ ಇದೆ. 1881ರಿಂದ ಈಚಿನ 130 ವರ್ಷಗಳ ಅವಧಿಯಲ್ಲಿ ಸಿಖ್ಖರು ಮೊದಲಾದವರು ಸೇರಿದಂತೆ ಹಿಂದೂಗಳ ಜನಸಂಖ್ಯಾ ಪ್ರಮಾಣ 15% ಇಳಿದಿದೆ. ಇದೇ ಜಾಡು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಯಾವ ಸ್ಥಿತಿ ಏರ್ಪಡಬಹುದು ಅನ್ನೋದಕ್ಕೆ ಹೆಚ್ಚಿನ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ. ವಿಭಜನೆಯ ಅನಂತರ ಪಾಕಿಸ್ತಾನದಲ್ಲಿ ಮುಸ್ಲಿಮೇತರ ಸಮುದಾಯ ಯಾವುದೂ ಉಳಿದೇ ಇಲ್ಲ, ಪೂರ್ತಿ ನಿಶ್ಶೇಷವಾಗಿದೆ. ಮುಸ್ಲಿಂ ಜನಸಂಖ್ಯೆಯ ಪ್ರಮಾಣ ಹೆಚ್ಚುತ್ತಾ ಇರೋದು ಭಾರತದಲ್ಲಿ ಮಾತ್ರವೇನಲ್ಲ. ಶ್ರೀನಿವಾಸ್ ಅವರು ಹೇಳಿದಾಗೆ ಇಂಡೋನೇಷಿಯಾ, ಟರ್ಕಿ, ಇರಾನ್, ಜೋರ್ಡಾನ್, ಕುವೈತ್ ಮೊದಲಾದ ಕಡೆಗಳಲ್ಲೆಲ್ಲ ಮುಸ್ಲಿಂ ಜನಸಂಖ್ಯೆಯ ಜಾಗತಿಕ ಹಾಗೂ ಪ್ರತ್ಯೇಕ ರಾಷ್ಟ್ರೀಯ ಸರಾಸರಿಗಿಂತ ಅಧಿಕ ವೇಗದಲ್ಲಿ ಹೆಚ್ಚುತ್ತಾ ಬಂದಿದೆ. ಇದು ಎಲ್ಲೆಡೆ ಎಲ್ಲ ಕಡೆ ಅನುಭವ ಆಗಿದೆ. ಜರ್ಮನಿಯಲ್ಲಿ ವಲಸಿಗರ ಪ್ರಮಾಣ ಒಂದೇ ವರ್ಷದಲ್ಲಿ 4 ಪಟ್ಟಾಗಿದೆ. ಹೆಚ್ಚು ಹೆಚ್ಚು ಚರ್ಚ್ಗಳು ಮಸೀದಿಗಳಾಗಿ ಪರಿವರ್ತನೆ ಆಗ್ತಾ ಇದೆ ಜರ್ಮನಿಯಲ್ಲಿ. ಹೀಗಾಗಿ ಈ ವ್ಯತ್ಯಾಸಗಳಾಗ್ತಾ ಇರೋದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಅಂತ ನಾವು ಸಮಾಧಾನ ಪಟ್ಕೊಳ್ಬಹುದೋ ಏನೋ ಗೊತ್ತಿಲ್ಲ. ಈ ವಾಸ್ತವಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿನ 2011ರ ಜನಸಂಖ್ಯಾ ಸಂಬಂಧಿತ ಮಾಹಿತಿಯನ್ನು ನಾವು ಅವಲೋಕಿಸಬೇಕಾಗಿದೆ. ಇದಕ್ಕೆ ದಿಕ್ಸೂಚಿಯಾಗಿ ತುಂಬ ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟಿರುವ ಡಾಕ್ಟರ್ ಮಂಡ್ಯಂ ದೊಡ್ಡಮನೆ ಶ್ರೀನಿವಾಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕ ಪರಿವಾರದ ಪರವಾಗಿ ಶ್ರೀಮಾನ್ PN ಶೇಷಾದ್ರಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಕೇಳ್ಕೊತೇನೆ.